ಎಲ್ಲ ಕನಸಿಟ್ಟುಕೊಂಡು ಬಂದು ಈಗ ಬಿಯಾಂಡ್ ಲಿಮಿಟ್ಸ್ ಆಗಿ ಅಂದ್ರೆ ಎಲ್ಲ ಎಲ್ಲೆಗಳನ್ನು ದಾಟಿ ಬೆಳೆದಿರುವಂತ ಸಾಹಸಿ ಶ್ರಮಜೀವಿ ನಮ್ಮ ಜೊತೆ ಇದ್ದಾರೆ. ಇಬ್ಬರು ಇದ್ದಾರೆ. ಅವರಲ್ಲಿ ಒಬ್ಬರ ಹೆಸರು ಪರಮೇಶ್ ಅಂತ. ಪಕ್ಕ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಪರಮೇಶ್ ಅಂತೇಳಿ. ಕಲಾ ಮಾಧ್ಯಮ ಪರಮೇಶ್. ಅವ್ರ ಜೊತೆ ಕ್ಯಾಮರಾಮನ್ ರವಿ ಇದ್ದಾರೆ. ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಯಾಕೆ ಈ ಫೀಲ್ಡಿಗೆ ಬರಬೇಕು? ದುಡ್ಡು ಮಾಡ್ಲಿಕ್ಕ, ಅಥವಾ ಹೆಸರು ಮಾಡ್ಲಿಕ್ಕ, ಅಥವಾ ಒಂದು ಸಾಧನೆ ಮಾಡಿ ದಾಖಲೆ ನಿರ್ಮಿಸ್ಲಿಕ್ಕ? ಬಹಳ ಮುಕ್ತವಾಗಿ ಹೇಳ್ತೀನಿ ಸರ್ ನಿಮ್ಮ ಹತ್ರ. ನಾವು ಇದನ್ನ ರೀಸ್ಟಾರ್ಟ್ ಮಾಡಿದ್ದೆ ನಮ್ಮ ಜೀವನಕ್ಕೋಸ್ಕರ, ಅನ್ನ ಸಾಂಬಾರಿಗೋಸ್ಕರ. ಎಲ್ಲ ಬಾಗಿಲುಗಳು ಮುಚ್ಚೋಗಿ ನಮ್ಮ ಜೀವನ ಇನ್ನೇನಾಗುತ್ತೆ, ಇನ್ನು ತತ್ವರಾಗಿ ಇದು ಇನ್ನು ಬೀದಿಗೆ ಬೀಳುತ್ತೆ, ಇದು ಬಾಡಿಗೆ ಕಟ್ಟಕ್ಕಾಗದೆ ಇನ್ನು ಓನರ್ ನೆಕ್ಸ್ಟ್ ಮಂತ್ ಅವನು ಹೊರಗೆ ಹಾಕ್ಬೋದು. ಕೈಲಿ 2 ಮಕ್ಳನ್ನ ಹಿಡ್ಕೊಂಡು ಪ್ರೀತಿಸಿ ಮದುವೆ ಆದ ಹೆಂಡ್ತಿನ ಕಟ್ಕೊಂಡು ಈ ಕಡೆ ತಂದೆ ತಾಯಿ ಆ ಕಡೆ ತಂದೆ ತಾಯಿ ಪ್ರೀತಿಸಿ ಮದುವೆ ಆದ್ರೆ ಏನೇನಾಗುತ್ತೆ ಗೊತ್ತಾಯ್ತಾ ಅಂತ ಡೈಲಾಗ್ ಸಿನಿಮಾ ಥರ ಕೇಳಬೇಕಾಗತ್ತಲ್ಲ ಅನ್ನೋ ಚಿಂತೆಗಳೆಲ್ಲ ಇದ್ದಾಗ ಆಗಿದ್ದು ಕಲಾ ಮಾಧ್ಯಮ ಅಷ್ಟೇ. ನೀವು ಹೇಗೆ ಸೇರ್ಬಿಡಿ ಸರ್ ಜೊತೆ? NSD ಮುಗಿಸ್ಕೊಂಡು ಸಿನಿಮಾದಲ್ಲಿ ಅವಕಾಶ ಹುಡುಕ್ಬೇಕಾದಾಗ ಇವರಿಗೆ ನಮ್ಗೆ ಒಬ್ರು ಕಾಮನ್ ಫ್ರೆಂಡ್ ವೆಂಕಟರಾಜು ಅಂತ ಇದೆ. ಅವ್ರು ನಾನು ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಬ್ಬ ಹುಡುಗೊಂದು ಫೋಟೋ ಶೂಟ್ ಮಾಡಬೇಕು, ಕರ್ಕೊಂಬರ್ತೀನಿ, ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ. ಅವಾಗ ಒಂದಿನ ಟೌನ್ ಹಾಲ್ ಹತ್ರ ಅವ್ರು ವೆಂಕಟರಾಜ್ ಅವ್ರು ಕರ್ಕೊಂಬಂದ್ರು. ಅವರೇ ಇವರು. ನಿನ್ನೆ ಚರಣ್ ರಾಜ್ ಅದೇ ಮಾತು ಕೇಳಿ, ಇಬ್ರದ್ದು ಒಳ್ಳೆ ಕಾಂಬಿನೇಷನ್ ಇದೆ, ಹೇಗೆ ಸಿಕ್ಕರು ಇವರು ಅಂತಂದ್ರು. ಅದೇ ಸರ್, ನಾನು ನಿಮ್ಮ ಥರ ಸ್ಟಾರ್ ಆಗಕ್ಕೆ ಅಂತ ಬಂದು ಫೋಟೋ ಶೂಟ್ ಮಾಡ್ಸಕ್ ಹೋದೆ, ಯೂಟ್ಯೂಬರ್ ಆಗ್ಬಿಟ್ಟೆ ಸರ್, ಹಾಗಾಗಿ ಜೊತೆ ಇದ್ದಾರೆ. ಹೌದಾ, ನೀವು ಒಳ್ಳೆ ನಟ ಆಗ್ಬೋದು ಕಣ್ರಿ, ಹೇಗೆ ಯಾರು ಆಕ್ಟಿಂಗ್ ಅವಕಾಶ ಕೊಡ್ಲಿಲ್ಲ ಅಂತ ಯೂಟ್ಯೂಬರ್ ಅದೇ ಸರ್ ನಾನು. ಅಂದ್ರೆ ಲೈಫ್ ಆಕಸ್ಮಿಕಗಳ ಸಂತೆ. ಯೂಟ್ಯೂಬ್ ಅಲ್ಲ ಅಂತಲ್ಲ, ಆದ್ರೆ ಯೂಟ್ಯೂಬ್ ನನಗೆ ನಾನು ಬಯಸದೇ ಬಂದು ಭಾಗ್ಯ. ಅದು ನಾನು ಬಯಸಿದ್ದೇನೇನೋ. ಎರಡು 2020 ಕೋವಿಡ್ ಟೈಮಿಂದ ಸಿನಿಮಾದವ್ರದ್ದು ಮಾಡ್ತಿದ್ವಿ ಹೆಚ್ಚೆಚ್ಚು. ಸ್ವಲ್ಪ ಡೈವರ್ಸಿಫೈ ಆಗಬೇಕು. ಬರೀ ಸಿನಿಮಾದೇ ಮಾಡ್ತಿದ್ರೆ ಒಂದು ಚಾನೆಲ್ಗೂ ಒಂದು ತೂಕ ಇರೋಲ್ಲ. ಬರೀ ಒಂದೇ ಥರದ ಕಂಟೆಂಟ್ ಆದ್ರೆ ನಿಮ್ಗೆ ಅದು ಬೋರ್ ಹೊಡೆಸಿರೋದು, ಮೊನೋಟನಸ್ ಆಗುತ್ತೆ. ಇನ್ನೊಂದು ಕಂಟೆಂಟ್ ಹೆಚ್ಚು ಸಿಗಲ್ಲ. ಎಷ್ಟು ಒಂದು ಕಲಾವಿದ್ರು ಹುಡುಕ್ತೀರಿ, ಎಷ್ಟೊಂದು ತಂತ್ರಜ್ಞರು ಹುಡುಕ್ತೀರಿ. ಅಲ್ಲಿ ನಾವು ಹೋದೆ, ಒಂದು 3-4 ಸಲ ಹೋಗಿ ಆ ಮ್ಯಾನೇಜರ್ ಫೋಟೋ ಕೊಟ್ಟಿದ್ದೆ. ಅವರು ಬನ್ರಿ ನಿಮ್ಮ ಪೇಮೆಂಟ್ ಹಂಗೆ, ನಂಗೇನು ಗೊತ್ತೇ ಇಲ್ಲ, ನಾನು ಏನಾರು ಕೊಡೋಣ ಪರವಾಗಿಲ್ಲ ಬಂದು ಮಾಡ್ತೀನಿ. ಆ ಹಂತದಲ್ಲಿ ಇದ್ವಿ ನಾವು. ಗಣೇಶ್ ಸರು ನನಗೆ ಈಕ್ವಲ್ಲು, ನಿಮ್ಮಲ್ಲಿ ಕಾಫಿ ಕೊಡೋ ಹುಡುಗರು ನನಗೆ ಈಕ್ವಲ್ಲೇ. ನಾನು ರಂಗಭೂಮಿ ಮೂಲತಃ ಏನು ಹೇಳ್ಕೊಡುತ್ತೆ ಅಂತಂದ್ರೆ, ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಕುವೆಂಪು ಹೇಳಿದ್ದೆ, ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರು ಅಮುಖ್ಯರಲ್ಲ, ನೀರೆಲ್ಲವೂ ತೀರ್ಥವೇ. ಮೊದಲ ವೀಕ್ನೆಸ್ ನಮ್ಮಲ್ಲಿ ಏನಿತ್ತು ಅಂದ್ರೆ, ನಮ್ಗೆ ಯಾರು ಸ್ಟಾರ್ಗಳು ನಮ್ಮ ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ, ಯಾಕಂದ್ರೆ ಸಬ್ಸ್ಕ್ರೈಬರ್ ಇರಲಿಲ್ಲ. ನಮ್ಗೆ ಹಾಗಾದ್ರೆ ಪ್ಲಾನ್ ಬಿ ಏನು, ತಂತ್ರಜ್ಞರು ಅಥವಾ ಸಿನಿಮಾಗಳಲ್ಲೇ ಕಲಾವಿದರಾಗಿದ್ದು ಅವ್ರನ್ನ ಯಾರು ಇನ್ನೂ ಮಾತಾಡ್ಸಕ್ ಆಗ್ತಿಲ್ಲ, ತುಂಬಾ ಅಪರೂಪಕ್ಕೆಲ್ಲೋ ಮಾತಾಡ್ಸಿದ್ದಾರೆ ಅಂತ ಅನ್ನುವ ಕಲಾವಿದರುಗಳು, ಲೈಟ್ನವರು, ಪ್ರೊಡಕ್ಷನ್ನವರು, ಮೇಕಪ್ನವರು, ಡ್ರೈವರು, ಇಂಥವ್ರನ್ನ ಹುಡುಕಕ್ಕೆ ಶುರು ಮಾಡಿದ್ವಿ. ಆಕ್ಚುಲಿ ನನ್ಗೆ ಗಿಲ್ಟ್ ಆಗ್ತದೆ. ಲಲಿತಮ್ಮ ಅಂತ ಒಬ್ರು ಇದ್ದಿದ್ರು, ಅವರು ದರ್ಶನ್ ಅವ್ರ ಸಿನಿಮಾಗಳಲ್ಲಿ ಒಂದಷ್ಟು ವಿಲನ್ ಎಲ್ಲ ಮಾಡ್ತಿದ್ರು. ಅವ್ರಿಗೆ ಒಂದಷ್ಟು ಹಣ ಸಹಾಯ ಮಾಡ್ತಿದ್ರು. ಜಗ್ಗೇಶ್ ಸರ್ ತುಂಬಾ ದುಡ್ಡು ಕೊಟ್ಟಿದ್ರು ಅವ್ರಿಗೆ. ಜಗ್ಗೇಶ್ ಸರ್ ನಮ್ಮ ಚಾನಲ್ ತುಂಬಾ ರೆಗ್ಯುಲರ್ ನೋಡ್ತಿರ್ತಾರೆ, ಕಷ್ಟದಲ್ಲಿ ಇದನ್ನು ಸಹಾಯ ಮಾಡ್ತಾರೆ, ದೊಡ್ಡ ಮನುಷ್ಯ ಅವರು. ಇತ್ತೀಚೆಗೆ ಇಲ್ಲಿ ಈ ಹುಸ್ಕೂರು, ಆನೆಕಲ್ ಹತ್ರ ಹುಸ್ಕೂರು ಒಂದು ತೇರು ಬಿದ್ದೋಯ್ತು ನೋಡಿ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋ ಒಬ್ರು ಹೆಣ್ಮಗಳು, ಬಲೂನ್ ಮರೋ ಹೆಣ್ಮಗಳ ಮೇಲೆ ರಥ ಬಿದ್ದು ಆಕಿದ್ದು ಅರ್ಧ ದೇಹ ಏನೋ ಸಮಸ್ಯೆಯಾಗಿ ನನ್ಗೆ ಆಸ್ಪತ್ರೆಗೆ ಹೋಗಿ ಆಟೋ ಕಾಸಿಲ್ಲ ಅನ್ನೋದಕ್ಕಿತ್ತು. ಅವ್ರಿಗೆ ಒಂದು 2 ಲಕ್ಷ 3 ಲಕ್ಷ ದುಡ್ಡು ಬಂತು. ಬರೀ 20 ವರ್ಷದ ಒಬ್ಬ ಯುವಕ, 100 ಕನಸಿದ್ದು ಹುಡುಗ, ತಂದಲ್ದೇ ಇರೋ ತಪ್ಪಿಗೆ ಯಾವುದೋ ಕರೆಂಟ್ ವೈರ್ ಬಿದ್ದಿದೆ, ಎತ್ತಾಕೋಣ ಅಂತ ಹೋಗಿ ಅದನ್ನ ಮುಟ್ಟಿ ಸ್ಕಿನ್ ಆಗಿ ಅದು ಫಸ್ಟ್ ಫ್ಲೋರಿಂದ ಬಿದ್ದು ಸ್ಪೈನ್ ಕಟ್ಟಾಗಿ 16 ಲಕ್ಷ ರೂಪಾಯಿ ಬಂದಿದೆ ಅವ್ರ ಅಕೌಂಟಿಗೆ. ಸರ್, ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದಿದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅನ್ನೋ ಸೆಗ್ಮೆಂಟ್ ಇದೆ ಅಂತ ಏನು ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾಗೆ ಬಂದಿರೋರು ನಾವು. ನಮ್ಮ ಅಜ್ಞಾನವೇ ನಮ್ಮ ಶಕ್ತಿ. ನಾವು ಅದನ್ನೇ ಮಾತಾಡ್ತಿರ್ತೀವಿ. ಒಂದು ಸ್ವಲ್ಪ ಕಪ್ ಮುಖ ಹಾಕೊಂಡು, ಹಳೆ ಬಟ್ಟೆ ಹಾಕೊಂಡು, ನಮ್ಮ ಜನ ಬೈತಾರೆ. ನನ್ನ ಮನೆ ಹ್ಯಾಂಕಾಂಗಿಗೆ ಹೋಗಿದೆ, ಅಲ್ಲಿ ಇದೇ ಟಿ ಶರ್ಟ್ ಹಾಕೊಂಡು ಹೋಗಿದೆ. ಇವ್ನು ಯಾವ ದೇಶಕ್ಕೆ ಹೋಗಿ ಇವ್ನು ಬಟ್ಟೆ ಚೇಂಜ್ ಆಗಲ್ಲ. ಬರಮ್, ನೀವು ಮಾಡ್ತಿರೋ ಇಂಟರ್ವ್ಯೂನ ನಾವು ಚರ್ಚೆ ಮಾಡ್ತಿರ್ತೀವಿ ಪತ್ರಕರ್ತರ ಜೊತೆಲಿ, ಯಾವ ಒಲೆಗೆ ಸೇರಿಸ್ಬೇಕಿದ್ದೀನಿ ನಾನು ಕಾಂಪ್ಲಿಮೆಂಟ್ ಆಗಿ ತಗೋತೀನಿ. ಯಾಕಂದ್ರೆ ನಿಮ್ಗೆ ಸಿಕ್ಕಿದ ಕಡೆ ಮಾಡ್ಬಿಡ್ತೀರಿ, ಸಿಕ್ಕಿದ ಕಡೆ ಆದ್ರೆ ಸ್ಟೋರಿ ಚೆನ್ನಾಗಿರುತ್ತೆ. ಎಷ್ಟು ದುಡ್ಡು ಮಾಡಿದ್ರಿ? ಇಲ್ಲ, ತುಂಬಾ ಜನ ಆ ಪ್ರಶ್ನೆ ಕೇಳ್ತಾರೆ, ಎಷ್ಟು ದುಡ್ಡು ಮಾಡಿದ್ರಿ ಅಂತ. ಸತ್ಯ ಹೇಳ್ತೀನಿ ನಿಮಗೆ, ನಮ್ಮ ಮನೆ ಸಾಲದಲ್ಲಿದೆ. ಆ್ಯಕ್ಚುಲಿ ನಾನು ಕೇಳೋ ಪ್ರಶ್ನೆ, ಯೂಟ್ಯೂಬ್ನಲ್ಲಿ ಎಷ್ಟೊಂದು ದುಡ್ಡು ಬರುತ್ತಾ? ಶ್ರಮ ಹಾಕಿದ್ರೆ ಬರುತ್ತೆ ಸರ್.
ಪತ್ತೇದಾರಿ ಕಾದಂಬರಿಗಳ ಹೌದು. ಪಿತಾಮಹ ಎನ್ ನರಸಿಂಹಯ್ಯನವರ ಮಗಳು ಕೇಳಿದ್ರು, ಇಂಟೆಷ್ಟು ವಾರಕ್ಕೊಂದು ವಿಡಿಯೋ ಹಾಕ್ತೀರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್. ತಿಂಗಳಿಗೂ ಹಾಕೋದ ಅಂದ್ರೆ ಇಲ್ಲ ಮೇಡಮ್. ಮತ್ತೆ ಯಾವಾಗ ಹಾಕ್ತೀರಿ ನಮ್ಮ ತಂದೆ ಇಂಟರ್ವ್ಯೂ ಅಂದ್ರೆ 3-4 ದಿನಕ್ಕೆ ಹಾಕ್ತೀವಿ ಮೇಡಮ್. ಅಲ್ಲ ಏನ್ ನಿಮ್ ಸ್ಕೆಡ್ಯೂಲ್ ಏನು ಅಂದ್ರೆ 3 ಹಾಕ್ತೀವಿ. ತಿಂಗಳಿಗೆ 3 ಇಲ್ಲ ಮೇಡಮ್, ದಿನಕ್ಕೆ 3. ದಿನಕ್ಕೆ 3 ದಿನಕ್ಕೆ 3 ಹೆಂಗೆ ಅಂದ್ರು. ನೀವು ನಮ್ಮ ಚಾನಲ್ ದಯವಿಟ್ಟು ನೋಡಿ, 3 ಬೇರೆ ಬೇರೆ ಕ್ಷೇತ್ರಗಳ ಬೇರೆ ಬೇರೆ ವಿಭಾಗಗಳ ಗಣ್ಯರು ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ. ಅಂದ್ರೆ ನಮ್ದೇನಾಗಿದೆ, ನನ್ನ ಪತ್ನಿ ನಂದೇ ಕ್ಷೇತ್ರದವಳು. ಬಹುಶಃ ಪ್ರೀತಿಗಿಂತಲೂ ಹೆಚ್ಚದು ನಾವಿಬ್ರು ಸಮಾನ ಆಸಕ್ತರು. ಆಕೆಗೆ ಥಿಯೇಟರ್ ತುಂಬಾ ಆಸಕ್ತಿ. ಕೋವಿಡ್ ಸಂದರ್ಭದಲ್ಲಿ ಒಂದು ವರ್ಷ ನಾಟಕ ಮಾಡಿಲ್ಲ. ಆಮೇಲೆ ಸಮಷ್ಟಿ ತಂಡ ಈ 1 ವರ್ಷದಿಂದ ಸ್ವಲ್ಪ ಸೆಲೆಕ್ಟ್ ಆಗ್ಬಿಟ್ರು. ಅವರು ನಾಟಕಗಳು ಮಾಡಲಿಲ್ಲ. ಅವರು ನಮ್ಗೆ ಚಡಪಡಿಕೆ ಶುರು ಆಗೋಯ್ತು. ಯೂಟ್ಯೂಬ್ ಸ್ವಲ್ಪ ಸ್ಮೂತ್ ಆಗಿ ನಡೀತಾ ಇದೆ, ಜೀವನಕ್ಕೆ ನಡೀತಾ ಇದೆ, ತೊಂದರೆ ಇಲ್ಲ, ಜನ ಗುರುತಿಸ್ತಾರೆ, ಗೌರವಿಸ್ತಾರೆ. ಆದ್ರೆ ನನ್ಗೆ ಲೈಫ್ ಸ್ಮೂತ್ ಆದ ತಕ್ಷಣ ಟೆನ್ಷನ್ ಆಗುತ್ತೆ, ಎಲ್ಲ ಸರಿ ಇದೆಯೋ ತಪ್ಪಿದೆ ಇಲ್ಲಿ ಅಂತ. ಈಗ ನೀವು ಮೈಸೂರು ರೋಡಿಂದ ದಶಪಥ ಹತ್ಬಿಟ್ರೆ ನಿಮಗೆ ಗೊತ್ತು ಏನೇನಾಗುತ್ತೆ ಇಲ್ಲಿ ಅಂತ. ಒಂದು ಟೋಲ್ ಸಿಗುತ್ತೆ, ನಿಮ್ಗೆ ಒಂದಷ್ಟು ಕರ್ಕೊಂಡು ಹೋಗುತ್ತೆ ಅಂತ. ನೀವು ಯಾವ್ದೋ ಕಾಡ್ ರಸ್ತೆ ಹಿಡಿದಾಗ ಅಲ್ಲಿ 100 ಸಮಸ್ಯೆ ಬರುತ್ತೆ. ಬಿಕಾಸ್ ದ ರೋಡ್ ಇಸ್ ನಾಟ್ ಟ್ರಾವೆಲ್ಡ್ ಬೈ ಸೋ ಮೆನಿ ಪೀಪಲ್. ಅಲ್ಲಿ ನಿಮ್ಗೆ ಸಮಸ್ಯೆ ಬರುತ್ತೆ, ಹಳ್ಳ ಗುಂಡಿ ದಿಣ್ಣೆ ಏನೋ ಬರ್ತವೆ. ಹಾಗಾಗಿ ನಾವು ಆರಿಸ್ಕೊಂಡಿದ್ದು ದ ರೋಡ್ ವಿಚ್ ವಾಸ್ ನಾಟ್ ಮೆನಿ ಟ್ರಾವೆಲ್ಡ್. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್ ಅದರಲ್ಲೇ ಎಲ್ಲ ನಿಗೂಢ ಅರ್ಥಗಳು ಇದೆ, ವ್ಯಕ್ತವಾದಂಥ ಅರ್ಥಗಳಿದೆ, ಎಲ್ಲ ಅರ್ಥಗಳು ಸೇರಿರುವಂಥ ಬಿಯಾಂಡ್ ಲಿಮಿಟ್ಸ್ ನಮ್ಮ ಸಂಸ್ಥೆ, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು. ನಾವು ಸಂದರ್ಶನ ಮಾಡಲಿಕ್ಕೆ ಕರೆದಿರುವಂಥ ವ್ಯಕ್ತಿಗಳು ಕೂಡ ಬಿಯಾಂಡ್ ಲಿಮಿಟ್ಸಿನ ವ್ಯಕ್ತಿಗಳೇ. ಎಲ್ಲ ಕನಸಿಟ್ಟುಕೊಂಡು ಬಂದು, ದೊಡ್ಡ ಕನಸಿಟ್ಕೊಂಡು ಬಂದು ಈಗ ಬಿಯಾಂಡ್ ಲಿಮಿಟ್ಸ್ ಆಗಿ, ಅಂದರೆ ಎಲ್ಲ ಎಲ್ಲೆಗಳನ್ನು ದಾಟಿ, ಆಕಾಶ ಪರಿಧಿ, ಈ ಕಡೆ ಸಾಗರ ಭೂಮಿ, ಅದರ ಎಲ್ಲ ಎಲ್ಲೆಗಳನ್ನು ದಾಟಿ ಬೆಳೆದಿರುವಂಥ ಆಯ್ಕೆ ಮಾಡಿಕೊಂಡ ಕೆಲವು ವ್ಯಕ್ತಿಗಳನ್ನು ಮಾತ್ರ ನಾವು ಸಂದರ್ಶನ ಮಾಡ್ತೀವಿ. ಅಂಥ ಒಬ್ಬ ಸಾಹಸಿ ಶ್ರಮಜೀವಿ ನಮ್ಮ ಜೊತೆ ಇದ್ದಾರೆ. ಇಬ್ಬರಿದ್ದಾರೆ. ಅವರು ಜೊತೆಯಾಗಿ ಬೆಳೆದವರಂದರೆ ಆ ಎತ್ತರಕ್ಕೆ ಬೆಳೆದವರು. ಅವರಲ್ಲಿ ಒಬ್ಬರ ಹೆಸರು ಪರಮೇಶ್ ಅಂತ. ಪಕ್ಕ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಪರಮೇಶ್ ಅಂತೇಳಿ. ಕಲಾ ಮಾಧ್ಯಮ ಪರಮೇಶ್. ಅವ್ರ ಜೊತೆ ಯಾವಾಗಲೂ ಸುಮಾರು ಒಂದು 10 ವರ್ಷದಿಂದ ಜೊತೆಯಾಗಿರುವಂಥ ಕ್ಯಾಮರಾಮನ್ ರವಿ ಇದ್ದಾರೆ. ನಿಮಗಿಬ್ಬರಿಗೂ ಸುಸ್ವಾಗತ. ಧನ್ಯವಾದ ಸರ್. ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ನಾನು ಎಲ್ಲೇ ಮೀರಿದವರು ಅಂದರೆ ಬೇರೆ ನೆಗೆಟಿವ್ ಅರ್ಥದಲ್ಲಿ ತಗೋಬೇಕಾಗಿಲ್ಲ ಅಲ್ವಾ. ಇದು ದೊಡ್ಡ ರೀತಿಯಲ್ಲಿ ಬೆಳೆದವರು. ಪರಮೇಶ್ ನನಗೆ ಬಹುಶಃ ನಾನು ಮೆಸೇಜ್ ಮಾಡ್ತಿದ್ದ ಜ್ಞಾಪಕದಲ್ಲಿ ಇರ್ಬೋದು, ನೀವು ಆರಂಭದ ದಿನಗಳಲ್ಲಿ. ಹೌದು ಸರ್. ನನಗೆ ಆದರೆ ರೆಡಿಮೇಡ್ ಸ್ಟಾರ್ಸ್ಗಳಿದ್ದಾರೆ. ಒಂದು 40 ವರ್ಷದಿಂದ ಫೀಲ್ಡ್ನಲ್ಲಿ ಇರೋದ್ರಿಂದ ಯಾರೋ ಒಬ್ಬರನ್ನ ಕರೆದಾಗ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಇನ್ನೊಂದು ದಿವಸ ಆದರೂ ಒಂದು ಡೇಟ್ ಕೊಟ್ಟು ಒಪ್ಕೊಳ್ತಾರೆ. ನೀವು ಆರಂಭಿಸಿದ ಆ ದಿನಗಳಲ್ಲಿ ಅದಿರಲಿಲ್ಲ ಪರಿಸ್ಥಿತಿ. ನನಗೆ ಗೊತ್ತದು ಸಾಧ್ಯ ಇಲ್ಲ. ಯಾರು ನೀವು, ಯಾವ ಸಂಸ್ಥೆ, ಕಲಾ ಮಾಧ್ಯಮನ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಅದನ್ನು ಮೀರಿ ಬೆಳೆದವರು, ಅಂದರೆ ಆ ಲಿಮಿಟನ್ನು ಮೀರಿ ಬೆಳೆದವರು ನೀವು ಇಬ್ಬರು. ಸೊ ಅದಕ್ಕೆ ಪಟ್ಟ ಶ್ರಮ ಎಷ್ಟು, ಯಾಕೆ ಈ ಫೀಲ್ಡಿಗೆ ಬರಬೇಕು? ದುಡ್ಡು ಮಾಡಲಿಕ್ಕ, ಅಥವಾ ಹೆಸರು ಮಾಡಲಿಕ್ಕ, ಅಥವಾ ಏನೋ ಒಂದು ಇಲ್ಲಿ ಬಂದದಕ್ಕೆ ಒಂದು ಸಾಧನೆ ಮಾಡಿ ಒಂದು ದಾಖಲೆ ನಿರ್ಮಿಸಲಿಕ್ಕ? ಮಾತಾಡಿ. ನೀವು ಎಲ್ಲರನ್ನು ಮಾತಾಡಿಸೋದು ನನಗೆ ಗೊತ್ತು. ನಿಮ್ಮನ್ನು ಮಾತಾಡಿಸೋದೇ ಕಷ್ಟ ಆಗಿದೆ. ನೀವು ಯಾವತ್ತೂ ಕ್ಯಾಮರಾ ಹಿಂದೆನೇ ಇರ್ತೀರಿ. ರವಿ ಕ್ಯಾಮರಾ ಇಟ್ಕೊಂಡಿದ್ರೆ ಅವ್ರ ಪಕ್ಕದಲ್ಲೇ ಕೂತ್ಕೊಂಡೇ ಮಾತಾಡಿಸ್ತಿರ್ತಾರೆ. ಈಗ ನಿಮ್ಮನ್ನು ಇಬ್ಬರನ್ನ ಕ್ಯಾಮರಾದಲ್ಲಿ ತಂದಿದ್ದೀನಿ. ಮೊದಲಿಗೆ ಬಿಯಾಂಡ್ ಲಿಮಿಟ್ಸ್ ಯೂಟ್ಯೂಬ್ ವಾಹಿನಿಗೆ ಶುಭವಾಗಲಿ. ಅದರ ಹೆಸರು ತುಂಬ ಚೆನ್ನಾಗಿದೆ, ಬಿಯಾಂಡ್ ಲಿಮಿಟ್ಸ್. ಅಂದರೆ ಕುವೆಂಪು ಅವರ ಅನಿಕೇತನ ತತ್ವ ಇದೆಯಲ್ಲ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ, ನಿರ್ದಿಗಂತವಾಗಿ ಏರಿ ಎಲ್ಲ ಎಲ್ಲೆಗಳನ್ನು ಮೀರೋದು ಬಿಯಾಂಡ್ ಲಿಮಿಟ್ಸ್. ಚೆನ್ನಾಗಿದೆ. ಗ್ಲೋಬಲೈಸ್ಡ್ ಕಾಲಕ್ಕೆ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಹೆಸರಿಟ್ಕೊಂಡಿದ್ದಾರೆ. ಅವರೆಲ್ಲ ತಂಡಕ್ಕೆ ಒಳ್ಳೆಯದಾಗಲಿ. ಗಣೇಶ್ ಸರ್ ಬಗ್ಗೆ ನಾನೇನು ಹೇಳೋದವರು ಅಂದರೆ, ಅವರು ಲೇಖನಿ, ನಾನು PU ಇದ್ದಾಗಿಂದಲೂ ಅವ್ರದ್ದು ಲೇಖನಗಳನ್ನು ಓದ್ತಿದ್ದೆ. ಅಲ್ಲಿಂದ ಅವರು ಅಪ್ಡೇಟ್ ಆಗಿರೋದು ನೋಡಿ, ಎಷ್ಟು ಚೆನ್ನಾಗಿ ಅಪ್ಡೇಟ್ ಆಗಿದ್ದಾರೆ ಅವರು. ಇವತ್ತೆಲ್ಲ ಡಿಜಿಟಲ್ ಕಾಲ, ಇವತ್ತೆಲ್ಲ ಎಲ್ಲ ಬಂದ್ಬಿಡ್ತು ಇವತ್ತು. ಅಲ್ಲಿಗೂ ಅವರು ರೆಡಿ ಇದ್ದಾರೆ, ಅಲ್ಲಿಗೂ ಅಪ್ಡೇಟ್ ಆಗಿದ್ದಾರೆ. ಅದೇ ಹೇಳೋದು, ಅವ್ರ ಚಿರ ಯುವಕ ಯಾರು ಅಂತಂದರೆ ಆ ಕಾಲಕ್ಕೆ ಅಪ್ಡೇಟ್ ಆಗಿರೋರು. ಆ ನಿಟ್ಟಿನಲ್ಲಿ ನಮ್ಮ ಗಣೇಶ್ ಸರ್ ಚಿರ ಯುವಕ.
ಹಾಗಾಗಿ ಸರ್ ಥ್ಯಾಂಕ್ ಯು. ನಮ್ಮಂಥ ಪುಟ್ಟ ಹುಡುಗರನ್ನ ಕರೆಸಿ ಇರಲಿ. ಪುಟ್ಟ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಾಗ ಈಗಲೂ ಸೂಪರ್ ಸ್ಟಾರ್ಸ್ ಎಲ್ಲ ಇದ್ದಾರಲ್ಲ ಅವರೆಲ್ಲ ಪುಟ್ಟ ಹುಡುಗರೇ ಆಗಿದ್ರು. ಒಬ್ಬೊಬ್ಬರು ದರ್ಶನ್ ಆಗಿರಲಿ, ಈ ಸುದೀಪ್ ಆಗಿರಲಿ, ಯಶ್, ಗಣೇಶ್, ರಮೇಶ್ ಎಲ್ಲರೂ ಬಹುಶಃ ಅಷ್ಟು ಜನರ ಮೊದಲು ಸಂದರ್ಶನ ಮಾಡಿದ್ರು ನಾನೇ. ನೋಡಿ ಅದೇ ಅವ್ರ ದೊಡ್ಡತನ. ದೊಡ್ಡ ಸಂದರ್ಶನ ಆಗಿರಲಿ, ಚಿಕ್ಕದಾಗಿರಲಿ ಅದು ಬೇರೆ, ಬಟ್ ಮೊದಲ ಭೇಟಿ ನಾನೇ ಮಾಡಿದ್ದೇನೆ ಅಂತ ಅದೊಂದು ಹೆಮ್ಮೆ ನನಗಿದೆ. ಅದರಿಂದ ಅವರು ಪುಟ್ಟದಾಗಿದ್ದರು ಆ ಸ್ಟಾರ್ಗಳೆಲ್ಲ ಇವತ್ತೆಲ್ಲ ದೊಡ್ಡ ಸ್ಟಾರ್ ಆಗಿದೆ, ಮಿಂಚ್ತಾ ಇದ್ದಾರೆ. ಸೊ ಪುಟ್ಟ ಅಂತೇಳಿ ನೀವು ಹೇಳ್ಬೇಡಿ, ಇವತ್ತು ಆ ಜಾಗಕ್ಕೆ ನೀವು ಹೋಗಿ ಮುಟ್ಟಿದ್ದೀರಿ. ಅಯ್ಯೋ ದೊಡ್ಡ ಮಾತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾಟಕ ನಾನು ಅದು ನೋಡಿದೆ. ನನ್ನ ತೇಜಸ್ವಿ ಎಂಥ ಅದ್ಭುತ ಪರ್ಫಾರ್ಮೆನ್ಸ್, ಎಂಥ ಅದ್ಭುತ ಕಲ್ಪನೆ. ಆ ಸ್ಟೇಜ್ ನೋಡ್ತಾ ಇದ್ದರೆ ನನಗೆ ನಾನೇನು ಮಾಡಿದೆ ಅಲ್ಲಿ ಸೆಲ್ಯೂಟ್ ಹೊಡೆದೆ ಅಲ್ವಾ ಅವತ್ತು. ಅದರ ಹೊರತು ಬೇರೆ ಏನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ ರವಿ, ಅಂಥ ಒಂದು ಪರ್ಫಾರ್ಮೆನ್ಸ್ ಅದು. ಇದು ಅದು ಮಾಡ್ತಾ ಹೇಗೆ ಹೋಗಲಿ ಯೂಟ್ಯೂಬ್ ಕಲಾ ಮಾಧ್ಯಮ ಆರಂಭಿಸಿದ ಆ ದಿನಗಳನ್ನು ಹೇಳಿ ಸರ್. ಮೊದಲು ತಾವು ಕೇಳಿದ್ರಿ ನೀವು ಕಲಾ ಮಾಧ್ಯಮ ಹೇಗೆ ಶುರು ಆಯಿತು, ಅಥವಾ ಅದರ ಒದ್ದಾಟ ಏನಿತ್ತು, ಅದನ್ನು ಸಾಧಿಸೋಕ್ಕೆ ಶುರು ಮಾಡಿದ್ರೆ, ಅಥವಾ ಏನೋ ಭಾಳ ಮುಕ್ತವಾಗಿ ಹೇಳ್ತೀನಿ ಸರ್ ನಿಮ್ಮ ಹತ್ರ. ನಾವು ಇದನ್ನು ರೀಸ್ಟಾರ್ಟ್ ಮಾಡಿದ್ದೆ ನಮ್ಮ ಜೀವನಕ್ಕೋಸ್ಕರ, ಅನ್ನ ಸಾಂಬಾರಿಗೋಸ್ಕರ. ನಮ್ಮ ಎಲ್ಲ ಬಾಗಿಲುಗಳು ಮುಚ್ಚೋಗಿ ನಮ್ಮ ಜೀವನ ಇನ್ನೇನಾಗುತ್ತೆ, ಇನ್ನು ತತ್ವರಾಗಿ ಇನ್ನು ಬೀದಿಗೆ ಬೀಳುತ್ತೆ, ಇದು ಬಾಡಿಗೆ ಕಟ್ಟಕ್ಕಾಗಿದೆ, ಇನ್ನು ಓನರ್ ನೆಕ್ಸ್ಟ್ ಮಂತ್ ಅವನು ಹೊರಗೆ ಹಾಕ್ಬೋದು, ಕೈಲಿ 2 ಮಕ್ಳನ್ನ ಹಿಡ್ಕೊಂಡು ಪ್ರೀತಿಸಿ ಮದುವೆ ಆದ ಹೆಂಡ್ತಿನ ಕಟ್ಕೊಂಡು ಈ ಕಡೆ ತಂದೆ ತಾಯಿ ಆ ಕಡೆ ತಂದೆ ತಾಯಿ ಪ್ರೀತಿಸಿ ಮದುವೆ ಆದರೆ ಏನೇನಾಗುತ್ತೆ ಗೊತ್ತಾಯ್ತಾ ಅಂತ ಡೈಲಾಗ್ ಸಿನಿಮಾ ಥರ ಕೇಳಬೇಕಾಗುತ್ತಲ್ಲ ಅನ್ನೋ ಚಿಂತೆಗಳೆಲ್ಲ ಇದ್ದಾಗ ಶುರುವಾಗಿದ್ದು ಕಲಾ ಮಾಧ್ಯಮ ಅಷ್ಟೇ. ಇದು ಈಗ ತುಂಬ ನಿಮ್ಮಂಥ ಗಣ್ಯರೆಲ್ಲರೂ ನಮಗೆ. ಹಿಂದೆ ಏನು ಮಾಡ್ತಾ ಇದ್ರಿ? ನಾನು ಮೂಲತಃ ರಂಗಭೂಮಿಯವನು. ನಾನು ನನ್ನ ಪತ್ನಿ ಇಬ್ಬರು ರಂಗಭೂಮಿಯವರು. ನನ್ನ ಪತ್ನಿ ಸವಿತಾ, ನಾನು ಪರಂ. ಸೊ ಆಕೆ ಸಾಣೆಹಳ್ಳಿ ಥಿಯೇಟರ್ ಸ್ಕೂಲ್ ನಿಮ್ಗೆ ಗೊತ್ತಿರ್ಬೇಕು, ಸಾಣೆಹಳ್ಳಿ ರಂಗಶಾಲೆ ಪಂಡಿತರಾದಿರು ಮಠ ಅವ್ರು ನಡೆಸುವಂಥದ್ದು. ಅಲ್ಲಿ ಪಾಸ್ಔಟು, ಡಿಪ್ಲೊಮಾ ಪಾಸ್ಔಟು, ಆಮೇಲೆ MA ಇನ್ ಡ್ರಾಮಾ ಕೂಡ ಮಾಡಿದರು. ನಾನು ನಂದು MCOM ಮುಗಿದ್ಮೇಲೆ VSC ರಂಗಭೂಮಿಲಿದ್ದು, ಆನಂತರ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರಲ್ಲಿ ಶುರು ಆದಾಗ ಅಲ್ಲಿ ಮೊದಲ ಬ್ಯಾಚ್ ವಿದ್ಯಾರ್ಥಿ. ಆಮೇಲೆ ಫುಲ್ ಟೈಮಾಗಿ ತೊಗೊಂಡು ನಾನು ಕೆಲಸ ಮಾಡ್ತಿದ್ದೆ, ನನ್ನ ಪತ್ನಿನೂ ಕೆಲಸ ಮಾಡ್ತಿದ್ರು. ಸೊ ನಮ್ಮಿಬ್ಬರು ರೈಲ್ವೆ ಟ್ರ್ಯಾಕ್ ಬೇರೆ ಇತ್ತು, ಯಾವುದೋ ಒಂದು ಟೈಮಲ್ಲಿ ಅದು ಮೀಟ್ ಆಯಿತು. ಸೊ ವಿ ಮೆಟ್ ಆನ್ ಥಿಯೇಟರ್. ಸೊ ರಂಗಭೂಮಿಲಿ ಭೇಟಿಯಾಗಿ ನಮ್ಮಿಬ್ಬರ ಸಮಾನ ಆಸಕ್ತಿಗಳು, ನಮ್ಮಿಬ್ಬರ ಸಮಾನ ಮನಸ್ಥಿತಿ, ಓಕೆ ನಾವು ಒಟ್ಟಿಗೆ ಇರ್ಬೋದು ಅಂತ ಅನಿಸಿ, ಬಹುಶಃ ನನ್ನ ಪತ್ನಿದು ರಿಸ್ಕ್, ನನ್ನಂತೂ ಹುಡುಗರದ್ದು ಯಾವತ್ತೂ ರಿಸ್ಕ್ ಇರಲ್ಲ, ಪತ್ನಿ ರಿಸ್ಕ್ ತೊಗೊಂಡು ನನ್ನ ಮದುವೆ ಆದ್ಲು. ಯಾಕಂದ್ರೆ ಬಾಯ್ಸ್ದು ರಿಸ್ಕ್ ಜಾಸ್ತಿ ಇರಲ್ಲ. ಹಾಗಾಗಿ ಅದೇ ನನ್ನಲ್ಲಿ ಏನು ಕಂಡ್ಲೋ ಗೊತ್ತಿಲ್ಲ ಅಂತ ಒಬ್ಬ ಹೊರಟು ಹುಡುಗನ ಮದುವೆ ಆದ್ಲು ಅವಳು. ಹಾಗಾಗಿ ನಾವು ಮದುವೆ ಆದ್ವಿ. ಮದುವೆ ಆದಮೇಲೆ ಸಹಜವಾಗಿ ಈ ಬಡತನ ಇರಲಿ ಸಿರಿತನ ಇರಲಿ 2 ಮಕ್ಕಳಾದರು. ಸೊ ಹಾಗಾಗಿ ಆ ಥರ ಥಿಯೇಟ್ರ್ ಜರ್ನಿ ನಮ್ಮದು, ರಂಗಭೂಮಿಯವ್ರು ನಾವು. ಹೀಗೆ ಇರ್ತಿರ್ಬೇಕಾದ್ರೆ ನಾನು ಒಂದು ಸಿನಿಮಾಗೆ ಜೈತೀರ್ಥ ಸರ್ ಇದಾರಲ್ಲ, ಬೆಲ್ ಬಾಟಮ್ ಎಲ್ಲ ಮಾಡಿದ್ರು, ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಮೊಟ್ಟ ಮೊದಲು ನಾನು ಆ್ಯಕ್ಟಿಂಗ್ ಬೆಲ್ ಬಾಟಮ್ ಶೂಟಿಂಗ್ ಟೈಮಲ್ಲಿ ನೀವು ಜೊತೆಗೆ ನಾನು ಬಿಟ್ಬಿಟ್ಟಿದ್ದೆ ಅಷ್ಟೊತ್ತೆ. ಅವ್ರ ಹತ್ರ ನಾನು ಟೋನಿ ಅಂತ ಅವ್ರು ಒಂದು ಸಿನಿಮಾ ಮಾಡಿದ್ರು, ಕಿಶನರ್ ಕಿಟ್ಟಿ ಸರ್ ಅವರೆಲ್ಲ ಹಾಕೊಂಡು. ಆ ಸಿನಿಮಾಗೆ ಬ್ಯೂಟಿಫುಲ್ ಮನ್ಸುಗಳಲ್ಲಿ ಆ್ಯಕ್ಟ್ ಕೂಡ ಮಾಡಿಕೊಂಡು ಒಂದು ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ದೆ. ಆದರೆ ನಾನು ಮೂಲತಃ ರಂಗಭೂಮಿಯಲ್ಲಿ ಯಾಕಿದ್ದೆ ಅಂತಂದರೆ ನಟ ಆಗಬೇಕು ಅಂತ. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಧಾರಾವಾಹಿಗಳು ಮಾಡಬೇಕು ಅನ್ನೋದಕ್ಕೆ ಇದು ವೇದಿಕೆ ಅಂತ ಶುರು ಮಾಡಿದ್ದು. ಅದು ನಾಟಕ. ಎಲ್ಲರೂ ಹಾಗೆ ನನಗೂ ಆಸೆ ಇತ್ತು, ಕಾಣಿಸ್ಕೋಬೇಕು ತೆರೆ ಮೇಲೆ. DVJ ಹೇಳ್ತಾರಲ್ಲ, ಮನ್ನಣೆಯ ದಾಹವು ಎಲ್ಲಕ್ಕೂ ಮಿಗಿಲು ಅಂತ. ಸೊ ಅದು ನನಗೂ ಇತ್ತು ನನ್ನ BCom ಓದ್ತಿರ್ಬೇಕಾದ್ರಿಂದ. ಸೊ ಹಾಗಾಗಿ ರಂಗಭೂಮಿ ಶುರು ಮಾಡಿದೆ. ನಾಟಕ ಅದಕ್ಕೊಂದು ವೇದಿಕೆ, ನಾಟಕದಿಂದ ಶುರು ಮಾಡೋದು. ತುಂಬ ಜನ ಅಂತೆಲ್ಲ ಕೇಳ್ತಿದ್ವಿ, ಓದ್ತಿದ್ವಿ. ಸೊ ಹಾಗಾಗಿ ನಾಟಕ ಮಾಡಿದ್ರೆ ಸಿನಿಮಾಗೆ ಹೋಗೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ರಂಗಭೂಮಿಗೆ ಬಂದೆ. ಆದರೆ ರಂಗಭೂಮಿಗೆ ಬಂದಮೇಲೆ ನನಗನ್ಸಿದ್ದು ಎಲ್ಲಕ್ಕಿಂತಲೂ ಮೀರಿದ ಸುಖ ಅದರಲ್ಲಿದೆ, ನೆಮ್ಮದಿ ಅದರಲ್ಲಿದೆ. ಹಣ ಬರದೇ ಇರ್ಬೋದು, ಸಿನಿಮಾ ಮಾಡಿದಾಗ ಬರೆದಿರೋಷ್ಟು ತೃಪ್ತಿ ಸಿಗದೆ ಇರ್ಬೋದು, ರೆಕಗ್ನಿಷನ್ ಸಿಗದೆ ಇರ್ಬೋದು, ಆದರೆ ತುಂಬ ತೃಪ್ತಿ ಸಿಗುತ್ತೆ ಮನಸ್ಸಿಗೆ ಅಂತ ಅನ್ನಿಸ್ತದೆ. ಹಾಗಾಗಿ ಥಿಯೇಟ್ರನ್ನ ತುಂಬ ಗಟ್ಟಿಯಾಗಿ ಹಿಡ್ಕೊಂಡೆ ನಾನು, ನನ್ನ ಪತ್ನಿ ಕೂಡ. ಸೊ ಹಾಗಾಗಿ ಥಿಯೇಟ್ರಲ್ಲಿದ್ವಿ ನಾವು. ಅದ್ರ ಮಧ್ಯದಲ್ಲಿ ನಂದು NSD ಕೋರ್ಸ್ ಮುಗಿದ್ಮೇಲೆ ತುಂಬ ಕಡೆ ಅಭಿನಯಕ್ಕೆ ಟ್ರೈ ಮಾಡ್ತಿದ್ದೆ, ಫೋಟೋ ಪ್ರಿಂಟ್. ಅವಾಗಿನ್ನೂ ಈ ವಾಟ್ಸಪ್ಪೆಲ್ಲ ತುಂಬ ಇರಲಿಲ್ಲ, 2010 ಅನ್ನೋದ್ರ ಟೈಮು. ಅವಾಗೆಲ್ಲ ಫೋಟೋ ಕೈಲಿಟ್ಕೊಂಡು ಅದರಿಂದ ಹೆಸರು ಬರೆದು, ಫೋನ್ ನಂಬರ್ ಬರೆದು ಡೈರೆಕ್ಟರ್ಸ್ಗಳು ಕೊಡೋದು, ಮ್ಯಾನೇಜರ್ಸ್ಗಳು ಕೊಡೋದು, ಇದೆಲ್ಲ ಮಾಡ್ತಿದ್ದೆ ನಾನು. ಹಾಗಾಗಿ ಇದೆಲ್ಲ ಮಾಡ್ತಿದ್ದೆ. ಸೊ ತುಂಬ 99% ಕರೀತಿರ್ಲಿಲ್ಲ. ಈಗ 4-5 ವರ್ಷ ಒದ್ದಾಡಿದೆ. ಆಗ ಒಂದು ಸಣ್ಣ ಪುಟ್ಟ ಪಾತ್ರ, ಈಗ ಮಾಂಗಲ್ಯ ಧಾರಾವಾಹಿಲಿ ಒಂದು ಚಿಕ್ಕ ಪಾತ್ರ. ಈಗ ಕಲಾ ಮಾಧ್ಯಮ ಒಂದು ಸ್ವಲ್ಪ ಫೇಮಸ್ ಆದ್ಮೇಲೆ ತುಂಬ ಜನ ನಮ್ಮ ಪ್ರೇಕ್ಷಕರು ನನಗೆ ವಿಡಿಯೋಸ್ ಕಳಿಸ್ತಾರೆ. ಯೂಟ್ಯೂಬಲ್ಲಿ ಕ್ರೈಮ್ ಫೈಲ್ ಅಂತ ಬರ್ತಿತ್ತಾಗ, ಈಗೇನು ಶಾಂತಂ ಪಾಪಂ ಅಂತ ಎಪಿಸೋಡ್ಸ್ ಬರ್ತಿದ್ದಾವಲ್ಲ, ಈ ಪೊಲೀಸ್
ಪ್ರಕರಣಗಳನ್ನ ಮಾಡ್ತಾರಲ್ಲ, ಅದು ಅವಾಗ ಕ್ರೈಮ್ ಫೈಲ್ ಅಂತ ಇತ್ತು 2012 ಸುಮಾರಲ್ಲಿ. ಅದ್ರಲ್ಲಿ ಸಣ್ಣ ಸಣ್ಣ ಪಾತ್ರ, ಅದ್ರಲ್ಲಿ ಪೊಲೀಸು, ಕಳ್ಳ, ದರೋಡೆಕೋರ, ಮರ್ಡರ್ ಮಾಡ್ಬಿಡೋನು ಇಂಥವೆಲ್ಲ ಮಾಡ್ತಾ ಇದ್ದೆ ನಾನು. ಒಂದು 7-8 ಎಪಿಸೋಡ್ ಮಾಡಿದ್ದೆ. ಅದೆಲ್ಲ ಯೂಟ್ಯೂಬ್ಗೆ ಹಾಕ್ಬಿಟ್ಟಿದ್ದಾರೆ ಅವರು. ನಂಗೆ ನೋಡ್ಬಿಟ್ಟು ಸರ್ ಇದು ನೀವು, ಸರ್ ಏನು ಸರ್ ನೀವು ಕಳ್ಳನ ಪಾತ್ರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ನಿಮ್ಮ ಕಳ್ಳನ ಪಾತ್ರ ಅಂತೆಲ್ಲ ಕಳಿಸ್ತಿರ್ತಾರೆ. ಹ್ಞೂ ಆಯ್ತು ಅಣ್ಣ ಅಂತ ಹೇಳ್ತೀನಿ. ಸೊ ಈ ಥರದ್ದೆಲ್ಲ ಇತ್ತು. ಅಂದರೆ ನಮ್ಮ ಜೀವನ ಹೊಟ್ಟೆ ತುಂಬಿಕೊಳ್ಳೋಕ್ಕೆ ಒಬ್ಬ ಒದ್ದಾಡುತ್ತಿರುವ ಕಲಾವಿದನ ಬದುಕೇನಿತ್ತು ಹಾಗೆ ಇತ್ತು. ನನ್ನ ಪತ್ನಿದೇನಾಯಿತು, ಆಕೆಗೆ ಬಹುಶಃ ಹೆಣ್ಮಕ್ಳಿಗೆ ಬೇಗ ಅವಕಾಶ ಸಿಗುತ್ತೇನೋ. ಆಕೆಗೆ ರೋಬೋ ಫ್ಯಾಮಿಲಿ ಆ ಥರದ್ದು ಮಾಷಾ ಅನ್ನೋ ಪ್ರಾಜೆಕ್ಟಲ್ಲೆಲ್ಲ ಒಳ್ಳೆ ಇದು ಸಿಕ್ಕಿತ್ತು. ನಾನು ಲಾಟ್ರಿ ಹೊಡಿತಾ ಇರೋ ಟೈಮಲ್ಲಿ ಆಕೆ ಒಂದು 40-45 ಸಾವಿರ ದುಡಿತಿದ್ಲು ಸೀರಿಯಲ್ಸ್ ಮಾಡ್ತಾ. ಸೊ ಹಾಗಿದೆ ಅವಳು ನಾನು ಸಾಕ್ತಿದ್ಲು ಒಂದು 2-3 ವರ್ಷ, ದುಡ್ಡು ಕೊಟ್ಟು ಪೆಟ್ರೋಲಿಗೆ ಕಾಸು ಕೊಟ್ಟು ಅದೆಲ್ಲ ಆಯ್ತು. ಸುಮ್ಮನೆ ಆ ಥರ ಇದ್ವಿ. ಆಗ ನಾನು ಸುಮ್ಮನಿರೋ ಬದಲು ಏನು ಮಾಡಬೇಕು ಅಂತ ಜೈತೀರ್ಥ ಅವ್ರ ಹತ್ರ, ಆಗ ಅವ್ರು ಟೋನಿ ಸಿನಿಮಾ ಶುರು ಮಾಡಿದ್ರು 2012ರಲ್ಲಿ. ಸರ್ ನಿಮ್ಮ ಹತ್ರ, ಅವ್ರು ನಮ್ಮ ನಾಟಕದ ನನ್ನ ಗುರುಗಳವರು, ಅವ್ರ ಹತ್ರ ಒಂದು ಫೋಟೋ ಕೊಟ್ಟು ಒಂದು ಆ್ಯಕ್ಟಿಂಗ್ ಅವಕಾಶ ಕೊಡಿ ಅಂದೆ. ಆ್ಯಕ್ಟಿಂಗ್ ಇಲ್ಲ ಮಗ, ಅವ್ರನ್ನ ತುಂಬ ನಾನು ಅಣ್ಣ ಅಂತ ಕರಿತೀನಿ. ಆ್ಯಕ್ಟಿಂಗ್ ಇಲ್ಲ ಮಗ, ನೀನು ಈಗ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಇದೆ, ನೀನು ಹೆಂಗೋ ನಾಟಕದ ಅಂತಾನೆ, ನೀನು ಹೆಂಗೋ ಈ ಸ್ಕ್ರಿಪ್ಟು ಗಿಫ್ಟ್ ಎಲ್ಲ ನಾವು ನೋಡ್ಕೋತಿಲ್ಲ, ಬಾ ಇದ್ರಲ್ಲಿ ಒಂದು ಕೆಲಸ ಮಾಡೋಂಗಿದ್ರೆ ಮಾಡು ಅಂತಂದರು. ಸರಿ ಅಣ್ಣ ಬರ್ತೀನಿ, ಕೆಲಸ ಇಲ್ಲ ನನಗೆ ಹೆಂಗೋ ಆಯ್ತು, ಏನು ಟೈಮ್ ಪಾಸ್ ಮಾಡೋಕ್ಕಾರು ಬೇಕಲ್ಲ, ಸುಮ್ಮನೆ ಹೋದೆ. ಅದ್ರಲ್ಲಿ ಹೋದ್ಮೇಲೆ ಹೇಗೆ ನನಗೆ ರಂಗಭೂಮಿ ನನ್ನ ಆಕರ್ಷಣೆ ಮಾಡ್ತಲ್ಲ, ಹಾಗೆ ಆ ನಿರ್ದೇಶನ ವಿಭಾಗ ಕೂಡ ಆಕರ್ಷಣೆ ಮಾಡುತ್ತೆ. ಯಾಕಂದರೆ ಈಗ ನೋಡಿ, ಶ್ರೀನಗರ್ ಕಿಟ್ಟಿ ಸರ್ ಅವಾಗ ಸ್ಟಾರು, ದೊಡ್ಡ ಸ್ಟಾರು, ಐಲಿ ಥರ ಇದ್ದರು. ಇವರಿದ್ರು, ರವಿಶಂಕರ್ ಇದ್ದರು, ಆರ್ಮುಗಂ ರವಿಶಂಕರ್, ಅವರೆಲ್ಲರೂ ನಾವು ಅವ್ರ ತೆರೆ ಮೇಲೆ ನೋಡಿ ಏನು ಆರಾಧಿಸ್ತಿದ್ವಿ. ಅವರು ಡೈರೆಕ್ಟ್ರ್ ಸೆಟ್ಟಲ್ಲಿ ಹೇಳೋದನ್ನ ಕೇಳ್ಕೊಂಡು ಆಯ್ತು ಸರ್, ಓಕೆ ಸರ್, ಆಯ್ತು ಸರ್, ಮಾಡ್ತೀವಿ ಸರ್ ಅಂದ್ಕೊಂಡು ಇವ್ರು ಮಾಡ್ಕಟ್ಟು ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಆಗ ನಿರ್ದೇಶನ ಮಾಡೋದ್ರಲ್ಲಿ ಏನೋ ಒಂದು ಸುಖ ಇದೆ, ಅದರಲ್ಲಿ ಏನೋ ಒಂದು ತೃಪ್ತಿ ಇದೆ ಅಂತ ಅನಿಸಿ ಡೈರೆಕ್ಷನ್ ಮಾಡುವಂತ ಅನ್ನಿಸ್ತು. ಆದರೆ ಸಿನಿಮಾ ಮಾಡೋಕ್ಕೆ ತುಂಬ ಹಣ ಇತ್ಯಾದಿಲ್ಲ ಬೇಕು ಅಂತ ನನಗೆ ಈ ಡಾಕ್ಯುಮೆಂಟ್ರಿಗಳು ಮಾಡ್ಬೋದು ಅಂತ ಅನ್ನಿಸ್ತು. ಅಂದರೆ ಸಾಕ್ಷ್ಯಚಿತ್ರಗಳು ಕನ್ನಡದಲ್ಲಿ ತುಂಬ ಎಕ್ಸ್ಪ್ಲೋರ್ ಆಗದಿರೋ ಕ್ಷೇತ್ರ. ಈಗ ಬೇರೆ ಈಗ BBC ಲಂಡನ್ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮೆರಿಕದಲ್ಲಿ ಡಾಕ್ಯುಮೆಂಟ್ರಿಗಳು ತುಂಬ ದೊಡ್ಡ ಕಲ್ಚರ್ ಇದೆ. ಅಂದರೆ ಡಾಕ್ಯುಮೆಂಟಿಂಗ್ ದಿ ರಿಯಾಲಿಟಿ ಆಫ್ ಎ ಪರ್ಸನ್ ಆರ್ ಎನ್ ಈವೆಂಟ್ ಆರ್ ಅ ಸಬ್ಜೆಕ್ಟ್, ಆ ಥರದ್ದು ಡಾಕ್ಯುಮೆಂಟೇಷನ್ ನಮ್ಮಲ್ಲಿ ಚೆನ್ನಾಗಿ ಇನ್ನೂ ಬೆಳೆದಿಲ್ಲ. ಡಾಕ್ಯುಮೆಂಟ್ರಿಗಳನ್ನು ಮಾಡ್ಬೋದಲ್ಲ ಅಂಥೇಳಿ ನಮ್ಮ ಸಾಹಿತ್ಯನೂ ಮೊದಲಿಂದ ಆಸಕ್ತಿ ಇರೋದ್ರಿಂದ ತೇಜಸ್ವಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ, ಕುವೆಂಪು ಅವ್ರ ಬಗ್ಗೆ, ಬೇಂದ್ರೆ, MM ಕಲಬುರ್ಗಿ, ಈ ಥರ ಡಾಕ್ಯುಮೆಂಟ್ರೀಸ್ ಮಾಡ್ತಿದ್ವಿ ನಾವು. ಅಷ್ಟೊಂದು ನನ್ನ ಪತ್ನಿ ಮದುವೆ ಆಯಿತು 2015ರಲ್ಲಿ, ನನ್ನ ಮಗ ಹುಟ್ಟಿದ. ಸೊ ಹೀಗೆ ಬರ್ತಿರ್ಬೇಕಾದ್ರೆ ಕೋವಿಡ್ ಸಂದರ್ಭಕ್ಕೆ ನಮ್ಗೆ ತುಂಬ ತೊಂದರೆ ಆಯಿತು. ನಮಗಿದ್ದ ದಾರಿ ಒಂದು ನಾಟಕ, ನನ್ನ ಪತ್ನಿಗೆ ಆಗಾಗ ಧಾರಾವಾಹಿ ಸಿನಿಮಾ ಕರೀತಿದ್ರು, ಆಮೇಲೆ ನಂದು ಡಾಕ್ಯುಮೆಂಟ್ರಿಗಳಿತ್ತು. ಸೊ ಹೀಗೆಲ್ಲ ಇದ್ದಾಗ ನಾವು ಕೋವಿಡ್ ಬಂದಾಗ ಪೂರ್ತಿ ಲಾಕ್ಡೌನು. ಸೊ ನಾವು ಮನೆ ಬಿಟ್ಟು ಹೊರಗೆ ಹೋಗೋಂಗಿಲ್ಲ, ನಾಟಕ ಬಂದು ಡಾಕ್ಯುಮೆಂಟ್ರೀಸ್ ಕರೆಯೋರಿಲ್ಲ, ಸೀರಿಯಲ್ ಶೂಟಿಂಗ್ ಇಲ್ಲ, ಸಿನಿಮಾ ಶೂಟಿಂಗ್ ಇಲ್ಲ. ಸೊ ಏನು ಇಲ್ಲದೆ ಇದ್ದಾಗ ಏನು ಮಾಡಬೇಕು ಅಂತ ಅಂದಾಗ ನಮ್ಮ ಕೈ ಹಿಡಿದಿದೆ ಕಲಾ ಮಾಧ್ಯಮ. ಇಂಟರ್ವ್ಯೂಗಳು, ನಿಮ್ಮಂಥ ಗಣ್ಯರು, ಕಲಾವಿದರು, ತಂತ್ರಜ್ಞರು ಎಲ್ಲರೂ ನಮ್ಮ ಕೈ ಹಿಡಿದು ನಮ್ಮನ್ನು ನಿಮ್ಮವರೆಗೂ ಬಂದು ಕೂರಿಸೋವರೆಗೂ ನಮ್ಮನ್ನು ಬೆಳೆಸಿದ್ದಾರೆ. ಇದು ತುಂಬ ಸಂಕ್ಷಿಪ್ತವಾಗಿ ಜೀವನ ಚರಿತ್ರೆ ಪರಮೇಶ್ವರ್. ನೀವು ಹೇಗೆ ಸೇರ್ತಿದ್ದೆ ಸರ್ ಜೊತೆ? ಸರ್ ಅದೇ ಇವರು ಹೇಳಿದ್ರಲ್ಲ NSD ಮುಗಿಸಿ ಬಂದೆ ಅಂತ. NSD ಮುಗಿಸ್ಕೊಂಡು ಸಿನಿಮಾದಲ್ಲಿ ಅವಕಾಶ ಹುಡುಕ್ಬೇಕಾದಾಗ ಇವರಿಗೆ ನಮ್ಗೆ ಒಬ್ರು ಕಾಮನ್ ಫ್ರೆಂಡ್ ವೆಂಕಟರಾಜ್ ಅಂತ ಇದ್ದಾರೆ. ಅವ್ರು ನಾನು ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಬ್ಬ ಹುಡುಗಂದು ಫೋಟೋ ಶೂಟ್ ಮಾಡಬೇಕು, ಕರ್ಕೊಂಬರ್ತೀನಿ, ಪರಿಚಯ ಮಾಡ್ಕೊಡ್ತೀನಿ. ಸರಿ ಅಂತ ನಾವು ಆಗ ಅಲ್ಲಿ ಒಂದು ಸ್ಕ್ರೀನ್ ಪ್ಲೇ ರೈಟಿಂಗ್ ಕೋರ್ಸ್ ನಡೀತಾ ಇತ್ತು ಸರ್. ನಾಗಾಭರಣ ಸರ್ ಅಧ್ಯಕ್ಷರಾಗಿದ್ದರು ಚಲನಚಿತ್ರ ಅಕಾಡೆಮಿಯಲ್ಲಿ. ನಾನು ಅಲ್ಲಿ ಸೇರ್ಕೊಂಡಿದ್ದೆ. ಅವಾಗ ಒಂದಿನ ಟೌನ್ ಹಾಲ್ ಹತ್ರ ಅವ್ರು ವೆಂಕಟರಾಜ್ ಅವರು ಕರ್ಕೊಂಬಂದ್ರು. ಹುಡುಗನ ಕರ್ಕೊಂಬರ್ತೀನಿ ಅಂದಿದ್ರಲ್ಲ, ಅವರೇ ಇವ್ರನ್ನ ನಾವು ನಾವು ಒಟ್ಟಿನಲ್ಲಿ ಸ್ಟಾರ್ ಆಗಬೇಕು ಅಂತ ಇವರು ವೆಂಕಟರಾಜ್ ಅವರು ನಾವು ಸಮುದ್ರ ಕಡೆ ಥರ ಇದ್ದಾನೆ, ಪ್ರಕಾಶ್ ಭಾಯಿ ರೀಪ್ಲೇಸ್ ಮಾಡೋಂಥ ನಟ ಇದ್ದಾನೆ ನನ್ನ ಹತ್ರ. ಆ ಥರ ಇಲ್ಲಿ ಸಾಕಾಗ್ತಾ ಇಲ್ಲ ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಅವಕಾಶ ಸಾಲ್ತಾ ಇಲ್ಲ, ನಾವು ತಮಿಳ್ನಾಡಿಗೆ ಹೋಗ್ಬೇಕು, ಆ ಥರ ಫೋಟೋ ಶೂಟ್ ಇರಬೇಕು, ಹಂಗೆ ಶೂಟ್ ಮಾಡಿಕೊಡಿ ಅಂತಂದು. ಸರಿ ಅಂತ ಅವಾಗ ನಾನು ಇವ್ರು ಫೋಟೋ ಶೂಟ್ ಮಾಡಿದೆ ಸರ್. ಅವತ್ತಿಂದ ಫ್ರೆಂಡ್ಶಿಪ್ ಆಗಿರೋದು ಇವತ್ತವರೆಗೂ ನಡ್ಕೊಂಡು ಬಂದಿದೆ ಒಟ್ಟಿಗೆ. ಇದೇ ಇನ್ಸಿಡೆಂಟ್ ನಿನ್ನೆ ಚರಣ್ರಾಜ್ ಅವ್ರ ಸಂದರ್ಶನ ಇತ್ತು. ನಿನ್ನೆ ಅವರು ಕೇಳಿದ್ರು, ಅದು ಹಾಗೆ ಹೋಯ್ತಪ್ಪ. ಚರಣ್ರಾಜಿಗೆ ಫೋನ್ ಮಾಡಿ, ಸರ್ ನೀವು ಬೆಂಗಳೂರು ಬಂದಾಗ ಒಂದು ಸಂದರ್ಶನ ಬೇಕಲ್ಲ ಅಂತ ಹೇಳುವಾಗ ಇದು ಮೊಬೈಲ್ನಲ್ಲಿ ಬರ್ತಾ ಇದೆ, ನೀವು ಎಂಟ್ರಿ ಮಾಡಿದ್ದು. ನಾ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಗಣೇಶ ಎಲ್ಲೆಲ್ಲೋ ಹೋಗ್ತಾನೋ ಅಲ್ಲಿ ಪರಮೇಶ ಹೋಗಿರ್ತಾರೆ. ನಿನ್ನೆ ಚರಣ್ರಾಜ್ ಅದೇ ಮಾತು ಕೇಳಿ, ನಿಮ್ಮಿಬ್ರದ್ದು ಒಳ್ಳೆ ಕಾಂಬಿನೇಷನ್ ಇದೆ, ಹೇಗೆ ಸಿಕ್ಕರು ಇವರು ಅಂತಂದ್ರು. ಅದೇ ಸರ್ ನಾನು ನಿಮ್ಮ ಥರ ಸ್ಟಾರ್ ಆಗಕ್ಕೆ ಅಂತ ಬಂದು ಫೋಟೋ ಶೂಟ್ ಮಾಡ್ಸಕ್ ಹೋದೆ, ಯೂಟ್ಯೂಬರ್ ಆಗ್ಬಿಟ್ಟೆ ಸರ್, ಹಾಗಾಗಿ ಜೊತೆಲೇ ಇದ್ದಾರೆ. ಅವ್ರು ಹೌದಾ ನೀವು ಒಳ್ಳೆ ನಟ ಆಗ್ಬೋದು ಕಣ್ರಿ ಹಾಗೆ ಹೇಳಿದ್ರು. ಸರ್ ಯಾರು ಆ್ಯಕ್ಟಿಂಗ್ ಅವಕಾಶ ಕೊಡಲಿಲ್ಲ ಅಂತ ಯೂಟ್ಯೂಬರ್ ಅದೇ ಸರ್ ನಾನು ಅಂತಂದೆ ಅವ್ರಿಗೆ. ಆ ಥರ. ಸೊ ಅಂದರೆ ಲೈಫ್ ಆಕಸ್ಮಿಕಗಳ ಸಂತೆ. ನೀವೊಂದು ಸಾಧನೆ ಅದು ಇದು ಅಂತ ನಾನು ಬೇರೆ ಕ್ಷೇತ್ರಗಳ ಬಗ್ಗೆ ತುಂಬ ಆಸಕ್ತಿ ಇತ್ತು. ನಟನೆ ಬಗ್ಗೆ ಈಗ ತುಂಬ ಆಸಕ್ತಿ ಇದೆ, ಅದಕ್ಕೆ ನಾನು ನಾಟಕ ಬಿಟ್ಟಿಲ್ಲ. ನೀವು ಹೇಳೋದು ನನ್ನ ತೇಜಸ್ವಿ ನಾಟಕ ಚೆನ್ನಾಗಿ ಮಾಡ್ತೀರಿ ಅಂತ, ಅವೆಲ್ಲವೂ ನನ್ನ ತೀವ್ರವಾದ ಆಸಕ್ತಿಯ ಕ್ಷೇತ್ರಗಳು. ಯೂಟ್ಯೂಬ್ ಅಲ್ಲ ಅಂತಲ್ಲ, ಆದರೆ ಯೂಟ್ಯೂಬ್ ನನಗೆ ನಾನು ಬಯಸದೇ ಬಂದು ಭಾಗ್ಯ ಅದು.
ನಾನು ಬಯಸಿದ್ದೇನೇನೋ ನಟ ಆಗ್ಬಿಡ್ಬೇಕು, ಒಳ್ಳೆ ನಟ ಆಗಬೇಕು ಅಂತಿತ್ತು. ಏನೋ ಕಾರಣಕ್ಕಾಗಲಿಲ್ಲ. ಬಹುಶಃ ನನಗೆ ತಾಳ್ಮೆ ಇರಲಿಲ್ವೇನೋ ಕಾಯೋಕ್ಕೆ. ನಾನು ಅನೇಕ ಕಲಾವಿದರುಗಳ ಬದುಕನ್ನು ನಾನು ಸಂದರ್ಶನದ ಮೂಲಕ ಈ ಕೇಳ್ತಾ ಒಂದ್ಸಲ ನಾನು ಕನೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಹೌದು ನನಗೆ ತಾಳ್ಮೆ ಇಲ್ಲ ಅನ್ಸ್ಬಿಡುತ್ತೆ. ಚರಣ್ರಾಜ್ ನಿನ್ನೆ ಹೇಳ್ತಿದ್ರು, ಪರಂ ನಾನು 76ಕ್ಕೆ ನಾನು ಬೆಂಗಳೂರಿಗೆ ಬಂದಿರೋದು. 76ಕ್ಕೆ ಬೆಂಗಳೂರಿಗೆ ಬಂದೆ. 82ಕ್ಕೆ ನನಗೆ ಮೊದಲನೇ ಅವಕಾಶ ಸಿಕ್ತು ಅಂದರು. ಮೊದಲನೇ ಅವಕಾಶ. ಅಲ್ಲಿಗೆ ಎಷ್ಟು ವರ್ಷ? 6 ವರ್ಷ ನಾನು ಕಾದೆ. ಹೋಟ್ಲಲ್ಲಿ ಕೆಲಸ ಮಾಡಿದೆ, ಬಾರಲ್ಲಿ ಕೆಲಸ ಮಾಡಿದೆ, ಎಲ್ಲೆಲ್ಲೋ ಹಾಡ್ತಿದ್ದೆ, ಇಲ್ಲೆಲ್ಲೋ ಸಣ್ಣ ಮನೇಲಿ ಮಲ್ಕೋತಿದ್ದೆ, ಬಾಡಿಗೆ ಕಟ್ಟಿದ್ರೆ ತಲೆ ತಪ್ಸ್ಕೊಂಡು ಓಡಾಡ್ತಿದ್ದೆ. ಈ ಥರ ನನಗೇನಾಯಿತು, ಒಂದು 2-3 ವರ್ಷ ಕಾಯೋಷ್ಟರಲ್ಲಿ ನನಗೆ ತಾಳ್ಮೆ ತಪ್ಪಿಬಿಟ್ಟೆ. ನಾನು ಅಷ್ಟೊಂದು ಕಾಯುವ ಪೇಷನ್ಸು ಇರಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ. ಸೊ ಹಾಗಾಗಿ ನಾನು ಡಾಕ್ಯುಮೆಂಟ್ರಿ ಫೀಲ್ಡಿಗೆ ಬಂದುಬಿಟ್ಟೆ. ಒಂದು ಸಣ್ಣ ಪುಟ್ಟ ರೆವಿನ್ಯೂ ಬರೋಕ್ಕೆ ಶುರು ಆಯಿತು. ಸೊ ದೆನ್ ಲೇಟರ್ ಬ್ರಾಟ್ ಮೀ ಟು ದ ಯೂಟ್ಯೂಬ್. ಇಟ್ಸ್ ಗೋಯಿಂಗ್ ಆನ್. ಹಾಗಾಗಿ ಆ್ಯಕ್ಚುಲಿ ಈಗ ಕರೀತಾರೆ ನನ್ನ ಆ್ಯಕ್ಟ್ ಮಾಡೋಕ್ಕೆ ಬನ್ನಿ ಅಂತ. ಈಗ ನನ್ನ ದುರದೃಷ್ಟ ಏನಾಗಿದೆ, ನಂಗೆ ಟೈಮ್ ಇಲ್ಲ. ಈಗ ಕರೀತಾರೆ ನೋಡಿ ಅಲ್ವಾ, ಇಂಥ ಒಂದು ಅದಕ್ಕೆ ಏನು ಹೇಳ್ತಾರೆ, ಅದೇ ಹೇಳೋದು, ಲೈಫ್ ಆಕಸ್ಮಿಕಗಳ ಸಂತೆ ಸರ್. ಅನ್ಕೊಂಡು ನೋಡಿ ಏನೂ ಆಗಲ್ಲ. ಸ್ಕ್ರೀನ್ ಪ್ಲೇ ಎಷ್ಟು ಚೆನ್ನಾಗಿದೆ ಅದು ಅಂದರೆ, ಏನೋ ಒಂದು ನಮ್ಗೆ ಕಾಣದಿರೋ ಶಕ್ತಿ ಇದೆ. ದೇವರು ಅಂತಿರೋ ಪ್ರಕೃತಿ ಅಂತಿರೋ ಗೊತ್ತಿಲ್ಲ. ನನಗೇನು ಬಯಸ್ತಾ ಇದ್ದೆ ಆ ಟೈಮಲ್ಲಿ ಸಿಕ್ಕಿಲ್ಲ. ಈಗ ಕರೀತಾರೆ. ನನಗೊಂದು ಆಗ್ತಿಲ್ಲ. ನನಗೊಂದು ಯಾವುದೋ ಒಂದು ಒಳ್ಳೆ ಸಿನಿಮಾಗೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು 2 ದಿನ. ಸರ್ ನೀವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಒಂದು 3 ದಿನ ಬನ್ನಿ ಸರ್, ತುಂಬ ಚೆನ್ನಾಗಿದೆ ಎಲ್ಲ ಕೊಟ್ಟರು, ಸಖತ್ತಾಗಿದೆ. ಹೋಗೋಕ್ಕಾಗ್ತಿಲ್ಲ. ನೀವು ಇವಾಗ ಇಲ್ಲೆಲ್ಲ ಒಪ್ಕೊಂಡು ಇಷ್ಟು ಕೆಲಸಗಳು ಮಾಡೋಕ್ಕೆ ಹೋಗಿಲ್ಲ. ಅವ್ರು ಪರವಾಗಿಲ್ಲ ಬಿಡಿ ಸರ್, ಕಟ್ ಮಾಡಿಬಿಟ್ಟೆ ಅಂತ ನಾನು ಬೇರೆ ಕೈ. ಸರಿ, ಓಕೆ. ಕಾಮಿಡಿಯಲ್ಲಿ ಒಂದು ಅದಕ್ಕೆ ಇದಾಯಿತು. ಈಗ ಈ ಫೋಟೋ ಸೈನ್ ಮಾಡಿ ತಾರೆಯರಿಗೆ ಕೊಡ್ತಾ ಇದ್ರಿ ಅಂತ ಅದೇನೋ ಹೇಳ್ದಾಗೈತೆ, ಏನದು? ಈಗ ತಮಗೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಈಗ ಹೊಸದಾಗಿ ನಟ ನಟಿ ಆಗ್ಬೇಕು ಅಂತ ಬರೋರು ಈಗೆಲ್ಲ ವಾಟ್ಸಪ್ ಇದೆ, ಕಳಿಸ್ಬಿಡ್ತಾರೆ ಮ್ಯಾನೇಜರ್ಸ್ಗೆಲ್ಲ. ಆಗ ಈಗ 2010-11 ಆ್ಯಕ್ಟ್ ಮಾಡಲಿಕ್ಕೆ ಮ್ಯಾನೇಜರ್ಗಳಿಗೆ ಹೋಗೋದು, ಸರ್ ನಾನು ಆ್ಯಕ್ಟ್ರು ಸರ್, ಫೋಟೋ ತಗೊಳ್ಳಿ ಸರ್ ಅನ್ನೋದು, ಡೈರೆಕ್ಟರ್ಗಳು ಕೊಡೋದು, ಅವರಲ್ಲಿ ಆಯ್ತು ತೊಳೆ ಇಟ್ಕೊಳ್ಳಿ ಅಂತ ಅನ್ನೋದು. ಆಮೇಲೆ ಈ ಕಡೆ ಬಂದಾಗ ಎಲ್ಲ ಕಡೆ ಅಪ್ಪಿ ವಾಪಸ್ ಅವ್ರು ಅಲ್ಲಿರೋ ನೆಲ ಮೇಲೆ ಬಿದ್ದಿರೋದು. ಇಂಥವೆಲ್ಲ ಸುಮಾರು ಇದ್ದಾವೆ. ಕೆಲವರು ಸೀರಿಯಸ್ ಆಗಿ ತಗೊಂಡು ಕರೆದು ಬಿಟ್ಟಿದ್ರು 1-2ಕ್ಕೆ. ಅದು ಈ ಕ್ರೈಮ್ ಫೈಲ್ ತರದ್ದು. ಸೊ ಆ ಥರದ್ದೆಲ್ಲ ಇದೆ. ಆ ಥರದ್ದು ಸರಿ ಯಾರೂ ನನ್ನ ಕರೆದಿಲ್ಲ. ಇಟ್ಸ್ ಓಕೆ, ಇಟ್ಸ್ ಆಲ್ ದೇರ್ ಇನ್ ದಿ ಗೇಮ್. ಪತ್ರಿಕಾ ರಂಗದಲ್ಲಿ ಅಂದರೆ ಪೇಪರ್ ರಂಗದಲ್ಲಿ ಒಂದು ರೂಢಿಗತವಾದ ಒಂದು ಪದ್ಧತಿ ಇದೆ. ಏನಂದರೆ ಈಗ ಉದಾಹರಣೆಗೆ ಕನ್ನಡಪ್ರಭದಲ್ಲಿ ಇದ್ದ ಸ್ಟಾಫಿಗೆ ಅವಾರ್ಡ್ ಬಂದರೆ ಅದನ್ನು ಪ್ರಜಾವಾಣಿಯವರು ಹಾಕಲ್ಲ. ಓ ಹೌದಾ? ಅಲ್ಲಲ್ಲ, ಅದು ಇತ್ತು. ನಾನು ಅದಕ್ಕೆ ಸಬ್ಜೆಕ್ಟಿಗೆ ಬರ್ತೇನೆ. ಉದಯವಾಣಿಯಲ್ಲಿ ಸ್ಟಾಫಿಗೆ ಅವಾರ್ಡ್ ಏನಾದ್ರು ಬಂದರೆ ಸೈನ್ ಕನ್ನಡದಲ್ಲಿ ಹಾಕಲ್ಲ. ಅದು ನಿಷಿದ್ಧ, ಪಾಲಿಸಿ, ಅದು ಪತ್ರಿಕೆ ಪಾಲಿಸಿ. ಈಗಲೂ ಇದೆ ಚಾನಲ್ನಲ್ಲಿ. ಓಕೆ. ಅವರ ಚಾನಲ್ನ ಸ್ಟಾಫ್ ಯಾರಿಗೆ ಅವಾರ್ಡ್ ಬರುತ್ತೋ ಅವರ ಸಂದರ್ಶನ ಮಾತ್ರ ಅವ್ರು ಹಾಕೊಡ್ತಾರೆ. ಸಂದರ್ಶನ ಮಾತ್ರ ಅಲ್ಲ, ಅವರ ಇಂಟ್ರೊಡಕ್ಷನ್ ಮಾತ್ರ. ಉಳಿದಿಗೆ ಯಾರ್ಯಾರಿಗೆ ಬಂದಿದ್ರು ಅದನ್ನು ಹೇಳಲ್ಲ. ಇದು ನಡ್ಕೊಂಡು ಬಂದಿದ್ದು ಈಗಲೂ ನಡೀತಾ ಇದೆ. ಪತ್ರಿಕೆಯಲ್ಲಿ ಹಾಗಲ್ಲ. ನಮ್ಮೊಬ್ಬರು ವಿಶ್ವೇಶ್ವರ ಭಟ್ರು ವಿಜಯ ಕರ್ನಾಟಕದಲ್ಲಿರುವಾಗ ಅದನ್ನು ಮುರಿದಾಗಿದ್ದು ನನಗೆ ಅದು ಭಾಳ ಹೆಮ್ಮೆ. ವಿಶ್ವೇಶ್ವರ ಭಟ್ರು ಅಲ್ಲಿ ಒಂದು ಅಂಕಣಕ್ಕೆ ಬರೀ ಹೆಸರಾಗ್ತಾ ಇತ್ತು. ನನ್ನ ಒಂದು ಅಂಕಣ ಸ್ಟಾರ್ಟ್ ಮಾಡಿದೆ, ಚದುರು ಚಿತ್ರಗಳು ಅಂತೇಳಿ. ನಾವು ನಿಮ್ಮ ಫ್ಯಾನ್. ಅದಕ್ಕೆ ಗಣೇಶ್ ನಿಮ್ಮ ಫೋಟೋ ಕೊಡಿ ಅಂತೇಳಿ ಫೋಟೋ ಮತ್ತು ಹೆಸರು ಹಾಕೊಂಡು ಫಸ್ಟ್ ಅಂಕಣ ವಿಜಯ ಕರ್ನಾಟಕದಲ್ಲಿ ಪ್ರಿಂಟಾದ್ದು ನಂದು. ವಾವ್. ಅದು ಅಷ್ಟು ವಿಶಾಲವಾದ ಮನಸ್ಸು ಬೇಕು ಅದು. ಆಮೇಲೆ ಕನ್ನಡಪ್ರಭದಲ್ಲಿ ಯಾರಿಗಾದ್ರೂ ಅವಾರ್ಡ್ ಬಂದರೆ ಇದು ನಮ್ಮ ಇದರಲ್ಲಿ ವಿಜಯ ಕರ್ನಾಟಕದಲ್ಲಿ ಹಾಕೋದು. ಯಾವುದೇ ಪತ್ರಿಕೆಯಲ್ಲಿ ಬಂದರೂ ನಮ್ಮಲ್ಲಿ ಆಗ್ತಾಯಿತ್ತು. ಸೊ ನಾನು ಸಬ್ಜೆಕ್ಟ್ ಈಗ ಬರೋದೇನೆಂದರೆ, ನಾವು ಹಾಗೆ ಮಾಡ್ತಾ ಇದ್ದೀವಿ ಅಂತ. ನಿಮ್ಮದು ಒಂದು ಚಾನಲ್, ನಮ್ಮದು ಒಂದು ಚಾನಲ್. ಸೊ ನಮ್ಮ ಚಾನಲ್ನಲ್ಲಿ ನಿಮ್ಮ ಸಂದರ್ಶನ ಬೇಕು ಎಂಬ ಕಾರಣಕ್ಕಾಗಿ ಇಲ್ಲಿ ನಾವು ಇನ್ವೈಟ್ ಮಾಡಿರೋದು. ಸೊ ಅಲ್ಲಿ ವಿಶ್ವೇಶ್ವರ ಭಟ್ರು ಏನು ಮಾಡಿದ್ರು, ಅಲ್ಲಿ ಈ ಭಟ್ರು ಗಣೇಶ್ ಅದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಒಳ್ಳೆಯದು. ಅದಕ್ಕಾಗಿ ಅದು ವಿಶಾಲ ಮನೋಭಾವ ಬೇಕು, ಇಲ್ಲದ್ರೆ ಆಗಲ್ಲ. ಈಗಲೂ ಚಾನಲಲ್ಲಿ ನಡೀತಾ ಇದೆ, ಹಾಕಲ್ಲ. ನಾನು ನೋಡ್ತಾ ಇರ್ತೇನೆ, ಯಾರು ಅವರವರ ಸ್ಟಾಫ್ ಇದೆ ಹಾಕ್ತಾರೆ. ನಿಮ್ಗೆ ಗಮನಿಸ್ತಿದೆ ಹಾಕಲ್ಲ. ಬಟ್ ಈ ಯೂಟ್ಯೂಬ್ ವಿಷಯದಲ್ಲಿ ಸರ್ ನಾವು ಯೂಟ್ಯೂಬರ್ಸ್ಗಳನ್ನ ಹೋಗಿ ಮೊದಲ ಸಾರಿ ಮಾತಾಡ್ಸೋರು ಇಡೀ ಕರ್ನಾಟಕದಲ್ಲಿ. ಹೌದೌದು, ಖಂಡಿತ. ಅವ್ರನ್ನೇ ಹೋಗಿ ನೇರವಾಗಿ ಮಾತಾಡ್ಸಿ. ಹೌದೌದು, ಅದ್ರ ಆ ಮನಸ್ಸಲ್ಲಿ ಏನು ಇದಿಲ್ಲ, ನಿರ್ಮಲವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಹೋಗಿ ಅಲ್ಲೊಂದು ಸಾಧನೆ ಮಾಡಿದ್ದಾರೆ ಹೇಳಿ ಮಾತಾಡಿ. ನಾವು ಮೊಟ್ಟ ಮೊದಲು ಈಗ 2020ರಲ್ಲಿ ನಾವು ಕಲಾ ಮಾಧ್ಯಮ ಯೂಟ್ಯೂಬ್ ಪೇಜ್ ಶುರು ಮಾಡಿದ 2014ರಲ್ಲಿ. ಅದಕ್ಕೆ ಯಾರೇ ಕೇಳಿದ್ರು ಇದು ನನ್ನ 11ನೇ ವರ್ಷದ ಯೂಟ್ಯೂಬ್ ಜರ್ನಿ ಅಂತ ಹೇಳ್ತೀನಿ. ಆದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ಗಂಭೀರವಾಗಿ ಪ್ರೊಫೆಷನಲ್ ಆಗಿ ಮಾಡ್ತಿರೋದು 2020 ಕೋವಿಡ್ ಟೈಮಿಂದ.
2020 ಕೋವಿಡ್ ಟೈಮಿಂದ ಸಿನಿಮಾದವ್ರದ್ದು ಮಾಡ್ತಿದ್ವಿ ಹೆಚ್ಚೆಚ್ಚು. ನಾವು ಸ್ವಲ್ಪ ಡೈವರ್ಸಿಫೈ ಆಗಬೇಕು. ಬರೀ ಸಿನಿಮಾದೇ ಮಾಡ್ತಿದ್ರೆ ಒಂದು ಚಾನೆಲ್ಗೂ ಒಂದು ತೂಕ ಇರೋಲ್ಲ. ಯಾಕಂದರೆ ಬರೀ ಒಂದೇ ಥರದ ಕಂಟೆಂಟ್ ಆದರೆ ನಿಮ್ಗೆ ಅದು ಬೋರ್ ಹೊಡೆಸಿರೋದು ಮೊನೋಟನಸ್ ಆಗುತ್ತೆ. ಇನ್ನೊಂದು ಕಂಟೆಂಟು ಹೆಚ್ಚು ಸಿಗಲ್ಲ. ಎಷ್ಟು ಒಂದು ಕಲಾವಿದರನ್ನ ಹುಡುಕ್ತೀರಿ, ಎಷ್ಟು ಒಂದು ತಂತ್ರಜ್ಞರು ಹುಡುಕ್ತೀರಿ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋಣ. ಅವಾಗ ಸಮಗ್ರವಾಗಿರುತ್ತೆ, ನೋಡೋರಿಗೂ ಬೇರೆ ಬೇರೆ ಆಸಕ್ತಿಯ ಜನ ಬರ್ತಾರೆ ಅಂತ ಅಂದ್ಕೊಂಡಾಗ ನಾವು ಪೊಲೀಸ್ ಆಫೀಸರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು, ಸ್ಪೋರ್ಟ್ಸ್ ಎನಿ ಕ್ಯಾಟಗರಿ, ಈವನ್ ರೋಡ್ ಸೈಡ್ ವೆಂಡರ್ಸ್ ಎಲ್ಲರದ್ದು ಮಾಡಿದ್ವಿ ನಾವು, ಹೋಟೆಲ್ನವ್ರದ್ದೆಲ್ಲ. ಆ ಸಮಯದಲ್ಲಿ ನಾವು ಮಾಡಿದ್ದು ಬಹಳ ದೊಡ್ಡ ಪ್ರಯತ್ನ ಏನು ಅಂತಂದರೆ ಈ ಬೇರೆ ಯೂಟ್ಯೂಬರ್ಗಳ ಸಂದರ್ಶನ. ಅದು ನಮ್ಮ ಭಾಗ್ಯ ಟಿವಿ ಗಿರೀಶ್, ರೇಖಾ ಅಡುಗೆಯವರು, ಆಮೇಲೆ ನಮ್ಮ ಟೆಕ್ಕಿನ್ ಕನ್ನಡ ಸಂದೀಪ್, ಸುಮಾರು ಒಂದು 10-12 ಜನ ಯೂಟ್ಯೂಬರ್ಸು, ಕನ್ನಡದ ಪ್ರಮುಖ ಯೂಟ್ಯೂಬರ್ಸು. ಇತ್ತೀಚೆಗೆ ನಮ್ಮ ರಘು ವೈನ್ ಸ್ಟೋರ್ ಕಂಟೆಂಟ್ ಕ್ರಿಯೇಟ್ರು, ಎಲ್ಲರದ್ದು ಮಾಡಿದ್ವಿ ನಾವು, ಈಗಲೂ ಮಾಡ್ತಿದ್ದೀವಿ. ತುಂಬ ಜನ ಯೂಟ್ಯೂಬರ್ಸು ನಾವು ಕರೆ ಮಾಡಿದ ತಕ್ಷಣ ಮೊದಲೊಂದು ಶಾಕ್ ವ್ಯಕ್ತಪಡಿಸೋರು. ನೀವು ಮಾಡ್ತೀರಾ ಹಿಂಗೆ ಇದೇ ಪ್ರಶ್ನೆ ಇದೆ. ಅಂದರೆ ಎಷ್ಟೋ ಜನ ಈ ಪದನ ಬಾಯ್ ಬಿಟ್ಟು ಹೇಳದೆ ಹೋದ್ರು ಮನಸ್ಸಲ್ಲಿ ನಾನು ನಟ ಗೊತ್ತಾಗೋ ಸಬ್ ಟೆಕ್ಸ್ಟ್ ಓಡ್ತಾ ಇದೆ ಒಳಗಡೆ ಇದು ಅಂತ. ಪರಮ್ ಥ್ಯಾಂಕ್ಸ್, ನಮ್ಮ ಮನೆಗೆ ಬಂದ ನೀವು ನಮ್ಮನೆ ಹೆಂಗೆ ಬಂದ್ರಿ ಅನ್ನೋ ಥರ. ಅಂದರೆ ಅವ್ರಿಗೇನು ಅಂದರೆ ಒಬ್ಬ ಯೂಟ್ಯೂಬರ್ ಇನ್ನೊಬ್ಬ ಯೂಟ್ಯೂಬರ್ ಹೆಂಗೆ ಮಾತಾಡಿಸ್ತಾನೆ, ಅದು ಕಾಂಪಿಟೇಷನ್ ಅಲ್ವಾ, ಹೆಂಗೆ ರೈವಲ್ರಿ ಅಲ್ವಾ ಅಂತ. ನಾವು ಹಾಗೇನಿಲ್ಲ. ಈ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಅದು ಯಾರ ಕೈಗೆ ಇನ್ನೇನು ಮಾಡೋಕ್ಕಾಗಲ್ಲ. ಅದು ಕಿತ್ಕೊಂಡ್ರು ಎಷ್ಟು ಕಿತ್ಕೊಂಡು ತಿನ್ಬಿಡ್ಬೋದು, ಆಗಲ್ಲ ಅದು. ಆಮೇಲೆ ಈಗ ನನಗನ್ಸೋದು ಈ ಕಾಲ ಇನ್ನೊಬ್ಬನ ಕಾಲು ಎಳೆದು ಬೆಳೆದು ಬಹಳ ಸುಲಭ. ಆದರೆ ಜೊತೆ ಕೈ ಹಿಡ್ಕೊಂಡು ಬೆಳೆಯೋದಿದೆಯಲ್ಲ, ತುಂಬ ಒಳ್ಳೆ ವಿಧಾನ ಅದು. ಹಾಗಾಗಿ ಎಲ್ಲ ಯೂಟ್ಯೂಬರ್ಸ್ಗಳನ್ನ ಹೋದ್ವಿ, ಅವ್ರು ಭಾಳ ಸಂತೋಷವಾಗಿ. ಎಷ್ಟೋ ಯೂಟ್ಯೂಬರ್ಸ್ಗಳ ಹತ್ರ ಯಾರೂ ಹೋಗಿರಲಿಲ್ಲ, ಹಾಗಾಗಿ ಅಲ್ಲಿ ಹೋದ್ವಿ, ಮಾತಾಡ್ಸಿದ್ವಿ. ಅದು ನಮಗೂ ಅನುಕೂಲ ಆಯಿತು. ಈಗ ಉದಾಹರಣೆಗೆ ರೇಖಾ ಅಡುಗೆ ಅಂತ ಯೂಟ್ಯೂಬರು ಹೆಣ್ಣು ಮಗಳು, ಒಂದು ಗಾರ್ಮೆಂಟ್ಸಿಗೆ ಹೋಗ್ತಿದ್ದ ಒಬ್ಬ ಹೆಣ್ಣು ಮಗಳು ತಾನು ಹೊಡೆದೋಗಿರೋ ಮೊಬೈಲ್ ಇಟ್ಕೊಂಡು ತಾನು ಯೂಟ್ಯೂಬ್ ಮಾಡಿ ಸುಮಾರು ಒಂದು 20 ಲಕ್ಷ, ನಮ್ದು ಬರೀ 3-4 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾಗ ನನ್ನ ಸಹೋದರಿದ್ದು 20 ಲಕ್ಷ ಸಬ್ಸ್ಕ್ರೈಬರ್ ಇದ್ದರು. ನನಗೊಂದು ಜನ ಆಡಿಯನ್ಸ್ ಬಂದರು, ನನ್ನ ಸ್ವಾರ್ಥನೂ ಇರ್ತದೆ, ನಮಗೂ ಆಡಿಯನ್ಸ್ ಬಂದರು, ಅವ್ರಿಗೂ ಸಹಾಯ ಆಯಿತು. ಅವ್ರದ್ದು ಮಿಲಿಯನ್ ಗಟ್ಟಲೆ ಓಡ್ತು ವಿಡಿಯೋದು ನೋಡಿ, ಅದು ಕೊಡುಕೊಳ್ಳುವಿಕೆ, ವಿನ್. ಹಾಗಾಗಿ ಆ ಥರದ್ದು ನಾವು ಮಾಡಿದ್ವಿ. ಭಾಗ್ಯ ಟಿವಿ ಗಿರೀಶ್ ಅವ್ರು ಸಪೋರ್ಟ್ ಮಾಡಿದ್ರು ಪ್ರಾರಂಭದಲ್ಲಿ, ಟೆಕ್ಕಿನ್ ಕನ್ನಡ ಸಂದೀಪ್ ಕೊಟ್ಟರು, ನಮಗೆ ತುಂಬ ಜನ ಜೊತೆಗೆ ಬಂದರು ನಮಗೆ. ಸೊ ಹಾಗಾಗಿ ಏನಾಯಿತು, ನೀವು ಹೇಳಿದ್ರಲ್ಲ ಬಿಯಾಂಡ್ ಲಿಮಿಟ್ಸ್, ಹೊಡೆಯುವುದು, ಮಾದರಿಗಳನ್ನು ಹೊಡೆಯುವಂಥದ್ದು. ಆಮೇಲೆ ಮನಸ್ಸೊಳಗಡೆ ಅದು ಏನೇನೋ ಕಹಿಗಳನ್ನ ಇಟ್ಕೊಂಡ್ಬಿಡೋದು. ಅವ್ನು ಹಂಗೆ ಹಾಗಲ್ಲ, ಗೆದ್ದನ್ನ ಅಪ್ರಿಷಿಯೇಟ್ ಮಾಡಿ, ಸೋತ್ನ ಸಾಧ್ಯ ಆದರೆ ನೋವಾಗದ ರೀತಿಯಲ್ಲಿ ಅವ್ರಿಗೇನೋ ತಿಳಿಸಿ, ಇಲ್ಲ ಹೀಗೆ ಮಾಡ್ಬೋದು ನೋಡಿ, ಮಾಡ್ಬೋದಿತ್ತಲ್ಲ, ಇಲ್ಲೆಲ್ಲೋ ಎಡವಿದ್ರಲ್ಲ ಅಂತ. ಈ ಪ್ರಯತ್ನ ಆದರೆ ತುಂಬ ಚೆನ್ನಾಗಿರ್ತೀವಿ ಎಲ್ಲರೂ. ಹಾಗಾಗಿ ಅದು ನಮ್ಗೆ ಅನುಕೂಲ ಆಯಿತು, ಅವ್ರಿಗೂ ಅನುಕೂಲ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಹಾಗೆ ಫೋಟೋ ಸೈನ್ ಮಾಡಿ ಕೊಟ್ಟವರು ಯಾರಾದರೂ ಕರೆದವರು ಇದ್ದಾರಾ? ಕರೆದಿದ್ರು. ಎಕ್ಸ್ಪೀರಿಯನ್ಸ್ ಹೇಳಿ. ನಾನು ಇವ್ರು ಬೆಳಗ್ಗೆ ಅದನ್ನೇ ಮಾತಾಡ್ತಿದ್ವಿ, ಹೆಸರು ಹೇಳಂಗಿಲ್ಲ. ಅದೇ ನೀವು ಹೇಳಿದ್ರಲ್ಲ, ಮನಸ್ಸು ದೊಡ್ಡದಿರಬೇಕು. ಅವ್ರಿಗೆ ನಾನು ರಂಗಭೂಮಿ ಮೂಲತಃ ಏನು ಹೇಳ್ಕೊಡುತ್ತೆ ಅಂತಂದರೆ, ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಕುವೆಂಪು ಹೇಳಿದ್ದೆ, ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರು ಅಮುಖ್ಯರಲ್ಲ, ನೀರೆಲ್ಲವೂ ತೀರ್ಥವೇ. ಸೊ ನಿಮ್ಗೇನು ವಿಶೇಷವಾಗಿ ತೀರ್ಥ ಅಂತಿಲ್ಲ, ನೀರೆಲ್ಲವೂ ತೀರ್ಥವೇ. ಕುವೆಂಪು ಬರ್ದಿದ್ದು ಸಾಲು. ಆ ಮನಸ್ಥಿತಿಯವ್ರು ನಾನು. ಅಂದರೆ ಗಣೇಶ್ ಸರು ನನಗೆ ಈಕ್ವಲ್ಲು, ನಿಮ್ಮಲ್ಲಿ ಕಾಫಿ ಕೊಡೋ ಹುಡುಗರು ನನಗೆ ಈಕ್ವಲ್ಲೇ, ಆ ಮನಸ್ಥಿತಿ. ನಾನು ಒಂದು ಧಾರಾವಾಹಿ, ಅದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ, ಕಲಾವಿದ್ರ ಹೆಸರು ಮಾತ್ರ ನಾನು ಹೇಳಲ್ಲ. ನಾನು ಹೋದೆ, ಆ ಸೆಟ್ಟಿಗೆ ಕರೆದ್ಬಿಟ್ರು. ಪೋಸ್ಟರ್ ಅಂಟಿಸಿದ್ದಾರೆ, ಈಗ ಆ ನಟನ ಪೋಸ್ಟರ್ ಹಚ್ಚಿದ್ದಾರೆ ಬೆಂಗಳೂರು, ಯಾವ ಸಿನಿಮಾ ಬಿಡುಗಡೆ ಇದೆ. ಒಂದು ನಿಮಿಷ, ಅಲ್ಲಿ ನಾವು ಹೋದೆ. ಒಂದು 3-4 ಸಲ ಹೋಗಿ ಆ ಮ್ಯಾನೇಜರ್ ಫೋಟೋ ಕೊಟ್ಟಿದ್ದೆ. ಅವರು ಬನ್ರಿ ಪೇಮೆಂಟ್ ಅಣ್ಣ ನಂಗೇನು ಗೊತ್ತೇ ಇಲ್ಲ ಅಣ್ಣ, ಏನಾರು ಕೊಡೋಣ ಪರವಾಗಿಲ್ಲ, ಬಂದು ಮಾಡ್ತೀನಿ. ಆ ಹಂತದಲ್ಲಿ ಇದ್ವಿ ನಾವು. ಎಷ್ಟು ವರ್ಷದಿಂದ ಇದು? 2011, 14 ವರ್ಷ. ಒಂದು 2011 ಜನವರಿಗೆ NSD ಕೋರ್ಸ್ ಮುಗಿತು. ಸೊ ಜನವರಿ ನೆಕ್ಸ್ಟ್ ಡೇ ಇಂದ ಫೋಟೋ ಹಿಡ್ಕೊಂಡು ಓಡಾಡ್ತೀವಿ. ಇವ್ರು ಬಂದು ಫೋಟೋ ತೆಗೆದ್ರು 2-3 ದಿನಕ್ಕೆ. ಸೊ ನಮ್ಮ ವೆಂಕಟರಾಜ್ ಇದನ್ನಲ್ಲ, ಇವ್ನು ಪ್ರಕಾಶ್ ರೈ ಆಗ್ತಾನೆ ಅಂತ ಹೇಳ್ಕೊಂಡಿದ್ದು ನಮ್ಮ ವೆಂಕಟರಾಜ್, ನನ್ನ ಒಳ್ಳೆ ಸ್ನೇಹಿತ. ನನಗೆ ಇಲ್ದಿರೋ ನಂಬಿಕೆ ಅವನಿಗೆ ಪಾಪ. ಸೊ ಹಾಗಾಗಿ ಆ ಥರ ಹೋದು ಸೆಟ್ಟಿಗೆ. ನಂಗೆ ತುಂಬ ಖುಷಿ, ಹಬ್ಬ ಅಂತೂ ಇಂತೂ. ಯಾಕಂದರೆ 2 ತಿಂಗಳು ನಾನು ಯಾರು ಕರೆದಿರಲಿಲ್ಲ ಫೋಟೋ ಹಿಡ್ಕೊಂಡು ಮಾಡುವಾಗ. ಸೊ ಕರೆದ್ಬಿಟ್ರಲ್ಲ ಫಸ್ಟ್, ಹಬ್ಬ ಚೆನ್ನಾಗಿ ಮಾಡಬೇಕು ಆ ಥರದ್ದು. ಆಮೇಲೆ ನಮ್ಗೆ NSD ಒಂದು ತರಬೇತಿ ಇರುತ್ತೆ. ಒಂದು ಪಾತ್ರ ಕೊಟ್ಟಾಗ ಆ ಪಾತ್ರಕ್ಕೆ ನೀನು ಹೇಗೆ ತಯಾರಾಗಬೇಕು, ಆಮೇಲೆ ಹೇಗಿರುತ್ತೆ ಆ ಸಂಭಾಷಣೆ, ಹೇಗೆ ಇಟ್ಕೋಬೇಕು, ಆ ಪಾತ್ರದ ಮನಸ್ಥಿತಿ ಏನು ಇತ್ತದೆಲ್ಲ ಹೇಳ್ಕೊಟ್ಬಿಡ್ತಾರೆ ನಮಗೆ. ನಾನು ಹೇಗಿರ್ಬೇಕು ಅವ್ರು ಕೊಟ್ಟರು. ನಾನು ಫೋಟೋಗ್ರಾಫರ್ ಅದರಲ್ಲಿ ಆ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ. ಅದು ಸೀರಿಯಲ್ ಗೊತ್ತಲ್ಲ, 2 ಮದುವೆ ಆಗ್ಬಿಟ್ಟಿರ್ತಾನೆ, ಆ 2 ಮದುವೆ ಮುಚ್ಚಿಡಕ್ಕೆ ಓಡಾಡ್ತಿರ್ತಾನೆ, ಆ ಥರದ ಕತೆ. ಬಹುತೇಕ ಎಲ್ಲ ಸೀರಿಯಲ್ ಅದೇ ಕತೆ ಇರಬೇಕು. ಸೊ ಹಾಗಾಗಿ ನಾನು ಅಲ್ಲಿ ಹೋದೆ ಫೋಟೋಗ್ರಾಫರು. ಆ 2 ಮದುವೆ ಫೋಟೋ ತೆಗೆದಿರೋ ನಾನೇ. ಆ ಥರದ್ದೊಂದು ಕಾಮಿಡಿ ಟ್ರ್ಯಾಕು. ಸೊ ಹಾಗಾಗಿ ನೋಡ್ರಿ, ಇದು ಡೈಲಾಗ್ ಒಂದು ಕೊಟ್ಟರು. ನಾನು ನೋಡ್ತಾ ಇದ್ದೆ, ಕೂತೀರಿ 1 ಅವರ್ ಬರ್ತೀನಿ. 1 ಅವರ್ ಟೈಮ್ ಇದೆ, ರೆಡಿ ಆಗ್ಬಿಡ್ತೀನಿ ಅಂತ ಕೂತ್ಕೊಂಡು ನೀಟಾಗಿ ಪಾತ್ರ ಹಂಗಿರ್ಬೇಕು, ಹೇರ್ ಸ್ಟೈಲ್ ಹಿಂಗಿರ್ಬೇಕು, ಹಿಂಗೆಲ್ಲ ರೆಡಿಯಾಗಿ ಕೂತಿದ್ದೆ. ಒಬ್ಬ ನಟ ಬಂದರು, ಅದ್ರ ನಾಯಕ ನಟ. ನಾನು ಬಂದ ತಕ್ಷಣ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್ ಅಂದೆ. ಹಿಂಗೆ ನೋಡಿದ್ರು, ಸುಮ್ಮನೆ ಹೋದ್ರು. ಅಯ್ಯೋ ಚೆನ್ನಾಗಿಲ್ಲ ಅಂತವ್ರು ಹೇಳ್ಬೋದಿತ್ತು, ಏನಾರು ಮನುಷ್ಯರಲ್ವ, ಏನಾಗಿದ್ದು ಅಂತ ಆಯ್ತು. ಆಮೇಲೆ ನನ್ನ ಶಾರ್ಟ್ಸ್ ಎಲ್ಲ ಒಂದಷ್ಟು ಆಗ್ತಿತ್ತು. ಅವ್ರು ಮಧ್ಯಾಹ್ನ ಊಟದ ಬ್ರೇಕಿಗೆ ಬಂದರು, ಕೂತಿದ್ರು. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್ ಅಂದೆ. ಊಟ ಮಾಡಿ, ಓ ಚೆನ್ನಾಗಿದೆ ರೆಸ್ಪಾನ್ಸ್. ಈ ಥರ ಅಂದರೆ
ಈ ಮನಸ್ಥಿತಿ ಅಂದರೆ ಅದು ನಾನೇನೋ ಯಾರನ್ನ ಗ್ರೀಟ್ ಮಾಡಿದಾಗ ನಿಮಗೊಂದು ನಮಸ್ಕಾರ ಹೇಳುವಂಥದ್ದು, ಶುಭಾಶಯ ಹೇಳುವಂಥದ್ದು, ಅಥವಾ ಕ್ಷಮಿಸಿ ನಾನು ಬ್ಯುಸಿ ಇದ್ದೀನಿ ಮಾತಾಡಲ್ಲ ಅಂತ ಹೇಳುವಂಥದ್ದು, ಇಂಥದ್ದು. ಈಗ ನೋಡಿ, ನಾವು ಚರಣ್ ರಾಜ್ ಅವ್ರ ಸಂದರ್ಶನ ನೀವು ಗಮನಿಸಿದ್ರೆ 11 ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 11 ಭಾಷೆಯಲ್ಲಿ ಸುಮಾರು 405 ಸಿನಿಮಾ ಮಾಡಿದ್ದಾರೆ. ಭಾರತದ ಯಾವುದೇ ಸೂಪರ್ ಸ್ಟಾರ್ ತಗೊಳ್ಳಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಅವರು ನಿನ್ನೆ ಸಂದರ್ಶನಕ್ಕೆ ಹೋದಾಗ ಅವರು ಕಲಾಮಜಂ ಸಂದರ್ಶನ ಮಾಡಿದ್ರಿ. ಅವ್ರ ತೋಟ ಇದೆ ಇಲ್ಲಿ ಯಲಹಂಕ ಹತ್ರ. ಅಲ್ಲಿ ಹೋದಾಗ ಅವ್ರು ಹೆಗಲ ಮೇಲೆ ಕೈ ಹಾಕೊಂಡು ಕೈ ಹಿಡ್ಕೊಂಡು ಅವ್ರ ತಮ್ಮನೋ ಅಣ್ಣನೋ ಅಥವಾ ಯಾರೋ ತಮ್ಮ ಅಣ್ಣ ಅಂತೂ ಖಂಡಿತಲ್ಲ ತಮ್ಮನ ಥರ ಹಿಂಗೆ ಹಿಡ್ಕೊಂಡು ಓಡಾಡಿಸ್ಕೊಂಡು ಕಾಫಿ ಕುಡಿಸ್ಕೊಂಡು ಮಾತಾಡಿದ್ವಿ. ಇವತ್ತು ಕಮೆಂಟ್ ತೆಗೆದು ತೋರಿಸ್ತೀನಿ, ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಹಾಕಿ. ಈ ಇಡೀ ಸಂದರ್ಶನದ ಹೈಲೈಟೇ 11 ಭಾಷೆಯ ನಟ ಒಬ್ಬ ಯೂಟ್ಯೂಬರ್ ನಿರೂಪಕನನ್ನ ಸ್ವಂತ ತಮ್ಮನ ಹಾಗೆ ನೋಡ್ಕೋತಾರಂಥದ್ದು ಅಂತ ಕಮೆಂಟ್ ಇದೆ. ಯಾವ್ದು ಸರಿ ಇದರಲ್ಲಿ? ಅಳತೆ ಮಾಡೋದು ಹೇಗೆ? ಆ ಲಕ್ಷ್ಮೀ ಬಾರಮ್ಮದ ನಾಯಕ ನಟನೋ ನಮಸ್ಕಾರ ಅಂತಂದಾಗ ತಿರುಗಿ ನೋಡುವವನು, ಅಥವಾ ಯಾರೋ ಒಬ್ಬ ಯೂಟ್ಯೂಬರ್ ಸಣ್ಣ ನಿರೂಪಕ ಹೋಗಿ ಅವ್ರ ಹತ್ರ ಸಂದರ್ಶನ ಮಾಡೋಕೆ ಹೋದಾಗ 450 ಸಿನಿಮಾ ಮಾಡಿ ಇಡೀ ದೇಶದ ಎಲ್ಲಾ ಸೂಪರ್ ಸ್ಟಾರ್ಗಳ ಜೊತೆ ಅಭಿನಯಿಸಿರುವಂತ, ರಜನಿಕಾಂತ್ ಅವ್ರ ಭಾಷಾ ಸಿನಿಮಾದಲ್ಲೂ ಆಕ್ಟ್ ಮಾಡಿರುವಂತ, ಕಮಲ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ, ಕನ್ನಡದಲ್ಲಿ 106 ಸಿನಿಮಾ ಮಾಡುವಂತ ನಟ ತಮ್ಮನ್ ಹಾಗೆ ನೋಡ್ಕೊಳ್ಳೋದ? ಸಣ್ಣ ಮಗು ತರ ಹೇಳ್ಕೊಂಡು ಹೇಳ್ಕೊಂಡು ಇದು ನೋಡಿ, ಇದು ನನ್ನ ಮೇಕೆ, ಅದು ನನ್ನ ನಾಯಿ ಮರಿ, ಇದು ನೋಡಿ, ಇದು ನನ್ನ ಮನೆ, ಇದು ನನ್ನ ತೋಟ, ಇದು ನನ್ನ ಹೂವು. ದರ್ಪ ಬರ್ಬೇಕಿತ್ತಲ್ಲ. ನೀನಾರ ಫಸ್ಟ್ ಆಫ್ ಆಲ್ ನನ್ನ ಫೋನ್ ಎತ್ತಬಾರ್ದು. ನೀನ್ಯಾರ ಯೂಟ್ಯೂಬರು? ನೀನು ಭಾರ್ಗವ್ ಅವರು ಎಷ್ಟು ಅವರು 50 ಸಿನಿಮಾ ಮೇಲೆ ಡೈರೆಕ್ಟ್ ಮಾಡಿದ್ದಾರೆ. ಏನ್ ತಮ್ಮ ಕಾಫಿ ಕುಡಿತೀಯ ತಮ್ಮ? ಬಾತಮ್ಮ ಕೂತ್ಕೋ. ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ನೀನು ಯಾರೂ ಇಲ್ಲ, ನೀನು ಎಷ್ಟೇ ವಯಸ್ಸು ಇಲ್ಲ, ನಿಂಗೆ ಏನು ಗೊತ್ತಿಲ್ಲ. ಇವತ್ತು ನನಗೆ 24-25 ಲಕ್ಷ ಫೇಸ್ಬುಕ್ಕು ಎಲ್ಲ ಸೇರಿ 30 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಇವತ್ತಿಗೆ ನಾನು ಮಾತಾಡ್ತಾ ಇಲ್ಲ, ನಾನು ಹೇಳೋದು 2020ರಲ್ಲೇ ಭಾರ್ಗವ ಅಂತ ದೊಡ್ಡವ್ರನ್ನ ಬರೀ 1.5 ಲಕ್ಷ ಸಬ್ಸ್ಕ್ರೈಬರ್ ಇದ್ರು. ಅದಕ್ಕೆ ಮೊದಲು ದೊರೆ ಭಗವಾನ್ ಸರ್, ದೊರೆ ಭಗವಾನ್ ಅವ್ರಿಗೆ ಏನು ಹೇಳಿ ನಾನು, ಅವ್ರ ನನ್ನ ದೇವ್ರವ್ರು, ನನ್ನ ಭಾಗದ ದೇವರು. ಅವ್ರು ನಮ್ಮ ಬರೀ 7-8 ಸಾವಿರ ಸಬ್ಸ್ಕ್ರೈಬರ್ ಇದ್ರು. ನಮ್ಗೆ ಯಾರು ಗೊತ್ತಿಲ್ಲ. ಸರ್ ನಿಮ್ಮೊಂದು ಇಂಟರ್ವ್ಯೂ ಅಂದಾಗ ಬನ್ನಿ ಮನೆಗೆ, ಒಂದಿನ ಮಾತಾಡಿದ್ರು. ಆಮೇಲೆ ಮುಗಿಲೇ ಇಲ್ವಲ್ಲ, ನಿಮ್ಗೆ ತೊಂದರೆ ಆಗ್ತದೆ, ಇದಕ್ಕೆಲ್ಲ ರೆಂಟ್ ಇರುತ್ತೆ. ಪರವಾಗಿಲ್ಲ ಸರ್, ಸ್ವಂತ ಇದೆ ನಮ್ಮಂದ್ರೆ, ಬನ್ನಿ ಮನೆಗೆ, ಹಾಗಾದ್ರೆ ಒಂದಷ್ಟು ದಿನ ನನ್ನೊಂದಷ್ಟು ಅನುಭವ ಇದೆ ಹೇಳ ಅಂತ. ನಮ್ಗೆ ಕುತೂಹಲ. ರಾಜ್ಕುಮಾರ್ ಅವ್ರು ಹೇಗೆ ಬದುಕ್ತಿದ್ರು, ಸಿನಿಮಾಗಳು ಕಸ್ತೂರಿ ನಿವಾಸ ಹೇಗಾಯಿತು, ನಾನೊಬ್ಬ ಕಳ್ಳ ಹೇಗಾಯಿತು ಎಲ್ಲ ಹೇಳಿದ್ರು. ಅವರು ಒಂದು 15 ದಿವಸ ಮಾತಾಡಿದ್ರು ನಮ್ಮ ಜೊತೆಗೆ. ಅದು ಫಾರ್ಮೆಟ್ ಕಲಿಸ್ಕೊಟ್ಟವ್ರು ನಿಜ. ಅವ್ರು ನಂಗೆ ಫಾರ್ಮೆಟ್ ಕಲಿಸಿದ್ರು ನಮಗೆ, ಹೇಗೆ ಮಾಡಬೇಕು, ನೀವು ಹೋಗಬೇಕು, ಯಾರನ್ನು ಗಣೇಶ್ ಕಾಸರಗೋಡು ಸಿಕ್ಕರೆ ಒಂದಿನ ಎಂಟ್ರಿ ಮಾಡಿ ಬಿಡಬಾರ್ದು, ಮತ್ತೆ ಮತ್ತೆ ಹೋಗಬೇಕು, ಅನುಭವ ಇರುತ್ತೆ, ರೆಕಾರ್ಡ್ ಮಾಡಬೇಕು. ನಿಜವಾದ ದಾರಿ ತೋರ್ಸಕ್ಕೆ ಬಂದ ಭಗವಂತ ಅವ್ರ ಪಾಲಿಗೆ. ಭಗವಾನೇ ಅವ್ರು, ಭಗವಂತ ನೋಡಿ, ನನ್ನ ನೋಡಿ ಭಗವಂತ ನಮ್ಮ ಪಾಲಿಗೆ ಭಗವಂತ. ಆಮೇಲೆ ನಮ್ಗೆ ಗೊತ್ತಾಯ್ತು ಅದು ನೋಡಿ, ನಾವು 15 ದಿವಸ ರೆಕಾರ್ಡ್ ಮಾಡಿದ ಸಂದರ್ಶನ 44 ಎಪಿಸೋಡ್ ಬಂತು, 44 ಎಪಿಸೋಡ್ಸು. ಅದು ನಮ್ಮ ಗಟ್ಟಿಯಾದ ಅಡಿಪಾಯ. ಅದಾದ್ಮೇಲೆ ನಾವು ಕಲ್ತ್ಬಿಟ್ವಿ, ಹೀಗೆ ಮಾಡಬೇಕು. ಭಾರ್ಗವ್ ಅವ್ರು 100 ಎಪಿಸೋಡ್ ಮಾಡಿದ್ವಿ. ಆಮೇಲೆ ಮಿಮಿಕ್ರಿ ಎಪಿಸೋಡ್ 108 ಎಪಿಸೋಡು, ಒಂದು ಕಮ್ಮಿ ಇದ್ರೆ ತೋರಿಸಿ. ಹಂಪಿ 100 ಎಪಿಸೋಡು, ನಮ್ಮ ಮಿಮಿಕ್ರಿ ದಯಾನಂದ್ 50 ಎಪಿಸೋಡು, ಪೊಲೀಸ್ ಆಫೀಸರ್ BK ಶಿವರಾಮ್ 60 ಎಪಿಸೋಡು. ಎಲ್ಲ ಓಡ್ತಾ ಇದೆ ಈಗಲೂ. ಈಗ ಕೇಳಿ, ಮೊನ್ನೆ ರೇವತಿ ಕಾಮತ್ ಅಂತ ತುಂಬಾ ದೊಡ್ಡ ಬಿಸ್ನೆಸ್ ವುಮನ್ ಇದ್ದಾರೆ. ಅವರು ನಮ್ಮ ಝೆರೋದಾ ಬ್ರದರ್ಸ್ ಇದ್ದಾರಲ್ಲ, ನಿತಿನ್ ಅವ್ರ ತಾಯಿ. ಅವ್ರು ನನಗೆ ಅವಾಗ ಕರೆ ನಮ್ಮ ತಾಯಿ ಥರ ಪಾಪ ಅವ್ರು ನಂಗೆ ಆಗ ಕರೆ ಮಾಡ್ತಾರೆ. ಕರೆ ಮಾಡಿ ಮೊನ್ನೆ ಒಂದು ತುಂಬ ತಮಾಷೆ ವಿಚಾರ ಹೇಳ್ತಿದ್ರು. ಪರಮ್ ನನ್ನೆಲ್ಲ ಏನು ಕೇಳ್ತಿದ್ದಾರೆ ಗೊತ್ತಾ, ಇಲ್ಲೊಂದು ಸಂಗೀತ ಕಚೇರಿಗೆ ಬಂದಿದ್ದೀನಿ, ಏನು ಮೇಡಮ್ ನೀವು ಕಲಾಮಾಧ್ಯಮದಲ್ಲಿ ಬರ್ತಾನೆ ಇಲ್ಲ ನೀವು ಅಂತ ಕೇಳ್ತಿದ್ದಾರೆ. ನಾನಂದೆ ಅದೇನು ರಿಯಾಲಿಟಿ ಶೋ, ನಾ ಪ್ರತಿದಿನ ಹೋಗಿ ಬರ್ತೀನಿ, ಅದು ಇಂಟರ್ವ್ಯೂ, ನನ್ನ ಲೈಫ್ ಬಗ್ಗೆ ಮುಗಿದೋಯ್ತು, ಅದೇ ನೀವು ಕಲಾಮಾಧ್ಯಮದಲ್ಲಿ ಬನ್ನಿ ಮತ್ತೆ ಮತ್ತೆ ಅಂತ. 25 ಎಪಿಸೋಡ್ ಆಗಿದೆ ಮೇಡಮ್ದು, ಮೋರ್ ದನ್ 25 ಎಪಿಸೋಡ್ಸ್. ಏನು ಅಂದರೆ ಅದು ನೋಡಿ, ನಾವು ಅದು ಸಿನಿಮಾ ಅಲ್ಲ, ಧಾರಾವಾಹಿ ಅಲ್ಲ, ಯಾವುದೋ ರೋಚಕ ತಿರುವಿರುವ ಕ್ರೈಮ್ ಥ್ರಿಲ್ಲರ್ ಅಲ್ಲ, ಏನಲ್ಲ, ಸಹಜ ಬದುಕು. ಗಣೇಶ್ ಸರ್ ಬದುಕು, ರೇವತಿ ಮೇಡಮ್ ಬದುಕು, BK ಶಿವರಾಮ್ ಬದುಕು. ಯಾಕೆ ನೋಡ್ತಾರೆ ಜನ? ಅದು ಆ ಅನುಭವದಲ್ಲಿ ಒಂದು ತೂಕ ಇದೆ, ಆ ಅನುಭವಕ್ಕೊಂದು ಮೌಲ್ಯ ಇದೆ, ಆ ಅನುಭವ ಕೇಳಿ ಕಲಿಯೋಕ್ಕಿದೆ, ಕಲಿತು ಅಳವಡಿಸ್ಕೊಳ್ಳೋಕ್ಕಿದೆ, ಅಳವಡಿಸಿ ಬದುಕನ್ನು ಚಂದ ಮಾಡ್ಕೊಳ್ಳೋಕ್ಕಿದೆ. ಆ ಕಾರಣಕ್ಕೆ ನೋಡ್ತಿದ್ದಾರಲ್ಲ, ಅವ್ರು ದೊಡ್ಡವ್ರು ತಾನೆ. ನನಗೆ ಒಂದು ಈಗ ಕಲ್ಪನಾ ಬಗ್ಗೆ ಒಂದು ಎಪಿಸೋಡ್ ಮಾಡಬೇಕು ಅಂತ ಒಂದು ಆಸೆ, ಪರಮೇಶಿಗೆ ಅಂತೇಳಿ ಹೇಳ್ಕೊಡಿ ಆಸೆ. ಹೇಗೆ ಮಾಡೋದು ನಾನು ಗಮನಿಸಿದ್ದು, ನಾನು ನೋಡಿದ್ದು ಅದು ಫಸ್ಟ್ ಇರಬೇಕು ಕಲಾ ಮಾಧ್ಯಮದ ಕಾರ್ಯಕ್ರಮದಲ್ಲಿ. ಕಲ್ಪನೆ ಸಂಬಂಧಪಟ್ಟ ಸ್ಟಾರ್ಸ್ಗಳು ಮಾತಾಡೋ ಸ್ಥಿತಿಯಲ್ಲಿಲ್ಲ, ಅಂದರೆ ಕಲಾ ಮಾಧ್ಯಮದ ಜೊತೆ. ಆಗ ಒಬ್ಬ ಇಸ್ತ್ರಿ ಪೆಟ್ಟಿಗೆಯಲ್ಲಿ ನಿಂತ್ಕೊಂಡು ಇಸ್ತ್ರಿ ಮಾಡೋವಂಥ ವ್ಯಕ್ತಿಯನ್ನು ಭೇಟಿಯಾಗಿದ್ದೀರಿ. ಆತನ ಮೂಲಕ ಎಲ್ಲವನ್ನು ಏಳಿಸುವ ತಂತ್ರ ಇದೆಯಲ್ಲ, ನನಗೆ ಎಷ್ಟು ಖುಷಿ ಕೊಡ್ತಂದ್ರೆ, ತಾರ್ಯಾರು ಯಾರಿಗೆ ಬೇಕು ಅಂತ ಒಂದು ನಿಲುವಿಗೆ ಬಂದು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ.
ಈ ಥರ ಒಂದಲ್ಲ ಒಂದು ದಿವಸ ಬೆಳಿತಾನೆ, ಖಂಡಿತ ದೊಡ್ಡ ರೀತಿಯಲ್ಲಿ ಬೆಳಿತಾನೆ ಅಂತೇಳಿ ಆವಾಗಲೇ ಮೆಸೇಜ್ ಮಾಡಿದೆ. ಮೆಸೇಜ್ ಇರಬೇಕು. ಗಣೇಶ್ ಸರ್ ನಮ್ಗೆ ಆ ಎಪಿಸೋಡ್ ನೋಡಿ, ಕಲ್ಪನಾ ಅವ್ರ ಮನೆ ಮುಂದೆ ಐರನ್ ಮಾಡ್ತಾರೆ ಒಬ್ರು ಲೇಡಿ, ಅವ್ರ ಇಂಟರ್ವ್ಯೂ ನೋಡಿ ಸರ್ ನಂಗೆ ಮೆಸೇಜ್ ಮಾಡಿದರು, ಯಾವ 5 ವರ್ಷದಿಂದ. ಹಾಂ, ಆ ಥರ ತಂತ್ರ ಇದೆಯಲ್ಲ. ಮತ್ತು ಕಲ್ಪನನ ಕ್ಲಿಪ್ಪಿಂಗ್ಸ್ ಹಾಕೋದಾಗಲಿ ಅಥವಾ ಫೋಟೋ ಹಾಕೋದಾಗಲಿ, ಸೊ ಆ ಮೂಲಕ ಒಬ್ಬ ಸ್ಟಾರನ್ನು ಪರಿಚಯ ಮಾಡ್ತಾ ಹೋಗುವಂಥ ತಂತ್ರ ತುಂಬ ಇದು ಒಂದೇ ಅಲ್ಲ, ಸಾಕಷ್ಟು ಮಾಡಿದ್ದಾರೆ. ಅಲ್ಲ, ಅದು ಅವ್ರಿಗೆ ಗೊತ್ತಿದೆ ಪ್ರತಿಯೊಂದು. ಯಾಕಂದ್ರೆ ನಮ್ಮ ನೀವೇ ಮಾಡಿದಾರು 99.999% ಇಲ್ಲೋ 0.1% ಅಷ್ಟೇ ಅವ್ರು ಸಿಕ್ಕಿಲ್ಲ, ಮಿಕ್ಕಿದ್ದು ಸಿಕ್ಕಿದ್ದಾರೆ. ಆ್ಯಂಡ್ ಬಹುತೇಕ ಈ ಥರದ ನೀವಂದ್ರಲ್ಲ ಬಿಯಾಂಡ್ ಲಿಮಿಟ್ಸ್ ಅಥವಾ ಅನ್ಟಚ್ಡ್ ಥಿಂಗ್ಸ್ ಇದೆಯಲ್ಲ, ಅದು ನಾವು ಚರ್ಚೆ ಮಾಡಿರೋದು. ನಾನು, ನನ್ನ ಪತ್ನಿ, ನಮ್ಮ ಸರ್ರು, ನಾವು ನಮ್ಮ ರಂಗಭೂಮಿ ತಂಡ ಒಂದಿದೆ, ನಿಮ್ಗೆ ಅದ್ರ ಬಗ್ಗೆ ಹೇಳಬೇಕು. ಸಮಷ್ಟಿ ಅಂತ, ನಾನು ಅಲ್ಲಿ ಬರ್ತಿದ್ದೆ, ಹೇಳಿ. ಸಮಷ್ಟಿ ಅಂತ ರಂಗತಂಡ ಇದೆ. ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗಕ್ಕೆ ಮೊದಲು, ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗಿದ್ದು 2010ರಲ್ಲಿ. ಬಟ್ 2004ರಿಂದ ನಾನು ರಂಗಭೂಮಿಲಿ ಇದ್ದೇನೆ. ಅಂದರೆ ನನ್ನ ಕಾಲೇಜ್ BCom ಫಸ್ಟ್ ಇಯರ್ ಏನೋ ಇದ್ದೆ ಅವಾಗ. ಸಮಷ್ಟಿ ಅಂತ ತಂಡ, ಅವ್ರದ್ದೊಂದು ಹವ್ಯಾಸಿ ತಂಡ. ಅಂದರೆ ಬೇರೆ ಬೇರೆ ಕೆಲಸ ಮಾಡ್ತಾರೆ, ಸಂಜೆ ಸೇರ್ಕೊಂಡು ನಾಟಕ ಮಾಡೋದು ಇತ್ಯಾದಿ ಮಾಡ್ತೀವಿ ನಾವು. ಇದು ನಮ್ಮ 25ನೇ ವರ್ಷ ತಂಡದ್ದು. ಆ ತಂಡದ ಒಂದು ಟ್ಯಾಗ್ ಲೈನ್ ಇದೆ. ಅಂದರೆ ಈ ವಿಷನ್ ಆಬ್ಜೆಕ್ಟಿವ್ ಅಂತಾರಲ್ಲ, ಆ ಥರದ್ದೊಂದು ಟ್ಯಾಗ್ ಲೈನು. ಏನು ಅಂತಂದರೆ, ನಾವೇನು ಮಾಡಬೇಕು ಸಮಷ್ಟಿ ಅಂತಂದಾಗ, ವಿ ಶುಡ್ ಟ್ರೈ ಅನ್ಟಚ್ಡ್ ಪ್ಲೇಸ್, ವಿ ಶುಡ್ ಟ್ರೈ ರೇರ್ ಪ್ಲೇಸ್ ಅನ್ನೋದು ಒಂದು ಸಾಲಿದೆ. ಅಂದರೆ ಯಾರು ಮಾಡದಿರುವ ನಾಟಕಗಳನ್ನ ಆದಷ್ಟು ಮಾಡಬೇಕು, ಯಾರು ಇದುವರೆಗೂ ಮುಟ್ಟದೇ ಇರೋಂಥ ಸಬ್ಜೆಕ್ಟ್ಗಳನ್ನ ಮುಟ್ಟಬೇಕು ಅಂತಿದೆ. ಇದು ನನಗೆ ಯಾವಾಗಲೂ ಕಾಡೋದು. ನಮ್ಮ ತಂಡದ ಮುಖ್ಯಸ್ಥರು ರವೀಂದ್ರ ಪೂಜಾರಿ ಅಂತಿದ್ದಾರೆ, ಅವರು ಯಾವಾಗಲೂ ಹೇಳೋರು, ಈ ಅನ್ಟಚ್ಡ್ ನಾವು ಯಾವ್ದಾದ್ರು ನಾಟಕ ರೆಫರ್ ಮಾಡಿ ಇದು ಮಾಡಿಬಿಟ್ಟಿದ್ದಾರೆ ರೀ, ಅನ್ಟಚ್ಡ್ ಹುಡುಕ್ಬೇಕು ರೀ ಅಂತೆಲ್ಲ ಹೇಳೋರು. ಅದು ನಮ್ಗೆ ಯಾವಾಗಲೂ ಕಾಡ್ತಿರೋದು, ಅನ್ಟಚ್ಡ್ ಆ್ಯಂಡ್ ಅನ್ಎಕ್ಸ್ಪ್ಲೋರ್ಡ್ ಅಂತ. ಈಗೇನಾಯಿತು, ಉದಾಹರಣೆಗೆ ಕಲ್ಪನಾ ಮೇಡಮ್ ಥರದವ್ರನ್ನ ನಾವು ಮಾಡ್ಬೇಕಾದ್ರೆ, ಕಲ್ಪನಾ ಅಂತ ಕಲಾವಿದೆ ಯಾಕೆ ಬಾ, ಅವ್ರ ಅಭಿಮಾನಿ ನಾನು. ಅವ್ರದ್ದು ಬಹುತೇಕ ಸಿನಿಮಾಗಳನ್ನ ನೋಡಿದ್ದೀನಿ TV ಗಳಲ್ಲಿ. ಸೊ ಆ ನೋಡಿದಾಗ ಹೇಗಿರ್ಬೇಕು ಈಗ ಬದುಕು, ಆ ಥರ ಎಲ್ಲ ಯೋಚನೆ ಮಾಡ್ತಿದ್ದಾಗ ನಮಗೆ ಕಲ್ಪನಾ ಅವ್ರ ಸಮಾಧಿ ಎಲ್ಲೋ ಇದೆ ಅಂತ ನಿಮ್ಮಂಥ ಪತ್ರಕರ್ತರು ಎಲ್ಲೆಲ್ಲೋ ಬೈತಿದ್ರು, ಓದಿ ಮಾಡ್ತಿದ್ವಿ ನಾವು. ಆದರೆ ಇಲ್ಲೆಲ್ಲೋ ಇದೆ ಅಂತಂದಾಗ ನಾವು ಹುಡ್ಕೊಂಡು ಹೊರಟಾಗ ಅದೇನು ನಮ್ಮ ಟೈಮ್ ಚೆನ್ನಾಗಿತ್ತು, ಅದೃಷ್ಟ ಇತ್ತು, ಅಥವಾ ನಮ್ಮ ಮಾಸ್ಟರ್ ಆನಂದ್ ಅವ್ರು ಹೇಳೋ ಥರ ಕಲ್ಪನಾ ಅವ್ರ ಆತ್ಮಕ್ಕೊಂದು ಮುಕ್ತಿ ಬೇಕಿತ್ತು. ಮಾಸ್ಟರ್ ಆನಂದ್ ಹೇಳ್ತಾರೆ, ಕಲ್ಪನಾ ಅವ್ರ ಆತ್ಮಕ್ಕೆ ಮುಕ್ತಿ ಸಿಕ್ಕಿರಲಿಲ್ಲ, ನೀವು ಆ ಸಮಾಧಿ ಹುಡುಕಿ ಕ್ಲೀನ್ ಮಾಡಿಸಿ ಮುಕ್ತಿ ಕೊಡಿಸಿದ್ರಿ ಅಂತ ಮಾಸ್ಟರ್ ಆನಂದ್ ಹೇಳ್ತಾರೆ ನಮ್ಗೆ. ಅವರು ಅವರಿಗೆ ಬೇರೆ ರೀತಿಯಲ್ಲಿ ಬೆಳೆದ್ಬಿಟ್ಟಿದ್ದಾರೆ. ಆನಂದ್ ಸಿನಿಮಾ ನಟ ಆಗಿ ಬಿಡೋದಿಲ್ಲ, ಸೀರಿಯಲ್ನಲ್ಲೂ ಇದಲ್ಲ, ಇದು ಅಧ್ಯಾತ್ಮ ಅವ್ರ ದಾರಿ. ಸೊ ಆ ಥರ ನಾವು ಹುಡ್ಕೊಂಡಾಗ ಸಮಾಧಿ ಸಿಕ್ತು. ಆ ಸಮಾಧಿ ಸಿಕ್ಕ ಮೇಲೆ ನಮಗೆ ಅವ್ರ ಕಡೆಯವರೆಲ್ಲ ಸಿಕ್ಕರು ಒಂದಷ್ಟು ಜನ. ನೀವು ಹೇಳಿದಾಗೆ ಅವರ ಇದ್ದ ಮನೆ, ಡೇವಿಸ್ ರೋಡ್ ಮನೆ ಮುಂದೆ ಐರನ್ ಮಾಡ್ತಾ ಇದ್ದ ಲೇಡಿ ವಿಶ್ವನಾಥ್, ಆ ಥರದವ್ರು ಸಿಕ್ಕರು. ಆಮೇಲೆ ಆ್ಯಕ್ಚುಲಿ ನಮ್ಮ ಗುಡಿಗೇರಿ ಬಸವರಾಜ್ ಅವ್ರ ಸಂಚಿಕೆ ಮಾಡಬೇಕಾದ್ರೆ, ಗುಡಿಗೇರಿ ಬಸವರಾಜ್ ಅವ್ರ ಮಗ ಸಂಗಮೇಶ್ ಅವ್ರು ನಾವು ಎಂಟ್ರಿ ಮಾಡಿದ್ವಿ ಗುಡಿಗೇರಿಲಿ. ಅವ್ರ ತಂದೆ ಕಂಪ್ನಿಲಿ ಹೇಗೆ ಇವ್ರು ಬರ್ತಿದ್ರು, ಎಲ್ಲಿ ಉಳ್ಕೋತಿದ್ರು, ಲಿಟ್ರಲಿ ಅದನ್ನೆಲ್ಲ ಹೇಳಿದ್ದು. ಏನೇನಾಯಿತು ಅವತ್ತು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ದಿನ ಏನಾಯಿತು, ಅದಕ್ಕೆ ಮೊದಲು ಹೇಗೆ ಬರ್ತಿದ್ರು, ಅವ್ರ ಸಂಭಾವನೆ ಎಷ್ಟು, ಇದೆಲ್ಲವನ್ನು ನಾವು ಕವರ್ ಮಾಡ್ತಾ ಬಂದ್ವಿ. ಅವ್ರ ಒಡನಾಡಿಗಳು, ಅವ್ರ ಜೊತೆ ನಾಟಕ ಮಾಡ್ತಿದ್ದಂತಹ ಜಯಲಕ್ಷ್ಮಿ ಪಾಟೀಲ್ ಅವರು, ಅಂಥವ್ರನ್ನೆಲ್ಲ ನಾವು ಮಾತಾಡ್ಸಕ್ಕೆ ಶುರು ಮಾಡಿದ್ವಿ. ಅವಾಗ ಅವ್ರ ಬದುಕು ಸಮಗ್ರವಾಗಿ ಸಿಕ್ತು ನಮಗೆ. ಸೊ ಅದೇನಾಯಿತು, ಜನ ಅವ್ರವ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಇವ್ರು ಹೇಳಿದ ಸಂದರ್ಶನದ ಈ ಸೀನು, ಇವ್ರು ಹೇಳಿದ ಸಂದರ್ಶನ ಆ ಸೀನು ಹಾಕೊಂಡು ಅವ್ರ ಬದುಕನ್ನ ಅವರೇ ನೀಟಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡ್ರು. ಸೊ ದಟ್ ವೇ ಇಟ್ ವಾಸ್ ಅ ನ್ಯೂ ಥಿಂಗ್ ನೋಡಿ, ಅನ್ಟಚ್ಡ್, ಅನ್ಎಕ್ಸ್ಪ್ಲೋರ್ಡ್. ಸೊ ಹಾಗಾಗಿ ಆ ಥರದ ಪ್ರಯತ್ನ. ಆಮೇಲೆ ನಾವು ಈ ಸಿನಿಮಾಗಳಿಗೆ ಬಂದಾಗಲೂ ಕೂಡ ಮೊದಲ ವೀಕ್ನೆಸ್ ನಮ್ಮಲ್ಲೇನಿತ್ತು ಅಂದರೆ, ನಮ್ಗೆ ಯಾರೂ ಸ್ಟಾರ್ಗಳು ನಮ್ಮ ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಇರಲಿಲ್ಲ. ಸೊ ನಮ್ಗೆ ಹಾಗಾದರೆ ಪ್ಲ್ಯಾನ್ ಬಿ ಏನೋ, ತಂತ್ರಜ್ಞರು ಅಥವಾ ಸಿನಿಮಾಗಳಲ್ಲೇ ಕಲಾವಿದರಾಗಿದ್ದು ಅವ್ರನ್ನ ಯಾರು ಇನ್ನೂ ಮಾತಾಡ್ಸೋಕ್ಕೆ ಆಗ್ತಿಲ್ಲ, ತುಂಬ ಅಪರೂಪಕ್ಕೆಲ್ಲೋ ಮಾತಾಡ್ಸಿದ್ದಾರೆ ಅಂತ ಅನ್ನುವ ಕಲಾವಿದರುಗಳು, ಇಂಥವ್ರನ್ನ ಹುಡುಕಕ್ಕೆ ಶುರು ಮಾಡಿದ್ವಿ. ಲೈಟ್ನವರು, ಪ್ರೊಡಕ್ಷನವರು, ಮೇಕಪ್ನವರು, ಡ್ರೈವರು. ನಮ್ಮ ಮೀಸೆ ಕೃಷ್ಣ ನಿಮ್ಗೆ ಗೊತ್ತಿರಬೇಕು, ನಿಮ್ಗೆ ಗೊತ್ತಿರು, ನಮ್ಮ ಮೀಸೆ ಕೃಷ್ಣಪ್ಪನವರು, ಅವರಿಗೆಲ್ಲ ತೀರ್ಕೊಂಡಿದ್ದಾರೆ. ಮೀಸೆ ಕೃಷ್ಣಪ್ಪನವ್ರು ನಾವು ಎಂಟ್ರಿ ಮಾಡಿದ್ವಿ 50 ಎಪಿಸೋಡು. ಒಬ್ಬ ಡ್ರೈವರ್, ಕಾರ್ ಚಾಲಕ, ವಿಷ್ಣು ಸರ್ಗೆ ಪರ್ಸನಲ್ ಡ್ರೈವರ್ ಆಗಿದ್ರು, ಅವರು TT ಓಡಿಸ್ತಿದ್ರು ಎಲ್ಲ. 50 ಎಪಿಸೋಡು. ಅವ್ರು ಹೇಳಿದಂಥ ಚಿತ್ರರಂಗದ ಕಾಣದ ಕಥೆಗಳು. ಈಗ ವಿಷ್ಣು ಸರ್ ಅವ್ರ ಲೈಫ್ ಹೇಳೋದು ಬೇರೆ, ಆದ್ರೆ ವಿಷ್ಣು ಸರ್ ಡ್ರೈವರ್ ಹೇಳೋ ಕಥೆ. ಸೊ ಆ ಥರದ್ದು ಒಂದು 50. ಇಂಥವೇನಾಯಿತು, ನಮಗೆ ಹೊಸ ರೀತಿ ಶುರು ಆಯಿತು. ಕೋವಿಡ್ ಟೈಮಲ್ಲಿ ಜನನು ಹೊಸ ಕಂಟೆಂಟ್ ಬೇಕಿತ್ತು ಅವ್ರಿಗೆ, ಹೊಸದು ಯಾವತ್ತು ಎಲ್ರಿಗೂ ಬೇಕ್ಬಿಡಿ. ಸೊ ಹಾಗಾಗಿ ಅದು ಹೊಸದಾಯಿತು, ಅಂದರೆ ಅನ್ಟಚ್ಡ್ ಅಂತ ಹೊಸದಾಗ್ತಾ ಬಂತು. ಅದೇನಾಯಿತು, ಕಲಾಮಾಧ್ಯಮಕ್ಕೆ ಒಂದು ಬೇರೆ ರೂಪ ಕೊಡ್ತಾ ಬಂತು. ಆಮೇಲೆ ಪ್ರೇಕ್ಷಕರು ನಮ್ಮನ್ನು ಬೆಳೆಸಿದ್ರು. ಪ್ರೇಕ್ಷಕರು ಏನು ಮಾಡಿದ್ರು, ಈಗ ಡ್ರೈವರ್ ಒಬ್ರು ಸಂದರ್ಶನ ಮಾಡಿ ಹಾಕಿದ್ವಿ, ಪರಮ್ ಇಲ್ಲೊಬ್ರು ಮೇಕಪ್ನವ್ರು ಇದ್ದಾರೆ ಮಾಡ್ಬೇಕಲ್ಲ, ಅವ್ರವ್ರೆ ಇಂಥವ್ರು ಮಾಡ್ತಾರಲ್ಲ, ಪರಮ್ ಮೇಕಪ್ನವ್ರು ಮಾಡಿ, ಅದು ಒಂದು ಕೊಂಡಿಯಾಗಿ ಬಿಡ್ತಾರೆ. ನಾವು ಸಿಂಪಲ್ ಅವ್ರು ಹೇಳಿದಂತ ತಗೊಂಡ್ವಿ. ಹೌದಾ, ಸರಿ ಬರ್ಕೊಂಡು ನಾವೆಲ್ಲರೂ ನಂಬರ್ ಕೊಡಿ ಈಗಲೂ ಅಷ್ಟೇ ಕಮೆಂಟ್ ಆಗ್ತಾರೆ, ನಂಬರ್ ಕೊಡಿ, ನಾವು ಒಂದೇ ಬೇಡುವುದಷ್ಟೇ. ಗೋಯಿಂಗ್ ಆನ್, ನಡೀತದೆ. ವಿ ಅಕ್ಸೆಪ್ಟೆಡ್ ವಾಟ್ ಕೇಮ್ ಇನ್ ಅವರ್ ವೇ, ಸಿಂಪಲ್. ಈ ಅನ್ಟಚ್ಡ್ ಇದು ಅಂತ ಹೇಳಿದ್ರಲ್ಲ, ನನ್ನ ಜರ್ನಲಿಸಮ್ ಲೈಫ್ ಕೂಡ ಹಾಗೇನೆ. ನಾನು ಯಾವ ತಾರೆ ಹಿಂದೆ ಬೀಳಲಿಲ್ಲ. ದೊಡ್ಡ ದೊಡ್ಡ ನಟರಿಂದ ಎಲ್ಲರೂ ಪರಿಚಯ, ಎಲ್ಲರೂ ನಾನು ಮೊದಲೇ ಹೇಳಿದಾಗ ಸಣ್ಣ ಹುಡುಗರಿರುವಾಗ ಅವರ ಪರಿಚಯ ಆಗಿರೋದು, ಅವರ ಹಿಂದೆ ಬೀಳಲಿಲ್ಲ. ನಾನೇ ಅನ್ಟಚ್ಡ್ ಒಂದು ಸಬ್ಜೆಕ್ಟ್ ಏನಂದರೆ, ರಿಟೈರ್ಡ್ ಆಗಿ ಎಲ್ಲೋ ಒಂದು ಕೂತ್ಕೊಂಡಿರ್ತಾರೆ ಒಬ್ಬ ನಟ, ಆ ನಟನನ್ನು ಹುಡ್ಕೊಂಡು ಹೋಗೋದು.
ಅದನ್ನು ಅದೇ ಚಲನಚಿತ್ರಗಳು. ಹೋಗುವಾಗ ನಾನು ಒಂದು ಕೆಲಸ ಮಾಡ್ತಾಯಿದ್ದೆ, ಒಬ್ಬ ಪ್ರೊಡ್ಯೂಸರಿಗೆ ಅಥವಾ ಡಿಸ್ಟ್ರಿಬ್ಯೂಟರ್ ಯಾರಿಗೋ ನನ್ನ ಸ್ನೇಹಿತರಿಗೆ ಫೋನ್ ಮಾಡ್ತಾಯಿದ್ದೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಅವರು ತುಂಬ ಆರ್ಥಿಕವಾಗಿ ಕಂಗಾಲಾಗಿದ್ದಾರೆ, ನಿಮ್ಮ ಕಡೆಯಿಂದ ಏನು ಕೊಡಲಿಕ್ಕೆ ಸಾಧ್ಯ ಅಂತ. ನಾನು ಪತ್ರಕರ್ತ, ನನಗೆ ಸಂಬಳ ಸಿಗೋದು ಕಮ್ಮಿ ಇದೆ, ನಾನು ಕೊಡಲಿಕ್ಕೆ ಕೈಯಿಂದ ಸಾಧ್ಯ ಇಲ್ಲ, ನಿಮ್ಮಿಂದ ಸಾಧ್ಯನಾ ಅಂತ. ಸೊ ಹಾಗೆ ಒಂದು ಸೇತುವೆಯಾಗಿ ಹೋಗಿ ಒಂದು 15 ಕೊಡ್ಬೋದು ಸರ್ ಅಂತ ನಾನು ಹೇಳಿದರೆ, ಇಲ್ಲ ಸಣ್ಣ ನಾನು 25 ಕೊಡ್ತೀವಿ ಅಂತೇಳಿ, 50 ಕೊಡ್ತೀವಿ ಅಂತ, 1 ಲಕ್ಷ ಈ ಥರ ಎಲ್ಲ ಕೊಡಲಿಕ್ಕೆ ಬಂದರು. ಸೊ ಅದನ್ನು ಹಿಡ್ಕೊಂಡು ಅವರಿಗೆ ಕೊಡಿಸ್ತಾ ಬಂದೆ. ಸ್ವಲ್ಪ ಬೇರೆ ಏನು ಅವರ ಲೈಫ್ ಪೂರ್ತಿ ಬೆಳಗುತ್ತು ಅಂತಲ್ಲ, ಬಟ್ ಆ ಮಟ್ಟಿಗೆ ಅದು ಹೆಲ್ಪಿಗೆ ಬಂತು. ಈ ರೀತಿ ನಾನು ಇದನ್ನು ಬೆಳೆಸ್ಕೊಂಡಿದ್ದು. ನನಗೆ ಹಾಗೆ ನೋಡಿದರೆ ಪರಮೇಶ್ವರ್ ರವಿ ಮಾಡುವ ಕೆಲಸ ಇದೆಯಲ್ಲ, ಅದು ಇನ್ನೊಂದು ರೀತಿಯಲ್ಲಿ ಅದೇ ಕೆಲಸ ಮಾಡ್ತಾ ಇರೋದು. ಹೌದು, ನಾವು ಹಾಗೆ ಲೆಕ್ಕ ಹಾಕಿದರೆ ಇತ್ತೀಚೆಗೆ ನಾವು ಸಿನಿಮಾದವ್ರಿಗೆ ಸಹಾಯ ಮಾಡೋದನ್ನು ಶುರು ಮಾಡಿದ್ದು. ಅಂದರೆ ನಂಗೆ ತುಂಬ ಜನ ಕೇಳ್ತಾರೆ ಯಾಕೆ ಮಾಡಬೇಕಿದೆಲ್ಲ. ಈಗ ನಾವು ನಮ್ಮ ಅಶ್ವಥ್ ನಾರಾಯಣ್ ಅಂತ ಒಬ್ಬರು ಕಲಾವಿದರಿದ್ರು, ರಾಜ್ಕುಮಾರ್ ಅವ್ರ ಸಿನಿಮಾಗಳಲ್ಲಿ ಪುರೋಹಿತರ ಪಾತ್ರ ತುಂಬ ಮಾಡಿದ್ರು. ಅವ್ರು 90 ವರ್ಷ ಬದುಕಿ ತೀರ್ಕೊಂಡ್ರು. ತುಂಬ ದುರ್ಮರಣ ಆಗುತ್ತೆ ಬಿಡಿ ಪಾಪ, ಆ ಬದುಕು ಯಾರಿಗೂ ಬರಬಾರ್ದು. ಆ್ಯಂಡ್ ನಾನು ಈ ಮೂಲಕ ಹೇಳೋದೇನು ಅಂತಂದರೆ, ನಿಮಗೆ ಎಷ್ಟೇ ಆದಾಯ ಬರ್ತಿರಲಿ, 1 ರೂಪಾಯಿ ಬರಲಿ, 1 ಕೋಟಿ ರೂಪಾಯಿ ಬರಲಿ, 1000 ಕೋಟಿ ಬರಲಿ, ದಯವಿಟ್ಟು ನಾಟ್ ಎವ್ರಿ ಡೇ ಇಸ್ ಸಂಡೇ, ಪ್ರತಿದಿನ ಭಾನುವಾರ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು 10 ರೂಪಾಯಿ ಸಾವಿರ ಎತ್ತಿಟ್ಕೊಳ್ಳಿ ಕಷ್ಟದ ದಿನಕ್ಕೆ ಅಂತ. ಯಾಕಂದರೆ ಕೈ ನಡೀತಿರ್ಬೇಕಾದ್ರೆ, ಮೈಯಲ್ಲಿ ಶಕ್ತಿ ಇರಬೇಕಾದ್ರೆ ಹೀಗಿರುತ್ತೆ ಅಂತ ಅನಿಸೋದು ಸಹಜ ಇರಬಹುದು. ಆದರೆ ಒಂದು 10 ಪೈಸೆ ಎತ್ತಿಟ್ಕೊಂಡಾಗ ಅದು ನಿಮ್ಮ ಕೈ ನಡೀದೇ ಇರುವಾಗ, ದೇಹ ಸಪೋರ್ಟ್ ಮಾಡದೇ ಇದ್ದಾಗ, ಕುಟುಂಬ ಕೆಳಗೆ ಬಿದ್ದಾಗ, ಮಾನಸಿಕ ಕುಗ್ಗಿದಾಗ ಅದು ನಿಮ್ಮನ್ನು ಕಾಪಾಡುತ್ತೆ. ಹಣಕ್ಕೊಂದು ಶಕ್ತಿ ಇದೆ. ಹಾಗಾಗಿ ಹೇಗೆ ಸಂಬಂಧಗಳಿಗೆ ಮೌಲ್ಯಗಳಿಗೆ ಶಕ್ತಿ ಇದೆಯೋ ಹಣಕ್ಕೂ ಶಕ್ತಿ ಇದೆ. ಹಾಗಾಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಶ್ವಥ್ ನಾರಾಯಣ್ ಅವರು ಇಲ್ಲ, ನನಗೆ ರೆಗ್ಯುಲರ್ ಗೊತ್ತಿದ್ರಲ್ಲ, ಅವರು ಎಷ್ಟು ನನಗೇನೋ ಡಿಸ್ಟರ್ಬ್ ಆಯ್ತು ಅಂದರೆ ಅವರ ಮಕ್ಕಳದೇ, ಬೇರೆ ಏನಿಲ್ಲ, ಮಕ್ಕಳದ್ದೇ. ನಾನು ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ, ಅದು ನನಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಮಕ್ಕಳು ನೋಡಿ, ಅವರು 100 ಸಿನಿಮಾ ಮಾಡಿದ್ರು ರಾಜ್ಕುಮಾರ್ ಸರ್ ಜೊತೆಗೆ, ಬೇರೆ ಬೇರೆ ಸಿನಿಮಾ. ಅವ್ರು ಕೊನೆ ಕ್ಷೇಮ ಅವ್ರು ಯಾರು ಅವ್ರ ಕಡೆಯಿಂದ ನಂಗೆ ಕರೆ ಮಾಡಿದ್ರು, ತುಂಬ ಕಷ್ಟದಲ್ಲಿದ್ದಾರೆ ಅಶ್ವಥ್ ನಾರಾಯಣ್ ಅಂತ. ಹೋದೆ, ಗಂಡ ಹೆಂಡತಿ ಅಷ್ಟು ನನ್ನ ತಾತನಿಗೆ ಹಿರಿಯರು ನಾನು ಕಾರ್ ಹಿಡ್ಕೊಳಕ್ಕೆ ಬಂದರು. ಅಯ್ಯೋ ನಂಗೆ ಶ್ರೇಯಸ್ಸಲ್ಲ, ಏನಾಗಬೇಕು, ಅಮ್ಮ ಸಂದರ್ಶನ ಕೊಟ್ಟರು, ಏನಾಗಬೇಕು ಸಹಾಯ. ನಾವೊಂದು 2-4 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ವಿ. ಓಕೆ, ಹಬ್ಬ ಕೇಳಿ ಆ್ಯಕ್ಚುಲಿ ನನಗೆ ಗಿಲ್ಟ್ ಆಗ್ತಿದೆ. ಅವ್ರಿಗೆ 2-4 ಲಕ್ಷ ಕೊಡಿಸಿದ್ವಿ. ಆಮೇಲೆ ಲಲಿತಮ್ಮ ಅಂತ ಒಬ್ಬರು ಇದ್ದಿದ್ರು, ಅವರು ಈ ದರ್ಶನ್ ಅವ್ರ ಸಿನಿಮಾಗಳಲ್ಲಿ ಒಂದಷ್ಟು ವಿಲನ್ ಎಲ್ಲ ಮಾಡ್ತಿದ್ರು, ಅವ್ರಿಗೆ ಒಂದಷ್ಟು ಹಣ ಸಹಾಯ ಮಾಡ್ತೀವಿ. ಜಗ್ಗೇಶ್ ಸರ್ ತುಂಬ ದುಡ್ಡು ಕೊಟ್ಟಿದ್ರು ಅವ್ರಿಗೆ. ಜಗ್ಗೇಶ್ ಸರ್ ನಮ್ಮ ಚಾನಲ್ ತುಂಬ ರೆಗ್ಯುಲರ್ ನೋಡ್ತಿರ್ತಾರೆ, ಕಷ್ಟದಲ್ಲಿ ಸಹಾಯ ಮಾಡ್ತಾರೆ, ದೊಡ್ಡ ಮನುಷ್ಯ ಅವರು. ಸೊ ಆ ಥರ ತುಂಬ ಜನಕ್ಕೆ ಮಾಡಿದ್ವಿ. ಇತ್ತೀಚೆಗೆ ಇಲ್ಲಿ ಈ ಹುಸ್ಕೂರು, ಆನೆಕಲ್ ಹತ್ರ ಹುಸ್ಕೂರು ಒಂದು ತೇರು ಬಿದ್ದೋಯ್ತು ನೋಡಿ. ಆಕೆ ಪಾಪ ಯಾರೂ ಅಲ್ಲ, ತಾನು ಸಂಬಂಧವಿಲ್ಲದೆ ಒಂದು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋ ಒಬ್ರು ಹೆಣ್ಮಗಳು, ಬಲೂನ್ ಮರೋ ಹೆಣ್ಮಗಳ ಮೇಲೆ ರಥ ಬಿದ್ದು ಆಕೆದು ಅರ್ಧ ದೇಹ ಏನೋ ಸಮಸ್ಯೆಯಾಗಿ ಆ ಮಗು ಓದಿಸೋಕ್ಕಾಗದೆ, ಎದ್ದು ಓಡೋಕ್ಕಾಗದೆ, ಗಂಡನೇ ಆಕೆ ಟಾಯ್ಲೆಟ್ ಎಲ್ಲ ಬಳ್ಕೊಂಡು ಓಡ್ತಿದ್ರು. ನನಗೆ ಆಸ್ಪತ್ರೆಗೆ ಹೋಗಿ ಆಟೋ ಕಾಸಿಲ್ಲ ಅನ್ನೋದಕ್ಕಿತ್ತು. ಅವ್ರಿಗೊಂದು 2 ಲಕ್ಷ 3 ಲಕ್ಷ ದುಡ್ಡು ಬಂತು. ಇಲ್ಲಿ ಒಬ್ಬ ಹುಡುಗ, ಬರೀ 20 ವರ್ಷದ ಒಬ್ಬ ಯುವಕ, 100 ಕನಸಿದ್ದು ಹುಡುಗ, ತಂದಲ್ದಿರೋ ತಪ್ಪಿಗೆ ಯಾವುದೋ ಕರೆಂಟ್ ವೈರ್ ಬಿದ್ದಿದೆ, ಎತ್ತಾಕೋಣ ಅಂತ ಹೋಗಿ ಅದನ್ನು ಮುಟ್ಟಿ ಸ್ಕಿನ್ನಾಗಿ ಅದು ಫಸ್ಟ್ ಫ್ಲೋರಿಂದ ಬಿದ್ದು ಸ್ಪೈನ್ ಕಟ್ಟಾಗಿ 16 ಲಕ್ಷ ರೂಪಾಯಿ ಬಂದಿದೆ ಅವ್ರ ಅಕೌಂಟಿಗೆ. ಆ ಹುಡುಗ ಸ್ಪೈನ್ ಕಟ್ಟಾಗಿ ನಾನು ಆಗಲ್ಲ ಅಂತ ಇದು ಕನಸು ಅಲ್ವಾ? ಅಲ್ಲ ಕೇಳಿ, ಆ ಹುಡುಗನ ವಿಡಿಯೋನ ಬೇಕಾದ್ರೆ ನಿಮ್ಗೆ ಕಳಿಸ್ತೇನೆ, ಎಡಿಟ್ ಮಾಡೋ ಕೇಳಿ, ನಿಮ್ಮ ಎಡಿಟರ್ ಕಳಿಸ್ತೇನೆ ನಾನು. ಆ ಹುಡುಗ ಬಂದ ಹಣ ನೋಡಿ, ಹಣಕ್ಕೆ ಶಕ್ತಿ ಇಲ್ಲ ಅಂತಲ್ಲ ಅವ್ರು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಣದ ಬಗ್ಗೆ ತಾತ್ಸಾರ ಹೋಗಿ ಮಾತಾಡೋರಿಗೆ ಆ ಹಣ ಬಂದ ಕಾರಣ ಆತನನ್ನು ಯಾರೂ ನೋಡಿಲ್ಲ. ತಂದೆ ತಾಯಿ ಪಾಪ ಕಷ್ಟದಲ್ಲಿದ್ದಾರೆ, ತಂದೆ ಇಲ್ಲ, ತಾಯಿ ತುಂಬ ಕಷ್ಟದಲ್ಲಿದ್ದಾರೆ. ಸ್ವಂತ ಅಕ್ಕ ಕರ್ಕೊಂಡ್ಬಂದು ತನ್ನ ಮನೇಲಿ ಇಟ್ಕೊಂಡು ಲಿಟ್ರಲಿ ಆತನ ಹೇಲ್ ಬಾಚಿ ಸಾಕ್ತಿದ್ದಾರೆ. ನಾವು ಹೋದಾಗ ತುಂಬ ಕೇಳಿದ್ರು, ನಾವು ವಿಡಿಯೋ ಮಾಡೋಕ್ಕೆ. ನಾನು 1 ರೂಪಾಯಿ ಕೊಟ್ಟಿಲ್ಲ ಸರ್. ಆದರೆ ನಮ್ಮ ಚಾನಲ್ಗೆ ಇರೋ ಶಕ್ತಿ ಒಂದಿದೆಯಲ್ಲ, ಅದನ್ನು ಬಳಸೋಕ್ಕೆ ಸಮಸ್ಯೆ ಏನಿದೆ? ನಾನು ಕೇಳ್ಕೊಳ್ಳೋದೇನು? ಹೋಗೋ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿ ಆಯಿತು, ಒಂದು 200 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗಿ ಒಂದು 4 ತಾಸು ಟೈಮ್ ಕಳೆದ್ರೆ ನಾನು ಕೇಳ್ಕೊಳ್ಳೋದೇನಿದೆ? ಮಾಡಿದ್ವಿ ವಿಡಿಯೋ, ಒಂದು 15-16 ಲಕ್ಷ ದುಡ್ಡು ಬಂತು ಟಿಲ್ ಡೇಟ್. ಆ ಹುಡುಗ ಅದು ಯಾವುದೋ ಟೆಕ್ನಾಲಜಿ ಅಂತೆ, ಆ ಮೈಕೈಗೆಲ್ಲ ಬೆಲ್ಟ್ ಹಾಕಿ, ಅಂದರೆ ಸ್ಪೈನ್ ಕಟ್ಟಾಗಿದೆ, ನಿಲ್ಲಕ್ಕಾಗಲ್ಲ, ಪರ್ಮನೆಂಟ್ ಬೆಡ್ ರೆಸ್ಟ್ ಅಂತ. ಆದರೆ ಅದು ಯಾವುದೋ ಎಕ್ವಿಪ್ಮೆಂಟ್ ಬಂದಿದೆ, ಮೈಕೈಗೆಲ್ಲ ಬೆಲ್ಟ್ ಹಾಕೊಂಡು ನಿಂತ್ಕೊಂಡು ಅದನ್ನ ಥ್ರೆಡ್ಮಿಲ್ ಮೇಲೆ ಓಡಿಸ್ತಿದ್ದಾರೆ. ಅಂದರೆ ಅದನ್ನು ರೀಚಾರ್ಜ್ ಮಾಡೋಕೆ ಹತ್ತಿರದ್ದೇನೋ. ಆ ಹುಡುಗ ಹೇಳ್ತಾನೆ, ಸರ್ ನನಗೊಂದು ಚೂರು ಬೆರಳ, ಅವ್ನ ಕನ್ಸೇನು ಗೊತ್ತಾ, ನನಗೆ ಬಾಡಿ ಬೇಕಾದ್ರೆ ಆಸ್ಕೆ ಮೇಲೆ ಇರಲಿ, ಕೈ ಬೆರಳು ಹೊಡ್ಕಾದ್ರೆ ಸಾಕು ನನಗೆ, ನಾನು ಲ್ಯಾಪ್ಟಾಪ್ ಕೆಲಸ ಮಾಡ್ತೀನಿ, ನಿಮ್ಗೆ ವಿಡಿಯೋ ಎಡಿಟರ್ ಆಗ್ತೀನಿ. ಹಬ್ಬ ಲ್ಯಾಪ್ಟಾಪ್ ವರ್ಕರ್ ಸಾಕು ಸರ್. ಅವ್ನು ಬುದ್ಧಿವಂತ, ಓದಿದ್ದಾನೆ, ಡಿಗ್ರಿ ಓದಿದ್ದಾನೆ, ವರ್ಕರ್. ಅದನ್ಗೆ ಏನಾಗಿದೆ, ಕೈ ಹಿಂಗಾಗ್ಬಿಟ್ಟಿದೆ, ಎಲ್ಲ ಏನೂ ಆಗ್ತಿಲ್ಲ ಅವ್ನಿಗೆ ಎಲ್ಲೇನಾರು ಕೆರ್ಕೋತಿದ್ದೇನೆ, ಅವ್ರ ಅಕ್ಕ ಬಂದು ಕೆರಿಬೇಕು, ಬೆಡ್ ಸೋರ್ ಆಗ್ಬಿಟ್ಟಿದೆ ಮಲಗಿ. ಸೊ ಈ ಬೆರಳು ಹಿಂಗೆ ಆದರೆ ಸಾಕು ಸರ್, ನಾನು ನಿಮಗೆ ವಿಡಿಯೋ ಎಡಿಟರ್ ಆಗ್ತೀನಿ, ಅಥವಾ ಬೇರೆ ಯಾವುದೋ ಕಂಪ್ನಿಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಇವತ್ತು ಆ ಹುಡುಗ ಕೈ ಆಡ್ತಿದೆ ಆತನಿಗೆ, ಬಟ್ ಆತನಿಗೆ ಏನೋ ಟ್ರೀಟ್ಮೆಂಟ್ ಇದೆ, ಬೆನ್ನೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ, ಹಣ ಬರ್ತಿದೆ ಆತನಿಗೆ. ನಾವು ಕಳ್ಕೊಳ್ಳೋದೇನು? ಆ ಹುಸ್ಕೂರ್ ಆಕೆಗೆ ನಾವು ದುಡ್ಡು ಆಕೆ ವಿಡಿಯೋ ಮಾಡಿ ಹಾಕಿ, ಹುಸ್ಕೂರಲ್ಲಿ ರಥ ಬಿದ್ದು ಹೆಂಗಸಿಗೆ
ನೋವು. ನನ್ನ ಮಗ ಶಾಲೆಗೆ ಹೋಗೋಕ್ಕಾಗ್ತಿಲ್ಲ ಸರ್, ಬೇರೆ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಹುಡುಗ ನನ್ನ ಮಗ ಬಂದು ಶಾಲೆಗೆ ಹೋಗೋ ವಯಸ್ಸು 5-6 ವರ್ಷ, ಅದಕ್ಕೆ ಬ್ಯಾಗ್ ಹಾಕ್ಕೊಂಡು ನನ್ನ ಮುಂದೆ ಅದು ಆ್ಯಕ್ಟಿಂಗ್ ಮಾಡುತ್ತೆ ಹೋಗೋ ಥರ, ಮನೇಲಿ ಯಾವುದೋ ಬ್ಯಾಗ್ ಹಾಕ್ಕೊಂಡು ನಂಗೆ ಕರಳು ಕಿತ್ತು ಬರುತ್ತೆ, ನಾನು ಏನು ಮಾಡಬೇಕು ಅಂತ. ನಾವು ಎಲ್ಲ ದುಡ್ಡೆಲ್ಲ ಒಂದು 3 ದಿನಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಆಡಿಯನ್ಸ್ಗೆ ಅಂತ ವೀಡಿಯೋ ಮಾಡೋಕೆ ಹೋದರೆ ಆಕೆ ಸಾರ್ ನನ್ನ ಮಗು ನಾಳೆಯಿಂದ ಸ್ಕೂಲಿಗೆ ಹೋಗು, ಆಕೆಗೆ ಇನ್ನೂ ಟ್ರೀಟ್ಮೆಂಟಿಗೆ ಹೋಗಿಲ್ಲ, ಅವರು ದುಡ್ಡಿಗೆ ಬಂದಿದೆ, ಆದರೆ ದುಡ್ಡು ಬಂದಿದೆ, ನಾನು ಸರಿ ಹೋಗ್ತೀನಿ ನನ್ನ ನಂಬಿಕೆ ಹೊಂದಿದೆ ಅವ್ರಿಗೆ, ಮಾನಸಿಕವಾಗಿ ಎದ್ದು ನಿಂತಿದ್ದಾರೆ ಅವರು. ನಾವು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ನಾವು ಇನ್ನೇನು ಚೇಂಜ್ ಮಾಡೋಕ್ಕೆ ಸಾಧ್ಯ ಈ ಜಗತ್ತಲ್ಲಿ? ನಮಗಿರೋ ಶಕ್ತಿ ಬಳಸ್ಕೊಂಡು ಇಷ್ಟು ಮಾಡೋಕ್ಕಾಯ್ತು ಅಂದರೆ ನಾವೇನು ಇಡೀ ದೇಶದಲ್ಲಿ ಸ್ವತಂತ್ರ ಹೋರಾಟ ಮಾಡಿ ಸ್ವತಂತ್ರ ಕೊಡ್ಸೋಕ್ಕಾಗಲ್ಲ, ಅದು ಇಡೀ ದೇಶದಲ್ಲಿರೋ ಬಡತನ ತೆಗಿಯೋಕ್ಕಾಗಲ್ಲ, ಈ ದೇಶದಲ್ಲಿರೋ ಭ್ರಷ್ಟಾಚಾರ ತೆಗಿಯೋಕ್ಕಾಗಲ್ಲ, ಈ ದರಿದ್ರ ರಾಜಕಾರಣಿಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನು ಮಾಡ್ಬೋದು. ನಮ್ಮ ಶಕ್ತಿ ಏನಿದೆ ನಾವು ಮಾಡ್ತಿದ್ದೀವಿ. ನಮ್ಮ ಹೊಟ್ಟೆ ತುಂಬಿಸ್ಕೊಂಡು ಜನ ನಮ್ಮನ್ನು ಹೋಗ್ತಾರೆ, ಆಯಿತು, ದಟ್ಸ್ ಮೈ ಬ್ಲೆಸ್ಸಿಂಗ್, ಐ ಟುಕ್ ಇಟ್. ಅವರ ಆಶೀರ್ವಾದ ಇದೆಯಲ್ಲ, ಹಾಂ, ಅದು ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು. ನಾನು ಪದೇ ನನ್ನ ಮಿಸ್ಸಸ್ ಗಾಯತ್ರಿ ಹತ್ರ ಮಾತಾಡ್ತಾ ಇರ್ತೇನೆ, ಅವರ ಆಶೀರ್ವಾದದಿಂದ ನಾವು ನೆಮ್ಮದಿಯಾಗಿದ್ದೀವಿ, ಶಾಂತಿಯಿಂದ ಇದ್ದೀವಿ. ನಿಜ ನಿಜ ನಿಜ. ಯಾರಿಗೋ ಯಾವುದೋ ರೀತಿಯಲ್ಲಿ ದೊಡ್ಡ ಅಮೌಂಟ್ ಅಲ್ಲದಿರ್ಬೋದು, ಈಗ 16 ಲಕ್ಷ ಅಂತ ನನಗೆ ಲೈಫಲ್ಲೇ ಅವ್ರು ತಗೊಂಡಿರ್ಲಿಕ್ಕಿಲ್ಲ. ನೋಡಿ, ಬೇಕಾದ್ರೆ ನೀವು ವಿಡಿಯೋ ಎಡಿಟ್ ಮಾಡೋಕೆ ಕೇಳಿ, ಹುಡುಗ ಥ್ರೆಡ್ಮಿಲ್ ಮೇಲೆ ನೋಡ್ತೀರಿ, ವಿಡಿಯೋ ಕಳಿಸ್ತೀನಿ. ಅದು ಒಬ್ಬ ಲೇಡಿಗೆ ಆಟೋ ಕೊಡ್ತಿದ್ದಾರೆ, ಹಾಂ, ಶೈಲಜಾ ಅಂತ ಅವರು. ನಾವು ನೋಡಿ, ಅದೇ ನೀವು ಹೇಳಿದ್ರಲ್ಲ ಅನ್ಟಚ್ಡ್ ಅಂತ, ನಾವು ಇವರು ಒಂದ್ಸಲ ಈ ಹನುಮನ್ ನಗರದ ರಾಮ ಮಂದಿರ ಇದೆಯಲ್ಲ, ಇವ್ರು ನಾನು ಹೋಗಿ ಇವ್ರ ಮನೆ ಇರೋ ಶ್ರೀನಗರ, ನಾನು ಇಲ್ಲಿಂದ ಉದ್ರಳ್ಳಿ ನಮ್ಮನೆ. ಸೊ ನಾನು ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಶ್ರೀನಗರ ಪಿಕಪ್ ಮಾಡ್ಕೊಂಡು ವಯ ಹನುಮನ್ ನಗರ ರಾಮ ಮಂದಿರ ಮುಂದೆ ಹೋಗ್ತಾ ಇದ್ದೆ. ಒಂದು ಲೇಡಿ ಆಟೋ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಆ ಪ್ಯಾಸೆಂಜರ್ ಡ್ರಾಪ್ ಮಾಡಿ ದುಡ್ಡು ಇಸ್ಕೊತಾ ಇದ್ರು. ನಾನು ನೋಡಿದ್ರೆ ಕಾಕಿ ಕಾಣಿಸ್ಬಿಡ್ತು ನನಗೆ, ಫುಲ್ ಟ್ರಾಫಿಕ್. ನಾನು ಸರ್ ಮುಂದೆ ಅಲ್ಲಿ ಹೋಗಿ ಸಿಗ್ನಲ್ ಹಾಕೊಂಡಿರ್ತೀನಿ, ನೀವು ಹೋಗಿ ಹಾಕಿ ನಂಬರ್ ಇಸ್ಕೊಂಬನ್ನಿ ಅಂತ. ಇವ್ರಿಗೆ ನಂಬರ್ ತಂದರು. ಆ ಪಟ್ಟನ್ ಫೋನ್ ಮಾಡಿದೆ, ಅಕ್ಕ ನಿಮ್ಮ ಒಂದು ಇಂಟರ್ವ್ಯೂ ಹೆಣ್ಮಗ್ಳಾಗ ಆಟೋ ಓಡಿಸ್ತಾ ಬದುಕು ಕಟ್ತಿದ್ರಲ್ಲ, ಒಂದು ಇಂಟರ್ವ್ಯೂ ಕೊಡಿ ಅಣ್ಣ. ಮಧ್ಯಾಹ್ನ 2 ಗಂಟೆಗೆ ಒಂದು ಮೆಟ್ರೋ ಸ್ಟೇಷನ್ ಹತ್ರ ಬರ್ತೀನಿ, RV ರೋಡ್ ಮೆಟ್ರೋ ಸ್ಟೇಷನ್ ಬನ್ನಿ. ಹೋದ್ವಿ, RV ರೋಡ್ ಮೆಟ್ರೋ ಸ್ಟೇಷನ್ಲೇ ಇಂಟರ್ವ್ಯೂ ಮಾಡಿದ್ವಿ. ನಮ್ಗೆ ಹಿಂಗೆ ಸ್ಟುಡಿಯೋ ಇಲ್ಲ ಏನಿಲ್ಲ, ಹಂಗೆ ಆಟೋ ಇಟ್ಕೊಂಡು ಮಾಡ್ತೀವಿ ನೀಟಿಗೆ. ಸೊ ಆಯಿತು, ಮುಗೀತು, ಹೋಯಿತು. ಅಲ್ಲಿ ಆಕೆ ಸಹಾಯ ಕೇಳಿಲ್ಲ, ಓಕೆ, ಆಕೆ ನಂಬರ್ ನಾವು ಹಾಕಿಲ್ಲ. ಆಕೆ ಏನು ಹೇಳಿದ್ದಾರೆ ವಿಡಿಯೋದಲ್ಲಿ, ಸರ್ ನನ್ನ ಆಟೋ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಗೆ ಬದುಕ್ತಿದ್ರಿ ಅಂತ ಕೇಳಿದಾಗ, ಇದು ನನ್ನ ಹಳೆ ಆಟೋ ಸರ್, ಇದು ಸ್ಟಾರ್ಟ್ ಆಗಲ್ಲ ನೋಡಿ ಸರ್, ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ, ಅದು ಇದಾಗಲ್ಲ ಸರ್, ತುಂಬ ಕಷ್ಟ. ಗಂಡ ಏನೋ ಸಮಸ್ಯೆ ಮಾಡಿಬಿಟ್ಟಿದ್ದಾನೆ ಆಕೆಗೆ, ಹೆಣ್ಮಕ್ಳಿಗೆ. 2 ಹೆಣ್ಮಕ್ಳನ್ನ ಯಾವುದೋ ಹಾಸ್ಟೆಲಿಟ್ಟು ಓದಿಸ್ತಿದ್ದೀನಿ ಸರ್, ನನ್ನ ಮಕ್ಳು ನೋಡೋದ್ರಿಂದ ನಾನು ವಾರಕ್ಕೆ 15 ದಿನಕ್ಕೋ. ಆಕೆ ಕಲಾವಿದೆ, ಬೇರೆ ಡ್ರಾಮಾ ಆರ್ಟಿಸ್ಟು, ಕಲಾಕ್ಷೇತ್ರದಲ್ಲಿ ನಾಟಕ ಮಾಡ್ತಾರೆ, ಹಾಡ್ತಾರೆ. ಹಂಗಾಗಿ ಸರ್ 5 ಗಂಟೆವರೆಗೂ ಓಡಿಸ್ತೀನಿ, ಆಮೇಲೆ ಹೋಗಿ ನಾಟಕ ಇಟ್ಕೊಂಡು ಮಾಡ್ತೀನಿ ಸರ್ ಅಂತ ಇಷ್ಟು ಹಾಕಿದ್ದೆ. ಆಕೆ ನಂಬರ್ ಹಾಕಿಲ್ಲ, ಆಕೆ ಸಹಾಯ ಕೇಳಿಲ್ಲ. 3 ದಿನ ನನಗೆ ಕರೆ, ಆ ವಿಡಿಯೋ ನೋಡಿದ್ರು. ನಾನು ಮಂಜುನಾಥ್ ಅಂತ ಅಮೇರಿಕಾಯಿಂದ, ನಾನು ಇಲ್ಲೇನೋ ಕೆಲಸ ಮಾಡ್ತೀನಿ, ಕನ್ನಡಿಗ. ಆಕೆಗೆ ಒಂದು ಹೊಸ ಆಟೋ ಎಷ್ಟಾಗುತ್ತೆ ನಂಗೆ ಹೇಳಿ ಪರಮ್ ನೀವು ಅಂದರು. ಸಾರ್ ಏನು ಸಾರ್ ಹಿಂಗೆ ಹೇಳ್ತೀನಿ ಪರಮ್, ನಾನು ಆಕೆಗೆ ಹಣ ಕೊಡಲ್ಲ, ನಿಮಗೆ ಕೊಡ್ತೀನಿ, ನೀವು ಹೋಗಿ ನನಗದು ಹೇಳಿ. ನಾನು ಸೀದಾ ಕ್ಯೂರಾಜ್ ಬಜಾಜಿಗೆ ಫೋನ್ ಮಾಡಿ, ಸರ್ ಎಷ್ಟಾಗುತ್ತೆ ಹೊಸ ಆಟೋ? ಅವ್ನು 3 ಲಕ್ಷ ಚಿಲ್ಲರೆಯನ್ನು ಕಳಿಸಿದ. ನಾನು ಆ್ಯಸ್ ಇಟ್ ಈಸ್ ಫೋಟೋ ತೆಗೆದು ಅವ್ರಿಗೆ ಕಳಿಸಿದೆ, ಆ ಕೊಟೇಶನ್ನು. ಅವ್ರು ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ರು. ನಾನು ಹೋಗಿ ಅಷ್ಟು ಅಮೌಂಟ್ ಅವ್ರು ಟ್ರಾನ್ಸ್ಫರ್ ಮಾಡಿ ಆಟೋ ತೊಗೊಂಡು ಮಂಜುನಾಥ್ ಅವ್ರು ಥ್ಯಾಂಕ್ಸ್ ಅಂತ ಹಾಕಿ, ಮಂಜುನಾಥ್ ಅವ್ರ ಹೆಸರು ನನ್ನ ಹೆಸರನ್ನ ಆಟೋ ಮೇಲೆ ಹಾಕಿ. ಏನು ಹೇಳ್ತೀರಿ, ಇದು ನಾನು ಮಾಡಿದ್ದ? ಏನಿಲ್ಲ, ಇದೇ ಲೈಫು. ನಮಗೆ ಡೈರೆಕ್ಟಾಗಿ ಇಷ್ಟ 3 ಲಕ್ಷ ಕೊಡಬೇಕು ಅಂತ ಅನಿಸಿದ್ರು ಕೂಡ ಇಲ್ಲ ನಮ್ಮ ಹತ್ರ. ಅದನ್ನು ಇನ್ನೊಂದು ರೀತಿಯಲ್ಲಿ ವ್ಯವಸ್ಥೆ ಮಾಡೋದಿದೆಯಲ್ಲ, ಅದು ಶಕ್ತಿ ಅಂತೇಳಿ ಹೇಳಿದ್ದು ಅದಕ್ಕೆ. ಹಾಗಾಗಿ ವಿ ಕ್ಯಾನ್ ಇನ್ಫ್ಲೂಯೆನ್ಸ್ ನಮ್ಮನ್ನು. ಈಗ ಜಸಿ ನಾವು ಸರ್, ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಇದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅನ್ನೋ ಸೆಗ್ಮೆಂಟ್ ಇದೆ ಅಂತ ಏನೂ ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾಗೆ ಬಂದವರು ನಾವು. ನಮ್ಮ ಅಜ್ಞಾನವೇ ನಮ್ಮ ಶಕ್ತಿ, ನಾವು ಅದನ್ನೇ ಮಾತಾಡ್ತಿರ್ತೀವಿ. ನಮ್ಗೆ ಏನು ಗೊತ್ತಿಲ್ಲ. ನಮಗೆ ಗೌರಿ ಶಕ್ಕಿ ಇದಾರಲ್ಲ, ನಿಮ್ಗೆ ಗೊತ್ತು, ಪತ್ರಕರ್ತರು, ಅವ್ರಂತಿರ್ತಾರೆ ಪರಮ್, ನಮಗೆ ನಮ್ಮ ಈ ಜರ್ನಲಿಸಮ್ ಟ್ರೈನಿಂಗಲ್ಲಿ ಏನೇನೋ ಹೇಳ್ಕೊಟ್ಟಿರ್ತಾರೆ, ನೀವು ಸಂದರ್ಶನಕ್ಕೆ ಹೀಗೆ ರೆಡಿ ಇರಬೇಕು, ಹೀಗೆ ಮಾಡಬೇಕು, ಹೀಗೆ ಮಾತಾಡಬೇಕು, ಹಾಗೆ ಅಂತ. ಆಮೇಲೆ ನೀವು ಇಂಟರ್ವ್ಯೂ ಮಾಡೋ ಜಾಗ ಹೇಗಿರಬೇಕು ಅಂತ ನಮ್ಗೇನೂ ಗೊತ್ತಿಲ್ಲ. ಅದು ನಾವೇನು ಮಾಡ್ತೀವಿ, ನಮ್ಮ ಹತ್ರ ಇರೋದೇ ಒಂದು ಕ್ಯಾಮ್ರಾ. ನೋಡಿ, ಈ ಕ್ಯಾಮ್ರಾ ನಮ್ಮ ರವಿ ಇಟ್ಕೊಂಡು ನೋಡ್ತಾವ್ರಲ್ಲ, ಇವರೇ ಕ್ಯಾಮ್ರಾಮನ್ನು, ಅದೇ ಹಳೆ ಮೈಕ್ ನಮ್ಮವು. ಹೋಯ್ತೀವಿ ಹಿಂಗೆ ಒಂದು ಸ್ವಲ್ಪ ಕಪ್ ಮುಖ ಹಾಕೊಂಡು, ಹಳೆ ಬಟ್ಟೆ ಹಾಕೊಂಡು. ನಮ್ಮ ಜನ ಬೈತಾರೆ, ಇನ್ನು ನೆಟ್ಟಗೊಂದು ನನ್ನ ಮನೆ ಹಾಂಗ್ಕಾಂಗಿಗೆ ಹೋಗಿದೆ, ಅಲ್ಲಿ ಇದೇ ಟಿ ಶರ್ಟ್ ಹಾಕೊಂಡು ಹೋಗಿದೆ. ಇವ್ನು ಯಾವ ದೇಶಕ್ಕೆ ಹೋದ್ರೆ ಇವ್ನು ಬಟ್ಟೆ ಚೇಂಜ್ ಆಗಲ್ಲ, ಒಂದು ಡ್ರೆಸ್ ಸೆನ್ಸ್ ಇಲ್ಲ ಅಂತ. ನಂಗೆ ಏನು ನಂತರ ಇರೋವೇ ಅವು. ಸೊ ಗೆಟಿಂಗ್ ಮೈ ಪಾಯಿಂಟ್. ಸೊ ಆ ಥರದ್ದು ನಾವು ಅನ್ಫಾರ್ಮಲ್ ಆಗಿ ಮಾಡ್ತಿರ್ತೀವಿ. ಹಾಗಾಗಿ ಗೌರಿ ಶಕ್ಕಿ ಅದಂತಾರೆ, ಪರಮ್ ನೀವು ಮಾಡ್ತಿರೋ ಇಂಟರ್ವ್ಯೂನ ನಾವು ಚರ್ಚೆ ಮಾಡ್ತಿರ್ತೀವಿ ಪತ್ರಕರ್ತರ ಜೊತೆಲಿ, ಯಾವ ವಲಯಕ್ಕೆ ಸೇರಿಸ್ಬೇಕಿದ್ದೀನ ಅಂತ ನಾನು ಕಾಂಪ್ಲಿಮೆಂಟಾಗಿ ತಗೋತೀನಿ. ಯಾಕಂದರೆ ನಿಮಗೆ ಸಿಕ್ಕಿದ ಕಡೆ ಮಾಡಿಬಿಡ್ತೀರಿ, ಸಿಕ್ಕಿದ ಕಡೆ ಆದರೆ ಸ್ಟೋರಿ ಚೆನ್ನಾಗಿರುತ್ತೆ. ಓಕೆ, ಅದೇ ಸಬ್ಜೆಕ್ಟ್ ಚೆನ್ನಾಗಿರುತ್ತೆ, ಕಂಟೆಂಟ್ ಚೆನ್ನಾಗಿರುತ್ತೆ, ಹೋಗುತ್ತೆ. ಸೊ ಹಾಗಾಗಿ ನಾವು ಆ ಥರ ಹೋಗ್ತಿದ್ದೀವಿ ಅಷ್ಟೇ ಫ್ಲೋನಲ್ಲಿ. ಸೊ ಲೈಫ್ ಈಸ್ ಗೋಯಿಂಗ್ ಆನ್. ಈಗ ಯಾವುದೂ ಗೊತ್ತಿಲ್ಲದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂಗ್ ಅಂತ ಗೊತ್ತಿಲ್ಲದೆ ನಾವು ಇನ್ಫ್ಲೂಯೆನ್ಸರ್ಸ್ ಆಗಿರೋರು ಜನ ನಮ್ಮನ್ನು ಇನ್ಫ್ಲೂಯೆನ್ಸರ್ಸ್ ಮಾಡಿದ್ದಾರೆ. ಸೊ ಅವ್ರು ನಮ್ಮನ್ನು ಇನ್ಫ್ಲೂಯೆನ್ಸರ್ಸ್ ಮಾಡಿದ್ಮೇಲೆ ನಮ್ಮ ಹೊಟ್ಟೆ ತುಂಬಿಸಿ, ನನ್ನ ಮಕ್ಕಳ ಎಜುಕೇಷನ್ ಫೀಸ್ ಕಟ್ಟಿ, ನನ್ನ ಮನೆ ಹೋಮ್ ಲೋನ್ ಕಟ್ಕೊಂಡು ನಮ್ಮ ಆಡಿಯನ್ಸು ನಮ್ಮನ್ನು ಸಾಕ್ತಿರ್ಬೇಕಾದ್ರೆ ಅವ್ರು ಕೊಟ್ಟರು ಈ ಶಕ್ತಿನ ಇಟ್ಕೊಂಡು ನಾವು ಸಮಾಜಕ್ಕೆ ಏನು ಒಳ್ಳೇದು ಮಾಡ್ಬೋದು. ದಟ್ ವಿ ಆರ್ ಡೂಯಿಂಗ್ ಇಟ್. ಯಾರನ್ನ ಕರೀಲಿ,
ನಾವು ಅದ್ರಲ್ಲಿ ಸ್ಕ್ರೀನ್ ಮಾಡ್ತೀವಿ. ಯಾರನ್ನ ಈ ಓಕೆ ಈ ಸಹಾಯ ಮಾಡಬೇಕಾ ಮಾಡಬಾರ್ದಾ, ಇಲ್ಲ ಇದಕ್ಕಿಂತಲೂ ಭಾಳ ಸೀರಿಯಸ್ ಸಮಸ್ಯೆ ಇದೆ ಅವ್ರಿಗೆ ಮಾಡ್ತೀವಿ ಫಸ್ಟು. ಯಾಕಂದ್ರೆ ಏನಾಗುತ್ತೆ, ಪ್ರತಿದಿನ ದುಡ್ಡು ಕೊಡಿ ಅಂತ ಆಡಿಯನ್ಸ್ ಅವ್ರು ಕೊಡಲ್ಲ, ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ನಾವು ಆಯ್ಕೆ ಮಾಡ್ಕೋತೀವಿ, ಸ್ವಲ್ಪ ಟೈಮ್ ಕೊಡ್ತೀವಿ ಆಡಿಯನ್ಸಿಗೆ. ಸೊ ಆ ಥರದ್ದು ಮಾಡ್ತೀವಿ. ಸೊ ಜನನೂ ಹೆಲ್ಪ್ ಮಾಡ್ತಿದ್ದಾರೆ, ಅವ್ರು ನಮ್ಮ ಬಗ್ಗೆ ನಂಬಿಕೆ ಇಟ್ಟಿದ್ದಾರೆ. ಕಲಾಮಾಧ್ಯಮರು ಹೇಳ್ತಿದ್ದಾರೆ ಅಂದರೆ ಸರಿಯಾಗಿ ಹೇಳ್ತಿದ್ದಾರೆ, ಅವ್ರಿಗೆ ಜೀವನ ಸಮಸ್ಯೆ ಇರುತ್ತೆ ನಂಬ್ತಿದ್ದಾರೆ. ಆ ನಂಬಿಕೆ ಉಳಿಸ್ಕೊಂಡು ಹೋಗೋದು ನಮ್ಮ ಕೈಲಿದೆ ಅಷ್ಟೇ. ನೀವು ಸುಖವಾಗಿದ್ದೀರಿ? ಹಾಂ ಸರ್, ಸುಖವಾಗಿ ಇಟ್ಟಿದ್ದಾರೆ. ಖಂಡಿತ. ಇಲ್ಲದ 10-12 ವರ್ಷದಿಂದ ಜೊತೆಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಅಲ್ವಾ? ಹೌದು. ಎಷ್ಟು ಜನ ಇದ್ದಾರೆ ಫ್ಯಾಮಿಲಿ? ನನಗೆ ಒಂದು ಹೆಂಡತಿ, ಒಂದು ಮಗ. ಎಲ್ಲ ಒಂದೊಂದೇ ಹೇಳ್ತೀರಿ, ನಮಗೂ ಒಂದೊಂದೇ, ಮಕ್ಕಳು ಮಾತ್ರ ಆ್ಯಡ್ ಮಾಡಿ. ಎಸ್, ಇದು ಸಬ್ಜೆಕ್ಟ್. ನಾವು ರವಿ ಇದು ಯೂಟ್ಯೂಬರ್ ಆದಮೇಲೆ ಇಲ್ಲ, ನಾನೊಂದು ಹಳೆಯ ಇಂಡಿಕಾ ಕಾರ್ ಇತ್ತು. ಅದು ನನ್ನ ಹೆಂಡತಿ ಚೈನು ಒಂದು ಹಳೆ ಇಂಡಿಕಾ ಕಾರ್ ಇದೆ, ನಮಗೆ ಬೈಕ್ ಆಗಲ್ಲ, ಈಗ ಡಾಕ್ಯುಮೆಂಟ್ರಿ ಎಲ್ಲ ಮಾಡ್ತೀವಿ, ಓಡೋಕೆ ಬೇಕಾಗುತ್ತೆ, ಮಳೆಗಳೇ ಬರುತ್ತೆ ಅಂದಾಗ ಸಿನಿಮಾ ಥರ ಹೆಂಡತಿ ಕೂತ್ಗೆಲ್ಲಿ ಚೈನಿಗೆ ಬಿಚ್ಚಿ ತಗೋ ಅಡ್ವಾನ್ಸ್ ಕಟ್ಟು ಕೊಟ್ಟಿದ್ವಿ. ಅದೊಂದು ಲಕ್ಷ, ಅದೊಂದು 15-20 ಸಾವಿರಕ್ಕೆ ಚೈನ್ ಇತ್ತು. ಹಿಂಗೆ ಮಾಡಿ ಶ್ರೀಮಂತ ಗಣ್ಯರನ್ನ ಕೇಳಿ ಸಾಲಾಗೆಲ್ಲ ಮಾಡಿ ತೊಗೊಂಡಿಂಗ ಸಾಲ ತೀರಿಸಿದ್ವಿ. ಹಳೆ ಇಂಡಿಕಾ ಇತ್ತು, ಅದು ಕೊನೆಯಲ್ಲಿ ಭಯಂಕರ ಕಾಟ ಕೊಡೋದು ನನಗೆ. ಸೊ ಆ ಇಂಡಿಕಾ ತೊಗೊಂಡು ನಾನು, ನನ್ನ ಹೆಂಡತಿ, ನಮ್ಮ ರವಿ ಇಲ್ಲಿಂದ ಒಂದು ಇಂಟರ್ವ್ಯೂ ತೆಗಿಯೋಕ್ಕೆ ಮೂಡುಬಿದ್ರೆಗೆ, ನಿಮ್ಮೂರಿಗೆ, ಕರಾವಳಿಗೆ, ಪುತ್ತೂರಿಗೆ, ಇಲ್ಲೆಲ್ಲೋ ಮೈಸೂರಿಗೆ, ಅಲ್ಲೆಲ್ಲೋ ಬಂಡೀಪುರಕ್ಕೆ, ಅಲ್ಲೆಲ್ಲೋ ಹೊಸಪೇಟೆಗೆ ಆ ಕಾರಲ್ಲಿ ಸುತ್ತಿದ್ವಿ ನಾವು. ವೈಲ್ಡ್, ವೆರಿ ವೈಲ್ಡ್, ಏನು ಗೊತ್ತಿಲ್ಲ ನಮಗೆ. ಜೇಬಲ್ ಒಂದು DL, ಒಂದು ಕ್ರೂಡ್ ಮನಸ್ಥಿತಿ, ಹೆಂಗಿದ್ವಿ. ಸೊ ಅದಾಗಿ ಆಗಿ ವಿ ಕೇಮ್ ಟು ಯೂಟ್ಯೂಬ್. ವಂಡರ್ಫುಲ್. ಇದು ಬಿಯಾಂಡ್ ಲಿಮಿಟ್ ಅಲ್ಲ, ಅದಕ್ಕಿಂತ ಬೇರೆ ಯಾವ್ದು ಪದ ಇದ್ರೆ ಅದನ್ನು ಯೂಸ್ ಮಾಡೋದು. ನಾಟಕ ಈ ಪರ್ಟಿಕ್ಯುಲರ್ ನನ್ನ ತೇಜಸ್ವಿ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನು ಕಾರಣ? ಅದು ನೋಡಿ, ನಾನು ಮೊದಲಿಂದ ಸಾಹಿತ್ಯದ ವಿದ್ಯಾರ್ಥಿ, ಅಂದರೆ ನನಗೆ ಕನ್ನಡ ಸಾಹಿತ್ಯ ಭಾಳ ಇಷ್ಟ. ಓದಿದ ಕಾಮರ್ಸು, ಆದರೆ ನನ್ನ PU ನನ್ನ 6ನೇ ಕ್ಲಾಸಿಂದ ನನ್ನ ಪ್ರಜಾವಾಣಿ ನನ್ನ ಪ್ರೇರೇಪಿಸಿದ ಪತ್ರಿಕೆ. ನನ್ನ ತಂದೆ ಹಾಲು ಮಾರ್ತಿದ್ರು, ರೋಡ್ ಮನೆ ಲೂಸ್ ಹಾಲು. ಅವರು ಸೈಕಲಲ್ಲಿ ಹೋಗ್ತಿದ್ರು, ಬರ್ತಿರ್ಬೇಕಾದ್ರೆ ಸೈಕಲಲ್ಲಿ ಹಾಲು ಹಾಕಿ ಬೆಳಗ್ಗೆ 4 ಗಂಟೆಗೆ ಹೋಗೋರು, 9 ಗಂಟೆಗೆ ಬರೋರು. ಬರಬೇಕಾದ್ರೆ ಒಂದು ಪ್ರಜಾವಾಣಿನ ಸೈಕಲ್ ಸಿಗಿಸ್ಕೊಂಡು ಬರೋರು. ಪ್ರಜಾವಾಣಿ ಓದಿಸೋರು. ನಮ್ಮ ತಂದೆಗೆ ತುಂಬ ಓದಕ್ಕೆ ಬರಲ್ಲ. ಕೂಡ್ಸ್ಕೊಂಡು ಇದಾನಾಗುತ್ತೆ, ನಾನು ಕೂಡ್ಸ್ಕೊಂಡು ಅದೇನು ಇದೇನು ಅಂತ ಓದೋರು. ನಾನು ಹಿಂಗೆ ದೇವೇಗೌಡರು ಪ್ರಧಾನಿ ಆದ್ರೆ, ಅದು ಇದು ಪ್ರಧಾನಿ ಆದ್ರಂತೆ, SM ಕೃಷ್ಣ CM ಆದ, ಇಂಥ ಓದ್ತಿದ್ದೆ ಕೂತ್ಕೊಂಡು ಅವ್ರ ಮುಂದೆ. ಓದಿ ಭಾನುವಾರ ಸಾಪ್ತಾಹಿಕ ಬಂದ್ಬಿಡೋದು. ಸಾಪ್ತಾಹಿಕ ನಾನು ರೂಪಿಸಿದ ಪತ್ರಿಕೆ. ಅದರಲ್ಲಿ ಕಥೆ ಬರೋದು, ಒಂದು ವಿಮರ್ಶಾ ಲೇಖನ ಬರೋದು, ಒಂದು ಪ್ರವಾಸ ಕಥನ ಬರೋದು, ಯಾರೋ ಒಬ್ಬರ ಸಂದರ್ಶನ ಬರೋದು, ಸಾಹಿತಿದೋ ಇನ್ನೊಬ್ಬರು ಕಲಾವಿದೊಂದು ಕವಿದ್ದೋ ಇಂಥವು ಇರೋದು. ಆಮೇಲೆ ಬೇರೆ ಶನಿವಾರ ಕರ್ನಾಟಕ ದರ್ಶನ ಬರೋದು, ಶುಕ್ರವಾರ ಕೃಷಿದ ಬಗ್ಗೆ ಬರೋದು, ಈ ಥರದ್ದೆಲ್ಲ ಬರೋದು ಸಪ್ಲಿಮೆಂಟ್ಸು. ನಂಗೆ ಸಪ್ಲಿಮೆಂಟ್ಸ್ ಹೆಚ್ಚು ಖುಷಿ ಕೊಡ್ತಿತ್ತು, ಯಾಕಂದರೆ ಅದು ಸಾಹಿತ್ಯಿಕವಾಗಿರ್ತಿತ್ತು. ಸೊ ಓದ್ತಿದ್ದಿದ್ದು ಕಾಮರ್ಸ್ ಆದರೂ ನಂಗೆ ಸಾಹಿತ್ಯ ಭಾಳ ಪ್ರೀತಿ, ಖುಷಿ ಕೊಡೋಕ್ಕೆ ಶುರು ಆಯಿತು. ಓದಿನ ರುಚಿ ಹತ್ತು. ಆಮೇಲೆ ನಾನು ಲಂಕೇಶ್ ಪತ್ರಿಕೆ, ಹಾಯ್ ಬೆಂಗಳೂರು, ಆಮೇಲೆ ಲೈಬ್ರರಿ ಅಟ್ಯಾಚ್ಮೆಂಟ್, ಇವೆಲ್ಲ ಆಗಿ ಸಾಹಿತ್ಯಕ್ಕೆ ಬಂದೆ. ಶಿವರಾಮ್ ಕಾರಂತರು, ತೇಜಸ್ವಿ, ಕುವೆಂಪು, ಬೇಂದ್ರೆ ಕಾವ್ಯ, ಇಂಥವೆಲ್ಲ ಬಂದೆ. ನಾಟಕ, ಕಾರ್ನಾಡರ ನಾಟಕ ಅಂತ. ಹೀಗಿದ್ದಾಗ ನನಗೆ ಸಾಹಿತ್ಯ ಭಾಳ ಆಸಕ್ತಿ ಇತ್ತು. ಆಮೇಲೆ ಥಿಯೇಟ್ರಿಗೆ ಬಂದೆ. ಥಿಯೇಟ್ರಲ್ಲಂತೂ ಸಾಹಿತ್ಯ ಒಡನಾಟ ತುಂಬ ಅನುಕೂಲ ಆಗುತ್ತೆ, ಸಿನಿಮಾ ಮತ್ತು ನಾಟಕದಲ್ಲಿ. ಸೊ ಹೀಗಿದ್ದಾಗ ನಂಗೆ ತೇಜಸ್ವಿ ತುಂಬ ಪ್ರಭಾವಿಸಿದವರು. ಯಾಕಂದರೆ ಒಂದು ಆಫ್ ಬೀಟ್ ಲೈಫ್, ಅಂದರೆ ಕುವೆಂಪು ಅಂತ ಒಬ್ಬ ವೈಸ್ ಚಾನ್ಸಲರ್ ಮಗ ಆಗಿ, ಹುಟ್ಟಿದಾರಭ್ಯ ತುಂಬ ಸಿರಿವಂತರ ಮಗನಾಗಿ, ಆ ಕಾಲದ MA ಓದಿ, ಮೈಸೂರಿನಂಥ ನಗರದಲ್ಲಿ ಹುಟ್ಟಿ, ಕೊನೆಗೆ ಅವೆಲ್ಲವನ್ನು ಬಿಟ್ಟು, ತನ್ನ MA ಡಿಗ್ರಿಯನ್ನು ಬಿಟ್ಟು, ಕುವೆಂಪು ಅನ್ನುವ ಕಿರೀಟವನ್ನು ಕಳಚಿಟ್ಟು, ಎಲ್ಲ ವೈಭವಗಳನ್ನ ಬಿಟ್ಟು, ನಗರದ ಇದನ್ನು ಕಳಿಸ್ಕೊಂಡು ಮೂಡಿಗೆರೆ ಅಂತ ಒಂದು ಹಳ್ಳಿಯ ಪ್ರದೇಶಕ್ಕೆ ಹೋಗಿ, ಅಲ್ಲಿ ಒಂದು ಕಾಡು ಮಾಡಿಕೊಂಡು, ಆ ಮೂಡಿಗೆರೆ ಟೌನಲ್ಲೂ ಇಲ್ಲ, ಅಲ್ಲಿಂದ 2 ಕಿಲೋಮೀಟ್ರ್ ದೂರ ಅವ್ರ ತೋಟ, ಅಲ್ಲಿದ್ಕೊಂಡು ಒಬ್ಬ ಪ್ಯಾರ ಬಿರಿಯಾನಿ ಕರಿಯಪ್ಪನ ಥರ ತಾನೂ ಬದುಕ್ತಾ, ಅದೇ ಪ್ಯಾರ ಬಿರಿಯಾನಿ ಕರಿಯಪ್ಪನ್ನೇ ನೋಡಿ ಬದುಕ್ತಾ, ಅವ್ರನ್ನೇ ಸಾಹಿತ್ಯದಲ್ಲಿ ತರ್ತಾ ಬದುಕಿದ್ದಿತ್ತಲ್ಲ ಆಫ್ ಬೀಟ್. ಅದು ಭಾಳ ಜನ ಯುವಕರಿಗೆ ಆಸಕ್ತಿ ಇರುತ್ತೆ. ಅಂದರೆ ಈಗ ನೋಡಿ, ಭಾಳ ಜನ ಆಸಕ್ತಿಯಲ್ಲಿ ಇಂಜಿನಿಯರಿಂಗ್ ಮಾಡಿಬಿಟ್ಟಿರ್ತಾರೆ, ಅವ್ರಿಗೆ ಆಸಕ್ತಿ ಇರಲ್ಲ. ಸೊ ಆ ಥರದ್ದು ನಂಗೆ ಕಾಡ್ತಿತ್ತು ಅವಾಗ. ನನಗೆ ಈ ತೇಜಸ್ವಿ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿತ್ತು. ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ಇಲ್ಲಿ ಓದ್ತಿದ್ದೆ, ಅದು ಇದು ಅಂತ. ಒಂದು ಸಮಗ್ರವಾಗಿ ಡಾಕ್ಯುಮೆಂಟ್ರಿ ಮಾಡಬೇಕು ಅಂದಾಗ ಮತ್ತೆ ತೇಜಸ್ವಿ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ ನಾವು 2012ರಲ್ಲಿ. ನನ್ನ ಮೊದಲ ಡಾಕ್ಯುಮೆಂಟ್ರಿ ಇದು. ಅದಾದಮೇಲೆ ಹೀಗೆ ಓದಿನ ಇದರಲ್ಲಿ ನನಗೆ ನನ್ನ ತೇಜಸ್ವಿ ಪುಸ್ತಕ ಇದೆಯಲ್ಲ, ಅಂದರೆ ತೇಜಸ್ವಿಯ ಜುಗಾರಿ ಕ್ರಾಸು, ಕರುವಾಲು, ಅವ್ರ ಅಣ್ಣನ ನೆನಪು, ಪರಿಸರದ ಕಥೆ, ಇವೆಲ್ಲ ಒಂದಾದರೆ ತೇಜಸ್ವಿಯವರ ಬಗ್ಗೆ ಅವ್ರ ಪತ್ನಿ ಬರೆದ ಪುಸ್ತಕ ಇತ್ತಲ್ಲ ಸತ್ತಾಗ, ಅದು ತುಂಬ ಚೆನ್ನಾಗಿದೆ. ಅದು ತೇಜಸ್ವಿಯವರಷ್ಟು ಸಾಹಿತ್ಯಿಕವಾಗಿಲ್ಲ ಬುಕ್ಕು. ಅಂದರೆ ಸಾಹಿತ್ಯದ ಸಾಲುಗಳು ಬರೀಬೇಕಾದ್ರೆ ಏನೇನೋ ಇರ್ತಾವಲ್ಲ ಸಾಲುಗಳೆಲ್ಲ, ಒಂದು ರುಚಿ ಅದಿಲ್ಲ, ಆದರೂ ವಿವರ ಚೆನ್ನಾಗಿತ್ತು. ಈ ನೋಡಿ, ತೇಜಸ್ವಿ ಅಷ್ಟು ದೊಡ್ಡ ಮನುಷ್ಯ, ಸಾಹಿತಿ ಎಲ್ಲ ಅಂತಂದ್ರೂ ಒಂದು ಸಲ ಲಂಕೇಶ್ ಮಗಳು ಗೌರಿ ಮೇಡಮು
ಒಂದ್ಸಲ ಮೂಡಿಗೆರೆ ಅವ್ರ ತೋಟಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರು ಬರ್ತಾರೆ, ನಾಳೆ ಕಾಯಿ ಚಟ್ನಿ ಮಾಡಬೇಕು, ಚಟ್ನಿ ರುಬ್ಬಬೇಕು ಅಂತ ಹೋಗ್ತಾರೆ. ರಾತ್ರಿ ನೋಡಿದ್ರೆ ಮಿಕ್ಸಿ ವರ್ಕ್ ಆಗ್ತಿಲ್ಲ. ಇವರು ಏನೋ ಕರ್ವಾಲನೋ ಅಥವಾ ಯಾವುದೋ ಜುಗಾರಿ ಕೆಲಸ ಬರ್ಕೊಂಡು ಕೂತವ್ರು ರಾತ್ರಿ. ಬನ್ರಿ ಒಂಚೂರು ಈ ಮಿಕ್ಸಿ ರಿಪೇರಿ ಮಾಡಬೇಕು, ನಾನು ಚಟ್ನಿ ರುಬ್ಬೇಕು ನಾಳೆ ಬೆಳಗ್ಗೆಗೆ ಅಂತವ್ರು. ಯಾಕೆ ಅಂದರೆ ನಾಳೆ ಗೌರಿ ಬರ್ತಾಳೆ ಲಂಕೇಶ್ ಮಗಳು, ನಾನು ಚಟ್ನಿ ಮಾಡೋದು ಹೆಂಗೆ ಅಂತ. ಓ ಹೌದಾ ಅಂತ ಏಪ ಕರ್ವಾಲ ಬರೀ ಬಿಟ್ಟು ಬಂದು ಕುತ್ಕೊಳ್ಳೋಣ ಮಿಕ್ಸಿ ರಿಪೇರಿ ಮಾಡೋದು. ನೋಡಿ ಅದೇ ತಾನೇ ತೇಜಸ್ವಿ ಅಣ್ಣ ನೆನಪಿನಲ್ಲಿ ಕುವೆಂಪು ನೆನಪುಗಳನ್ನು ಬರೆದಾಗ, ಅಣ್ಣ ನೆನಪಿನಲ್ಲಿ ಕುವೆಂಪು ಹೇಗೆ ತನ್ನ ಪತ್ನಿಯ ಮಾತಿಗೆ ಕಟ್ಟುಬಿದ್ದು ಮನೇಲಿ ಸಗಣಿ ತೊಳಿತಿದ್ರು, ಎಮ್ಮೆಗೆ ನೀರು ಹಾಕ್ಕೊಂಡು ಎಮ್ಮೆ ತೊಳ್ಕೊಂಡು ಹಾಲು ಕರ್ಕೊಂಡು ಕುವೆಂಪು ಪ್ರಾಮಾಣ ದರ್ಶನ ಬರೆದ ಕವಿ. ಬದುಕು ಅದಕ್ಕೊಂದು ಮುಖ ಇದೆ ತಾನೆ. ಸೊ ಇದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು. ನನ್ನ ತೇಜಸ್ವಿ ಭಾಳ ಚೆನ್ನಾಗಿರುತ್ತೆ ಅಂತ. ನಾನು ನನ್ನ ಪತ್ನಿ ಮದುವೆ ಆಗಿ ಓಕೆ ನಾವಿಬ್ಬರು ಸೇರಿ ಒಂದು ಪ್ರೊಡಕ್ಷನ್ ಮಾಡೋದು ಹೇಗಿರುತ್ತೆ ಅಂತ ಅಂದ್ಕೊಂಡಾಗ ನಂಗೆ ಬರೀ ಯಾವುದು ಈಗಲೂ ಕಣ್ಣಿಗೆ ಬೀಳ್ತಾ ಇಲ್ಲ. ಈಗ ನನ್ನ ತೇಜಸ್ವಿ ಆದಮೇಲೆ ಯಾವ್ದು ಮಾಡಬೇಕು ನಾವು ಈಗಲೂ ಹೊಳಿತಾ ಇಲ್ಲ ಯಾವ್ದು ಮಾಡಬೇಕು ಅಂತ. ಸೊ ಆ ಥರದ್ದು ನಾವಿಬ್ಬರು ದಂಪತಿಗಳಾಗಿ ಒಂದು ದಂಪತಿ ಪಾತ್ರ ಮಾಡ್ತಾ ನಮ್ಮ ಬದುಕಿಗೆ ಹತ್ತಿರ ಆಗೋಂಥದ್ದು. ನಮ್ಮದು ಮಂತ್ರಮಾಂಗಲ್ಯ, ತೇಜಸ್ವಿ ರಾಜೇಶ್ವರಿ ಅವ್ರದ್ದು ಮಂತ್ರಮಾಂಗಲ್ಯ. ಅವರು ಈಗ ನಾನು MCOM, ನನ್ನ ವೈಫ್ MA, ಎರಡನ್ನೂ ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದೀವಿ. ಅವ್ರು ಅಂಥವೇನೋ ಮಾಡಿದವರು, ಅವ್ರದ್ದು ಪ್ರೇಮ ವಿವಾಹ. ಸೊ ಸಾಮ್ಯತೆಗಳು ತುಂಬ ಇದ್ದಾವೆ ಅಂತ ಅನ್ನಿಸ್ತು. ಆವಾಗ ಈ ಪುಸ್ತಕ ನಾವು 4 ವರ್ಷದಿಂದ ಇಟ್ಕೊಂಡು ನಾಟಕ ಮಾಡೋಣ ಅಂತ ಬೇರೆ ಬೇರೆ ಡಾಕ್ಟರ್ಗಳನ್ನ ಕೇಳ್ತಿದ್ವಿ. ನಮ್ಮ ಗಿರಿರಾಜ್ ಸರ್ ಅವ್ರು ನಂಗೆ ತುಂಬ ಒಳ್ಳೆಯ ಸ್ನೇಹಿತರು, ನಮ್ಮ ಗುರು ಅಂತ ಕರಿಬೋದು, ಏನು ತಪ್ಪೇ ಇಲ್ಲ ಅದರಲ್ಲಿ. ಅವ್ರು ನಾನು ತುಂಬ ಕಷ್ಟದಲ್ಲಿದ್ದಾಗ ಅವ್ರು ನಂಗೆ ಸಹಾಯ ಮಾಡಿದವರು. ನಮ್ಮ ಮದುವೆ ಮಾಡಿಸ್ತವ್ರು ಅವರೇ, ನಮ್ಮ ಪುರೋಹಿತರು ಅವರೇ ಮಂತ್ರಮಾಂಗಲ್ಯ ಇದರಲ್ಲಿ. ಸೊ ಹಾಗಾಗಿ ಅವರು ತುಂಬ ಒಳ್ಳೆ ಸಾಹಿತ್ಯದ ಓದುಗ, ಒಳ್ಳೆ ಸೆನ್ಸಿಬಲ್ ವ್ಯಕ್ತಿತ್ವ ಅವರು. ಅವ್ರು ಸರಿ ಪುಸ್ತಕ ನಾಟಕ ಮಾಡೋಣ ಚೆನ್ನಾಗಿದೆ ಮಾಡೋಣ ಅಂತ ಅವ್ರಿಗೂ ನೆನೆಸ್ಪ. ಅವರೆಲ್ಲನೂ ಒಪ್ಪಲ್ಲ ಅವರು, ಚೆನ್ನಾಗಿದೆ ರೀ ಮಾಡೋಣ ಅಂತ ಹೇಳಿ ಅವರು ಸ್ಕ್ರಿಪ್ಟು ಮಾಡಿಬಿಟ್ರು. ನಮ್ಮ ಪುಣ್ಯ. ಸೊ ಅದಾಯಿತು ನಾಟಕ, ಇಟ್ಸ್ ಹ್ಯಾಪನ್ ಅಷ್ಟೇ. ಎಷ್ಟು ಶೋ ಆಯ್ತು ಈಗ 9 ಶೋ ಆಗಿದೆ, ಹಾಂಗ್ಕಾಂಗ್ದು ಸೇರಿಸಿ. ಡಿಸೆಂಬರಲ್ಲಿ 6 ಶೋ ಇದೆ. ನೀವು ಅದಕ್ಕೆ ನಾಳೆ ಬರ್ತೀವಿ ಅಂದರೆ ಬರಲ್ಲ ಸರ್. ಅದಕ್ಕೆ ನಾಳೆ ನಾಡ್ದು ಆಚೆ ನಡೆದು ರಿಹರ್ಸಲ್ಲು, ನಾಡ್ದು ಆಚೆ ನಡೆದು ಸಾಗರದಲ್ಲಿ ಶೋ, ಬಂದಮೇಲೆ 17 ಮೈಸೂರು ಶೋ, 20ಕ್ಕೆ ಚಿಕ್ಕಮಂಗ್ಳೂರು ಶೋ, 21 ಮೇಲ್ಕೋಟೆ ಶೋ, 29 ಬೆಂಗಳೂರು ಶೋ, 30ಕ್ಕೆ ಮಂಡ್ಯ ಶೋ. ಕಲಾ ಮಾಧ್ಯಮದ ಮಧ್ಯೆ ನೀವು ಜೊತೆಲಿ ಹೋಗ್ತೀರಾ ನಾಟಕಕ್ಕೆ? ಇಲ್ಲ. ಹೀಗೆ ನಮ್ಮ ಓಡಾಟ ಒಡೆದಾಟ ಹುಚ್ಚರ ಅಲ್ದಾಟ, ಹಿಂಗೆ ನಮ್ಮ ಕತೆ. ಎಷ್ಟು ದುಡ್ಡು ಮಾಡಿದ್ರಿ? ಇಲ್ಲ, ತುಂಬ ಜನ ಪ್ರಶ್ನೆ ಕೇಳ್ತಾರೆ ಎಷ್ಟು ದುಡ್ಡು ಮಾಡಿದ್ರಿ ಅಂತ. ಸತ್ಯ ಹೇಳ್ತೀನಿ ನಿಮಗೆ, ನಮ್ಮ ಮನೆ ಸಾಲದಲ್ಲಿದೆ. ಭಾಳ ಜನ ಈ ಇತ್ತೀಚೆಗೆ ನನಗೊಂದು ಕಳಿಸಿದ್ರು, ಈ ಪೋಸ್ಟರ್ ಹಾಕ್ಬಿಟ್ಟು ಹಿಂಗೆ ಮಾಡ್ತಾರೆ ಅಂತ ಹಾಕ್ತಾರಲ್ಲ ಅವರೆಲ್ಲ ಫೇಸ್ಬುಕ್ಕಲ್ಲಿ. ಯೂಟ್ಯೂಬ್ ಮಾಡಿ ಬಡತನದಲ್ಲಿದ್ದು ಹುಡುಗ ದುಡ್ಡು ಮಾಡಿಬಿಟ್ಟು ಮನೆ ತೊಗೊಂಡವನೇ ಅಂತ. ನಾನು ಅದಕ್ಕೆ ರಿಪ್ಲೈ ಹಾಕೋಣ, ಅಪ್ಪ ಅದಕ್ಕೆ ಎಷ್ಟು ಲೋನ್ ಇದೆ ಅಂತೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ. ಬದುಕ್ತಿದ್ದೀವಿ. ಈಗ ನಮಗೆ 2 ಎಡಿಟರ್ಸ್ ಇದ್ದಾರೆ, ಒಬ್ಬರು ಕ್ಯಾಮ್ರಾಮನ್ ಇದ್ದಾರೆ, ನಾನು ನನ್ನ ಪತ್ನಿ ಇದ್ದೀವಿ. ನಮ್ಮ ಒಂದು 4 ಕುಟುಂಬ ಬದುಕ್ತಿದ್ದೀವಿ. ಅಷ್ಟು ಮಾಡ್ತಿರೋದೇ ದೊಡ್ಡ ಒಳ್ಳೆಯದು. ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಎಷ್ಟು ನನಗಿದೆ. 2019ರಲ್ಲಿ ನನ್ನ ಸ್ನೇಹಿತರು ಸರ್ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂದಾಗ ನಾನು ನಕ್ಕಿದ್ದು. ಯೂಟ್ಯೂಬೆಲ್ಲ ಅದೊಂದು ಸುಮ್ಮನೆ ಅದು ಟೈಮ್ ಪಾಸ್ ಅದು ಅನ್ನೋ ಥರ. ಆದರೆ ಅದರಲ್ಲೇ 4 ಕುಟುಂಬ ನಾವು ಬದುಕೋಷ್ಟು ನಮಗೆ ಅದು ಯೂಟ್ಯೂಬ್ ಕೊಡ್ತಿದೆ ಅಂದರೆ ಅದು ನಮ್ಗೆ ಒಳ್ಳೆಯದೇ ಅದು. ಹಾಗಾಗಿ ಆ ಮಟ್ಟಲ್ಲಿ ಬದುಕೋಷ್ಟು ಮಾಡಿದ್ದೀವಿ. ನಮ್ಮ ಲೋನ್ ಕಟ್ಕೊಂಡು, ನಮ್ಮ 3 ಸ್ಟಾಫಿಗೆ ಸಂಬಳ ಕೊಟ್ಕೊಂಡು, ನಮ್ಮ ಓಡಾಟ. ಇನ್ನು ಒಂದಿನ ನಾವು ಹೊರಗಡೆ ಕಾರ್ ತೆಗೆದ್ರೆ ಎಷ್ಟು ಖರ್ಚು ಬರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿಕೊಂಡು ಈಗ ನಮ್ಮ ತೆವಲ್ ಬೇರೆ ಇದೆಯಲ್ಲ ನಾಟಕ, ಅದು ನಮ್ಮ ನಾಟಕದಲ್ಲಿ 1 ರೂಪಾಯಿ ಬರೋಲ್ಲ, ಅದು ನಮ್ಮ ಪ್ಯಾಷನ್ನು. ಹಾಗಾಗಿ ಇದೆಲ್ಲ ಮಾಡ್ತಾ ಆಮೇಲೆ ಕೂಡಿಟ್ಟು ಏನು ಮಾಡೋಣ ಹೇಳಿ, ಕೋಟಿಗಟ್ಟಲೆ ಕೂಡಿಟ್ಟು ಏನು ಮಾಡೋಣ, ಆಮೇಲೆ ಏನು ಮಾಡೋಣ. ಆಯಿತು, ಏನೋ ಒಂದು ಸೇವಿಂಗ್ ಬೇಕು, ಪುಟ್ಟದೊಂದು ಸೇವಿಂಗು, ಇನ್ನೊಂದೇನು ಗೊತ್ತಿಲ್ಲ. ನಮ್ಮ ಮನೆ ಮುಗಿದು ಲೋನೆಲ್ಲ ಕ್ಲಿಯರ್ ಮಾಡಿದ್ರೆ ಅದೇ ಒಂದು ಸೇವಿಂಗ್ ಆಗ್ಬೋದು. ಅಷ್ಟೇ ಗೋಯಿಂಗ್. EMI ಏನಿದೆಯೋ ಅದು ಸೇವ್ ಆದ, ಅದು ಮುಟ್ಟಿಸಿದ್ರೆ ಅದು 20 ವರ್ಷಕ್ಕೆ ತಗೊಂಡ್ರದು. ಈಗ 3 ವರ್ಷ ಆಯ್ತು, 17 ವರ್ಷ ನನ್ನ ಶಕ್ತಿ ಇರೋಷ್ಟು ದಿನ ಕಟ್ಬಿಟ್ರೆ ಬಹುಶಃ ನಮ್ಮ ರಿಟೈರ್ಮೆಂಟ್ ಅಸೆಟ್ ಅದೇ. ಎಲ್ಲಿ ಮನೆ ಮಾಡಿದರೆ? ಇಲ್ಲೇ ನಿಮ್ಮ ಸ್ಟುಡಿಯೋ ಹಿಂದ್ಗಡೆ ರೋಡೆ. ಇಲ್ಲಿ ಹತ್ತು? ಹೌದು. ಉತ್ತರಳ್ಳಿ? ಹೌದು, ಉತ್ತರಳ್ಳಿನೂ ಅಲ್ಲ, ನಿಮ್ಮ ಮನೆ ನಿಮ್ಮ ಸ್ಟುಡಿಯೋ ಹಿಂದ್ಗಡೆನೆ. ಹೌದು, ಬನ್ನಿ ನಮ್ಮ ಮನೆಗೆ ಇಂಟರ್ವ್ಯೂ ಮುಗಿಸ್ ನಮ್ಮ ಮನೆಗೆ. ಪಕ್ಕದಲ್ಲಿದ್ದೀವಿ. ಮಕ್ಕಳೆಲ್ಲ ಓದ್ತಾ ಇದ್ದಾರೆ? ಮಕ್ಕಳು, ನನ್ನ ಮಗ ಕೃಷ್ಣ ತೇಜಸ್, ಅವನು 2ನೇ ಕ್ಲಾಸು. ನನ್ನ ಮಗಳು ಗೌರಿ, ಅವಳು UKG. ನಾನು ನನ್ನ ಪತ್ನಿ. ಲೈಫ್ ಈಸ್ ಗೋಯಿಂಗ್ ಆನ್. ಆ್ಯಕ್ಚುಲಿ ನಾನು ಕೇಳೋ ಪ್ರಶ್ನೆ, ಯೂಟ್ಯೂಬ್ನಲ್ಲಿ ಇಷ್ಟೊಂದು ದುಡ್ಡು ಬರುತ್ತಾ? ಶ್ರಮ ಹಾಕಿದ್ರೆ ಬರುತ್ತೆ ಸರ್. ನನಗೆ ಇವತ್ತು ಸಾಹಿತಿ N. ನರಸಿಂಹಯ್ಯನವರು, ಡಿಟೆಕ್ಟಿವ್ ಪತ್ತೇದಾರಿ ಕಾದಂಬರಿಗಳ ಪಿತಾಮಹ N. ನರಸಿಂಹಯ್ಯನವರ ಮಗಳು ಕೇಳಿದರು, ನೀನು ಜಸ್ಟ್ ವಾರಕ್ಕೊಂದು ದುಡಿ ಹಾಕ್ತೀರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್ ಅಂದರು. ತಿಂಗಳಿಗೂ ಹಾಕೋದಾ ಅಂದರು. ಇಲ್ಲ ಮೇಡಮ್. ಮತ್ತು ಯಾವಾಗ ಹಾಕ್ತೀರಿ? ನಮ್ಮ ತಂದೆ ಇಂಟರ್ವ್ಯೂ ಅಂದರು. 3-4 ದಿನಕ್ಕೆ ಹಾಕ್ತೀನಿ ಮೇಡಮ್. ಅಲ್ಲ, ಏನು ನಿಮ್ಮ ಸ್ಕೆಡ್ಯೂಲ್ ಏನು ಅಂದರೆ? 3 ಹಾಕ್ತೀವಿ. ತಿಂಗಳಿಗೆ 3? ಇಲ್ಲ ಮೇಡಮ್, ದಿನಕ್ಕೆ 3. ದಿನಕ್ಕೆ 3? ಹಾಂ, ದಿನಕ್ಕೆ 3 ಹಾಕ್ತೀವಿ. ದಿನಕ್ಕೆ 3 ಹಾಕ್ತೀವಿ? ಹಾಂ, ದಿನಕ್ಕೆ 3 ಹಾಕ್ತೀವಿ ಮೇಡಮ್. ಹೆಂಗೆ ಅಂದರು. ನೀವು ನಮ್ಮ ಚಾನಲ್ ದಯವಿಟ್ಟು ನೋಡಿ. 3 ಬೇರೆ ಬೇರೆ ಕ್ಷೇತ್ರಗಳ, ಬೇರೆ ಬೇರೆ ವಿಭಾಗಗಳ ಗಣ್ಯರು, ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ.
ಅದನ್ನು ಶೂಟ್ ಮಾಡೋಕ್ಕೆ ಎಷ್ಟು ಶ್ರಮ ಇದೆ, ಶೂಟ್ ಮಾಡೋಕ್ಕೆ ಮೊದಲು ಅವ್ರನ್ನೆಲ್ಲ ಸಂಪರ್ಕ ಮಾಡೋಕ್ಕೆ ಎಷ್ಟು ಶ್ರಮ ಇದೆ, ಅವ್ರನ್ನು ಕನ್ವಿನ್ಸ್ ಮಾಡೋಕ್ಕೆ ಎಷ್ಟು ಶ್ರಮ ಇದೆ, ಕನ್ವಿನ್ಸ್ ಮಾಡಿದ ಮೇಲೆ ಅವ್ರನ್ನ ಆ ಸಮಯ ತೊಗೊಂಡು ಆ ಸರಿಯಾಗಿ ಅದನ್ನು ನೋಟ್ ಮಾಡಿ ಇಟ್ಕೊಂಡು ಅವ್ರ ಹತ್ರ ಹೋಗಬೇಕು, ಆನ್ ಟೈಮ್ ಹೋಗಬೇಕು, ಶೂಟ್ ಮಾಡಬೇಕು, ತಂದು ಅದನ್ನು ನೀಟಾಗಿ ಎಡಿಟ್ ಮಾಡಬೇಕು. ಎಡಿಟಿಂಗ್ ನನಗೆ ಶೂಟ್ನ ಡಬಲ್ ಟೈಮ್ ತಿನ್ನುತ್ತೆ. ನಾನು 4 ತಾಸು ಮಲಗ್ತೀನಿ ಅಷ್ಟೇ. ಈ ಶ್ರಮ ಯಾರು ನೋಡಿದ್ದಾರೆ? ಇದು ಈ ಶ್ರಮಕ್ಕೆ ಒಳಗಾಗಕ್ಕಾದ್ರೆ ನೀವು ಹೇಳಲ್ಲ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ. ಯೂಟ್ಯೂಬಲ್ಲ ಎಲ್ಲ ಕ್ಷೇತ್ರದಲ್ಲೂ ಬರುತ್ತೆ. ಈ ಶ್ರಮ ಹಾಕಿದರೆ 18 ತಾಸು ನನ್ನ ವರ್ಕ್ ಶೆಡ್ಯೂಲು ಬರುತ್ತೆ. ಓಕೆ. ಕೆಲವು ನಾನು ಒಂದು ಇತ್ತೀಚೆಗೆ ಒಂದು 3 ಚಾನಲ್ಗೆ ಎಟ್ ಎ ಟೈಮ್ ವರ್ಕ್ ಮಾಡ್ತಾಯಿದ್ದೆ. ಯೂಟ್ಯೂಬು ಚಾನಲ್ ಎಲ್ಲ ಸೇರಿ ಅಂದರೆ ಮುಂದೆ ಚಾನಲ್ ಆಗುವಂಥದ್ದು, ಇನಾಗ್ರೇಟ್ ಆಗುವಂಥದ್ದು ಮಾಡ್ತಾಯಿದ್ದೆ. ಮನೆಯಲ್ಲಿ ಕೆಲಸ ಶುರು ಮಾಡಿದಲ್ಲಿ ನಾನು ಜಗತ್ತನ್ನೇ ಮರೆತುಬಿಟ್ಟೆ. ಅಲ್ಲಿಗೆ ಅದು ಮಾಡಬೇಕು, ಇದು ಮಾಡಬೇಕು, ಇದು ಬರಬೇಕು, ಇದು ಊಟ ಮಾಡೋಗ್ಲ ಅದೇ ಯೋಚನೆ ಇಲ್ಲಿಲ್ಲ. ಮಗ ಹೇಳಲಿಕ್ಕೆ ಶುರು ಮಾಡ್ದ, ಅಪ್ಪ ನೀನು ಮೊದಲಾಗಿರಲ್ಲ ಅಂತೇಳಿ. ನನಗೆ ಆಗ ಸ್ಟ್ರೈಕ್ ಆಯಿತು. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಿಸಸ್ ಏನು ಹೇಳಿದಂದರೆ, ಒಂದು 10 ನಿಮಿಷ ಮಾತಾಡಲಿಕ್ಕೆ ಟೈಮ್ ಕೊಡ್ತೀರಾ ಅಂತೇಳಿ. ನನಗೆ ಆಗ ನಿಜವಾಗ್ಲೂ ಶಾಕ್ ಆಗೋಯಿತು. ಇದು ನಾನು ಎಲ್ಲಿ ಹೋಗ್ತಾಯಿದ್ದೀನಿ, ಈ ವಯಸ್ಸಲ್ಲಿ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೆ. ಬಟ್ ಮನೆ ವಾತಾವರಣದಿಂದ ನಾನು ತುಂಬ ದೂರ ಬಂದುಬಿಟ್ಟಿದ್ದೆ. ತಕ್ಷಣ 2 ಕಳಿಸ್ಬಿಟ್ಟೆ. ಅದು ನಿಮಗೆ ಆಗಿಲ್ವಾ ಅಂತ ನಾನು ಕೇಳಿದೆ. ಅಂದರೆ ನಮ್ಮದೇನಾಗಿದೆ, ನನ್ನ ಪತ್ನಿ ನಂದೇ ಕ್ಷೇತ್ರದವಳು. ನಾನು ನನ್ನ ಪತ್ನಿ ಬಹುಶಃ ಪ್ರೀತಿಗಿಂತಲೂ ಹೆಚ್ಚದು ನಾವಿಬ್ಬರು ಸಮಾನ ಆಸಕ್ತರು. ಆಕೆಗೆ ಥಿಯೇಟ್ರ್ ತುಂಬ ಆಸಕ್ತಿ, ನನಗೂ ಆಸಕ್ತಿ. ನೋಡಿ, ನಾವು ಕೋವಿಡ್ ಸಂದರ್ಭದಲ್ಲಿ ಒಂದು ವರ್ಷ ನಾಟಕ ಮಾಡಿಲ್ಲ. ಆಮೇಲೆ ನಮ್ಮ ಸಮಷ್ಟಿ ತಂಡ, ನಾವು ಮೊದಲಿಂದ ಅಲ್ಲೇ ಇದ್ದೀವಿ, ಅಲ್ಲಿ ಮಾಡಿದ್ವಿ. ಆಮೇಲೆ ಸಮಷ್ಟಿ ತಂಡ ಈಗ 1 ವರ್ಷದಿಂದ ಸ್ವಲ್ಪ ಸೈಲೆಂಟ್ ಆಗಿಬಿಟ್ರು. ಅವರು ನಾಟಕಗಳು ಮಾಡಲಿಲ್ಲ, ಅವರು ಹೊಸ ಪ್ರೊಡಕ್ಷನ್ ಮಾಡಲಿಲ್ಲ. ನಮ್ಗೆ ಚಡಪಡಿಕೆ ಶುರು ಆಗೋಯಿತು. ಯೂಟ್ಯೂಬು ಸ್ವಲ್ಪ ಸ್ಮೂತಾಗಿ ನಡೀತಾ ಇದೆ, ಜೀವನಕ್ಕೆ ನಡೀತಾ ಇದೆ, ತೊಂದರೆ ಇಲ್ಲ, ಜನ ಗುರುತಿಸ್ತಾರೆ, ಗೌರವಿಸ್ತಾರೆ. ಆದರೆ ನನಗೆ ಲೈಫ್ ಸ್ಮೂತ್ ಆದ ತಕ್ಷಣ ಟೆನ್ಷನ್ ಆಗುತ್ತೆ. ಲೈಫು ಈ ಅಲ್ವಲ್ಲ, ಏನೋ ಎಲ್ಲ ಸರಿ ಇದೆ, ಏನೋ ತಪ್ಪಿದೆ ಇಲ್ಲಿ ಅಂತ. ಸೊ ಹಾಗಾಗಿ ನಾನು ನನ್ನ ಪತ್ನಿ, ಹಾಗಾದ್ರೆ ನಾವು ನಾಟಕ ಮಾಡ್ತಾ ಇಲ್ಲ, ನಮಗೇನು ಒದ್ದಾಟ ಇಲ್ಲ ಹಂಗಾಗಿ ಅಂತ ನಾವೇನು ಮಾಡಿದ್ವಿ, ಈ ನಾಟಕ ಹಂಗಾರೆ ಇದು ಹೈ ಟೈಮ್ ಮಾಡೋಣ ಅಂಥೇಳಿ ನಮ್ಮ ಗಿರಿರಾಜ್ ಅವ್ರಿಗೆ ಒಪ್ಸಿದ್ವಿ, ಮಾಡಿದ್ವಿ. ಸೊ ಏನಾಗುತ್ತೆ ನೋಡಿ, ಇಷ್ಟು ಯೂಟ್ಯೂಬು, ಇಷ್ಟು ಇದ್ರ ಮಧ್ಯೆ ನಾನು ಪ್ರತಿದಿನ 3 ವಿಡಿಯೋ ಹಾಕೋ ಇದರಲ್ಲೂ ಕೂಡ ನಾವು ನಾಟಕ ಮಾಡ್ತಾಯಿದ್ದೀವಿ. ನಾನೇ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದೆ, ಅವಳು ಅಂತ. ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂದ್ಬಿಡ್ತು. ನನ್ನ ಪತ್ನಿ ಮೇಲೆ ಲೀಡ್ ಆ್ಯಕ್ಟ್ರೆಸ್ ಅದ್ರ. ಸೊ ನಮ್ಮ ಪ್ಯಾಷನ್ ಏನಿದೆ ನಾವು ಮಾಡ್ತೀವಿ. ನನ್ನ ಪತ್ನಿ ಇದ್ರೆ ಡೈರೆಕ್ಟ್ಲಿ ಇನ್ವಾಲ್ಡ್ ನಮ್ಮ ಪ್ರತಿ ಹೆಜ್ಜೆಲೂ. ಸೊ ಹಾಗಾಗಿ ಬಹುಶಃ ಆಕೆಗೆ ನಾನು ಮಿಸ್ ಮಾಡ್ಕೊಳ್ಳೋದು, ಅಥವಾ ನಂಗೆ ಈ ಪ್ರಶ್ನೆ ತುಂಬ ಜನ ಕೇಳ್ತಾರೆ, ನೀವು ಫ್ಯಾಮಿಲಿಗೆ ಯಾವ ಟೈಮ್ ಕೊಡ್ತೀವಿ ಅಂತ. ನಾವು ದಿ ಎಂಟೈರ್ ಲೈಫ್ ಇಸ್ ಎ ಫ್ಯಾಮಿಲಿ ಟೈಮ್. ಸೊ ಹಾಗಾಗಿ ಇದು ವರ್ಕ್ ಆಗ್ತದೆ. ಏನಾಗುತ್ತೆ, ಬೇರೆ ಕ್ಷೇತ್ರದವ್ರ ಮೊನ್ನೆ ನಾವೊಂದು ಗಣ್ಯರ ಮನೇಲಿ ಗಮನಿಸಿದ್ವಿ ನಾವು, ಅದನ್ನ ಅವ್ರ ಹೆಸರುಗಳಲ್ಲ, ಮೈಸೂರಿನಲ್ಲಿ ಹೋದಾಗ ಅವರಿಬ್ಬರು ಬೇರೆ ಬೇರೆ ಕ್ಷೇತ್ರದವರು. ಆಕೆ ಅಪ್ಪಟ ಗೃಹಿಣಿ, ಆತನ ಪತ್ನಿ. ನಾವು ಹೋದ ತಕ್ಷಣ ಆಕೆ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ಲು, ಹಾಗೆ ಹೀಗೆ ಹಾಗೆ ಅಂತ. ಪಾಪ ಆತನ ಪಿಚ್ ಅನ್ಸ್ಬಿಡ್ತದೆ ನನಗೆ. ಅಯ್ಯೋ ಅದೇನು ಬಂದ ತಕ್ಷಣ ಹೇಳ್ತಿದ್ರಲ್ಲ ಆಕೆ ಏನೋ ಅನ್ನೋ ಥರಕ್ಕೆ. ನಾವು ಅಂದ್ಕೊಂಡು ಓಕೆ, ಅಂದರೆ ಸಮಾನ ಕ್ಷೇತ್ರದವ್ರು ಇರೋದ್ರಲ್ಲಿ ಬೆನಿಫಿಟ್ಸ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಇಲ್ಲ ಅಂತಿಲ್ಲ. ಆದರೆ ಅದರಲ್ಲೂ ಕೂಡ ಒಂದಷ್ಟು ಒಳ್ಳೆ ವಿಷಯಗಳಿದ್ದಾವೆ. ಏನಾಗುತ್ತೆ, ನಮ್ಮ ಒದ್ದಾಟ ಗೊತ್ತಾಗುತ್ತೆ, ಒತ್ತಡ ಗೊತ್ತಾಗುತ್ತೆ. ಈಗ ನೋಡಿ, ನಾನು ಇಲ್ಲಿ ಕೂತ್ಕೊಂಡು ಸಂದರ್ಶನ ಕೊಟ್ಟು ನಿಮ್ಮ ಮುಂದೆ ನಾನೇನೋ ಬಿಲ್ಡಪ್ ತೊಗೋತಾರೋ ಅಷ್ಟೇ ಟೈಮಲ್ಲಿ ನಾನು ಹೆಂಡ್ತಿ ನನ್ನ ಮಕ್ಳು ಕರ್ಕೊಂಡು ಕ್ಲಾಸಿಗೆ ಹೋಗಿದ್ದಾಳೆ. ನನ್ನ ಮಗಳದೊಂದು ಭರತನಾಟ್ಯಂ ಕ್ಲಾಸು, ನನ್ನ ಮಗಂದು ಕೀಬೋರ್ಡ್ ಕ್ಲಾಸು, ಅಲ್ಲಿಗೆ ಹೋಗಿದ್ದಾಳೆ. ಕರೆದೆ ಬಾಯ್ಲಿ ಅಂತ, ನೀನು ಮಾತಾಡೋ, ನೀನು ಕೂತ್ಕೊಂಡು ಬ್ಲೇಡ್ ಹಾಕೋ, ನಾನು ಅಲ್ಲಿ ನಮ್ಮ ಮಕ್ಳು ಕ್ಲಾಸ್ಗೆ ಹೋಗ್ತೀನಿ ಅಂತ ಹೋದ್ಲು. ಹಂಗಂತ ಆಕೆಗೆ ನಮಗೆ ಸಿಟ್ಟಿದ ಅಸಹನೆ ಅಂತಲ್ಲ, ಶಿ ನೋಸ್ ಅವನೇನು ಮಾಡ್ತಿರ್ತಾನೆ ಗೊತ್ತಿದೆ ಆಕೆ. ಸೊ ಆ ಥರದ ಒಂದು ಸಾಮ್ಯತೆ, ತಾಳಮೇಳ ಇದ್ದಾಗ ಕರೆಕ್ಟಾಗಿ ಶ್ರುತಿಲಿ ಹೋಗ್ತಿರುತ್ತೆ. ಇಲ್ಲಾಂದ್ರೆ ಅಪಶ್ರುತಿ ಶುರು ಆಗುತ್ತೆ ಜೀವನ. ಹಾಗಾಗಿ ನಾನು ನನ್ನೊಂದು ತುಂಬ ಸೊಫಿಸ್ಟಿಕೇಟೆಡ್ ಎಡಿಟಿಂಗ್ ಸ್ಟುಡಿಯೋ ಮಾಡಿದೆ. ನಮ್ಮದೇ ಮನೆಯ ಫಸ್ಟ್ ಫ್ಲೋರಲ್ಲಿ. ನಾನು ನನ್ನ ಹೆಂಡ್ತಿಗೆ ಮಿಸ್ ಮಾಡ್ಕೊಂಡು ಶುರು ಮಾಡಿ ಒಂದು ಹಳೆಯ ಟೇಬಲ್ ನನ್ನ ಅಲ್ಲಿ ಹಾಕೊಂಡು ನನ್ನ ಹೆಂಡತಿ ಅಡುಗೆ ಮನೆ ಪಕ್ಕ ಹಾಕೊಂಡು ಕೂತ್ಕೊಂಡೆ. ಬನ್ನಿ ತೋರಿಸ್ತೀನಿ, ನಮ್ಮ ಮನೆ ಇಲ್ಲೇ ಇದೆ, ನೀವು ಬನ್ನಿ. ನಾನು ಹೆಂಡತಿ ಅಡುಗೆ ಮನೆ ಪಕ್ಕನೆ. ಅವಳು ಏನೋ ಹೇಳ್ತಿರ್ತಾಳೆ, ನಾನು ಏನೋ ಮಾಡ್ತಾ ಇರ್ತಾನೆ, ಅಲ್ಲೇನೋ ಮಾತಾಡ್ತಿರ್ತೀವಿ, ಆ ಸ್ಕ್ರಿಪ್ಟ್ ಹಂಗೆ ಮಾಡೋಣ, ಇದು ಹಿಂಗೆ ಮಾಡೋಣ ಮಾತಾಡ್ತಿರ್ತೀವಿ, ಇಲ್ಲಿಂದ ಮಾಡ್ತಾ ಇರ್ತೀವಿ, ಅಡುಗೆ ನಡೀತಾ ಇರ್ತದೆ. ನಂಗೆ ಕಾಫಿ ಬೇಕಾದ್ರೆ ಪಾಪ ತಂದು ಕೊಡ್ತಾಳೆ, ಇಲ್ಲ ನಾನೇ ಎದ್ದು ಕಾಫಿ ಮಾಡ್ತೀನಿ ಒಳಗೆ. ಮಕ್ಕಳು ಬರ್ತಾರೆ, ಅಲ್ಲೇ ಮಾತಾಡಿಸ್ತಾರೆ, ನಿಮ್ಮಂತ ಯಾರೋ ಸ್ನೇಹಿತರು ಬರ್ತಾರೆ, ಮಾತಾಡ್ತೀವಿ. ಆ ವಿಭಾಗ ಮಾಡಿಲ್ಲ ನನ್ನ ಬದುಕು ನೋಡೋರು ಗೊತ್ತಾಗುತ್ತೆ. ನಾನು ವಿಭಾಗ ಮಾಡಿಲ್ಲ. ಈಗ ನಮ್ಮ ಕ್ಯಾಮ್ರಾಮನ್ನು ವಿಭಾಗ ಮಾಡಿ ಮುಚ್ಚು ಮರ ಇಲ್ಲ ನನ್ನಲ್ಲಿ. ಇದು ನಂದೇನೋ ಸೀಕ್ರೆಟ್, ಐ ಡೋಂಟ್ ಕೇರ್. ಸೊ ಲೈಫ್ ಇಸ್ ಗೋಯಿಂಗ್ ಆನ್ ಅಷ್ಟೇ. ದರ್ಶನ್ ಕ್ಯಾಮರಾ ಅಸಿಸ್ಟೆಂಟ್ ಆಗಿರುವಾಗ ಅವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಊಟಕ್ಕೆ ಕ್ಯೂ ನಿಂತಿರುವಾಗ ಕಾಲೆಲ್ಲ ನೋಯ್ಲಿಕ್ಕೆ ಶುರು ಆಯಿತು. ತಟ್ಟೆ ಹಿಡ್ಕೊಂಡು ಬಂದು ಒಂದು ಚೇರ್ನಲ್ಲಿ ಕೂತ್ಕೊಂಡ್ಬಿಟ್ರು. ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ಬಂದು ಇವನೇ ಯಾವನಯ್ಯ ಅಂತ ಚೇರ್ ಎಳೆದ್ಬಿಟ್ರು. ಆಗ ಆತ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದಾನೆಂದರೆ, ಒಂದಲ್ಲ ಒಂದು ದಿವಸ ಕನ್ನಡ ಚಿತ್ರರಂಗದ ಸಿಂಹಾಸನ ನಾನು ಏರ್ತೇನೆ ಅಂತ. ಒಂದು ಅವಮಾನ ಒಬ್ಬ ಮನುಷ್ಯನ ಯಾವ ಎತ್ತರಕ್ಕೆ ಏರಿಸಿದ್ರೆ ದರ್ಶನೇ ಸಾಕ್ಷಿ. ಈಗ ಏನಾಗಿದೆ ಅದೆಲ್ಲ ಪ್ರಶ್ನೆ ಅಲ್ಲ, ಅದು ನಡೆದಿರೋದು.
ಸೊ ಅಂಥ ದೊಡ್ಡ ಅವಮಾನ ನಿಮ್ಗೆ ಯಾವುದು ಪ್ರೇರಣೆ ಆಯಿತು? ಅದೆಲ್ಲ ನಂಗೆ ಹೇಳಕ್ಕೆ ಇಷ್ಟ ಇಲ್ಲ. ಇಲ್ಲ ಹೇಳಿ, ಇನ್ನೊಬ್ಬರಿಗೆ ಅದು ಇದಾಗಿತ್ತು. ಅಂದರೆ ಏನಾಗುತ್ತೆ, ನೀವು ಎ ರೋಡ್ ಲೆಸ್ ಟ್ರಾವೆಲ್ಡ್, ಎ ರೋಡ್ ಲೆಸ್ ಟೇಕನ್, ಯಾರು ಕ್ರಮಿಸದ ಪಥ ಅಥವಾ ಅನೇಕರು ಕ್ರಮಿಸದ ಪಥವನ್ನು ತಗೊಂಡಾಗ ಆ ಪಥ ನಿಮಗೆ ಸಪಾಟಿರೋಲ್ಲ, ಸರಾಗಿ ಹೋಗಿರೋಲ್ಲ. ಇಟ್ ವಿಲ್ ನಾಟ್ ಬಿ ಸ್ಮೂತ್ ಆ್ಯಂಡ್ ಸೇಫ್. ಈಗ ನೀವು ಮೈಸೂರು ರೋಡಿಂದ ದಶಪಥ ಹತ್ಬಿಟ್ರೆ ನಿಮಗೆ ಗೊತ್ತು ಏನೇನಾಗುತ್ತೆ ಇಲ್ಲಿ ಅಂತ, ಒಂದು ಟೋಲ್ ಸಿಗುತ್ತೆ, ನಿಮ್ಗೆ ಒಂದಷ್ಟು ಕರ್ಕೊಂಡು ಹೋಗುತ್ತೆ ಅಂತ. ನೀವು ಯಾವುದೋ ಕಾಡು ರಸ್ತೆ ಹಿಡಿದಾಗ ಅಲ್ಲಿ 100 ಸಮಸ್ಯೆ ಬರುತ್ತೆ. ಬಿಕಾಸ್ ದ ರೋಡ್ ಈಸ್ ನಾಟ್ ಟ್ರಾವೆಲ್ಡ್ ಬೈ ಸೋ ಮೆನಿ ಪೀಪಲ್. ಅಲ್ಲಿ ನಿಮ್ಗೆ ಸಮಸ್ಯೆ ಬರುತ್ತೆ, ಹಳ್ಳ ಗುಂಡಿ ದಿಣ್ಣೆ ಏನೋ ಬರ್ತವೆ. ಹಾಗಾಗಿ ನಾವು ಆರಿಸ್ಕೊಂಡಿದ್ದು ದ ರೋಡ್ ವಿಚ್ ವಾಸ್ ನಾಟ್ ಮೆನಿ ಟ್ರಾವೆಲ್ಡ್. ಆಮೇಲೆ ನಮ್ಮ ಆಸಕ್ತಿ ಕ್ಷೇತ್ರ. ಈಗ ನಾನು M.Com ಮಾಡಿ ಒಂದು ದೊಡ್ಡ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ, ಥಾಮ್ಸನ್ ರಾಯ್ಟರ್ಸ್, ವರ್ಲ್ಡ್ಸ್ ನಂಬರ್ 1 ಕಂಪನಿ ಇನ್ ದಟ್ ಸೆಗ್ಮೆಂಟ್. ಥಾಮ್ಸನ್ ರಾಯ್ಟರ್ಸ್ M.Com ಮುಗಿದ ತಕ್ಷಣ ನನಗೆ ಕ್ಯಾಂಪಸ್ ಇಂಟರ್ವ್ಯೂ ಅಂತ ನಮಗೇನು ಮಾಡಲಿಲ್ಲ. ಅದು ಮುಗಿದ ತಕ್ಷಣ ಇಮಿಡಿಯೇಟ್ ಜಾಬ್ ಸಿಕ್ತು. ನಾನು ಬರೀ ಚಿಲ್ಲರೆ ಕಾಸಿಗೆ ಓದಾಡ್ತಾ ಇದ್ದನು, ಹೂ ಕಟ್ಕೊಂಡು ಹಾಲು ಮಾರ್ಕೊಂಡು ಓಡ್ತಾ ಇದ್ದು ರೋಡ್ ಹುಡುಗ, ಕಾಲಿಗೆ ಚಪ್ಪಲಿದೆ ಓಡ್ತಿದ್ದು ಹುಡುಗಿಗೆ. ತುಂಬ ಒಳ್ಳೆ ಸಂಬಳ, AC ಆಫೀಸು, ತುಂಬ ಚೆನ್ನಾಗಿದೆ. ನಾನು 2006ರಲ್ಲಿ 6-7ರಲ್ಲಿ ನಾನು ರಾಜ, ನಾನು ಒಳ್ಳೆ ಸಂಬಳ ನನಗೆ. ಈಗಿದ್ರೆ ನಂಗೆ ಒಂದು 2 ಲಕ್ಷ ಸಂಬಳ ನನಗೆ, ಯಾಕಂದ್ರೆ ನನ್ನ ಕಲೀಗ್ಸ್ ತಗೋತಿದ್ದಾರೆ ಅದೇ ಟೈಮಲ್ಲಿ ಇದ್ದರು. ನಾನು ಬರೀ 6 ತಿಂಗಳು 8 ತಿಂಗಳು ಬಿಟ್ಬಿಟ್ಟೆ ಜಾಬ್. ಬಿಕಾಸ್ ನನಗೆ ನಾನು ಹೇಳಿದೆ, ನನ್ನ ಲೈಫ್ ಸ್ಮೂತ್ ಆದ ತಕ್ಷಣ ನನಗೆ ಟೆನ್ಷನ್ ಆಗುತ್ತೆ, ನನಗೆ ಏನೋ ಸರಿ ಇಲ್ಲ ಇಲ್ಲಿ ಅಂತ. ಸೊ ಬಿಟ್ಟು ನಾನು ಥಿಯೇಟರು, ಸಿನಿಮಾ, ಅದು ಇದು ಡಾಕ್ಯುಮೆಂಟ್ರಿ ಎಲ್ಲ ಪಜಿತಿಗೆ ಬಿದ್ವಿ ನಾವು. ಆವಾಗಲೇ ಗೊತ್ತು ನಮಗೆ ಸಮಸ್ಯೆ ಆಗುತ್ತೆ ಇಲ್ಲಿ ಅಂತ. ಸೊ ಹೀಗಾಗಿ ನಾವು ಯಾರನ್ನೋ ಬೈತಾ, ಇನ್ಯಾರನ್ನೋ ದೂಷಿಸ್ತಾ, ನನಗೆ ಇವನು ಹೆಂಗೆ ಮಾಡಿಬಿಟ್ಟ ಅಂತ ಇದಾವೆ, ಇಲ್ಲ ಅಂತಲ್ಲ. ಆದರೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ದಿ ಪಾರ್ಟ್ ಆಫ್ ಲೈಫ್. ಅದು ಜೀವನದ ಭಾಗ. ಈಗ ನಾನು ಕಂಪ್ನಿಲೇ ಇದ್ದಿದ್ರೆ ನಮ್ಮ ಮ್ಯಾನೇಜರ್ ಯಾವತ್ತೋ ಹೋಗಿರೋನು, ಅದು ನಾನೇನು ಕಷ್ಟ ಅಂತ ತೊಗೋಬೇಕಾ, ಅವಮಾನ ಅಂತ ತೊಗೋಬೇಕಾ, ಅಥವಾ ಏನೋ ಪೊಲಿಟಿಕ್ಸ್ ಮಾಡಿ ನಾನು ಪ್ರಮೋಷನ್ ತೆಗಿತಿದ್ರು ಯಾರೋ ಒಬ್ಬರು. ಯಾಕಂದರೆ ತುಂಬ ಜನಕ್ಕಾಗುತ್ತಾನೆ. ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಇದೆ. ನಾವಂತೂ ಇದನ್ನು ಪ್ಯಾಷನ್, ನಿಮ್ಮ ಹೃದಯ ಹೇಳುವ ಕೆಲಸವನ್ನು ಆರಿಸ್ಕೊಂಡಾಗ ಅದು ನಿಮ್ಮ ಹೃದಯವನ್ನೇ ಫಸ್ಟು ಚುಚ್ಚಿ ಪರೀಕ್ಷೆ ಮಾಡುತ್ತೆ. ನಮಗೆ ತುಂಬ ಪರೀಕ್ಷೆ ಮಾಡುತ್ತೆ, ಇವ್ನು ತಡ್ಕೊಳ್ಳೋಕೆ ಶಕ್ತಿ ಇದೆಯಾ ಇಲ್ಲೋ, ಚುಚ್ಚಿ ನಿಮ್ಗೆ ಹಿಂಸೆ ಕೊಟ್ಟು ಸಾಯಿಸುತ್ತೆ. ಆದರೆ ಈಗ ಆಗಲ್ಲ, ಇವನ್ನೆಲ್ಲ ಮೀರ್ಬಿಟ್ಟವನೇ, ನಿಮ್ಮ ಬಿಯಾಂಡ್ ಲಿಮಿಟ್ ಏನು ಅಂತಂದಾಗ ಆಯ್ತಪ್ಪ ಹೋಗಿ ಮುಂದೆ ಅಂತ. ಅಷ್ಟೇ ಜೀವನ, ಅಷ್ಟೇ ಸರ್. ಹೇಳಿ, ನಾನು ಯಾಕೆ ಕೇಳಿದೆ ಅಂದರೆ, ದರ್ಶನ್ ಆ ಘಟನೆಯನ್ನು ಹೇಳಿದ್ದು ಉದ್ದೇಶ ಏನಂದರೆ, ಇನ್ನೊಬ್ಬ ಅದೇ ಥರ ಒದ್ದಾಡ್ತಾ ಇರ್ತಾನೆ, ಅದೇ ಅವಮಾನ ಅನುಭವಿಸ್ತಾ ಇರ್ತಾನೆ, ಅವನಿಗೊಂದು ಆರಾಮಾಗಿ ಅವನಿಗೊಂದು ಸೇಫರ್ ಸೈಡ್ ಇದು ಆಲೋಚನೆ ಬರಲಿ ಅಂತೇಳಿ, ಆ ಕಾರಣ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು ಅಂತೇಳಿ. ಅದು ಇದಾವೆ, ಬೇಡ ಯಾಕೆ ಸುಮ್ಮನೆ ಅವಲ್ಲ, ಹೆಸರು ಹೇಳಬೇಕಾಗಿಲ್ಲ, ಬೇಡ. ನಾವು ಇಂಟರ್ವ್ಯೂಗೆ ಹೋದಾಗ ಚಪ್ಪಲಿ ಗೂಡ ಹತ್ರ ಕೂರಿಸಿದವ್ರು ಇದ್ದಾರೆ. ಇಂಟರ್ವ್ಯೂಗೆ ಒಬ್ರು ಕರೆದು ಮಂಡ್ಯವ್ರಿಗೂ, ಆಮೇಲೆ ಅಲ್ಲಿ ಫೋನ್ ಮಾಡಿದಾಗ ಸರಿ ನಾನು ಬೆಂಗಳೂರಲ್ಲಿ ನಿಮಗೆ ಅವ್ನು ಮಂಡ್ಯಕ್ಕೆ ಹೋಗಿದ್ದು ಅಂತ ಹೇಳಿದವ್ರು ಇದ್ದಾರೆ. ಅವೆಲ್ಲ ಇದ್ದಾವೆ. ಅದನ್ನೆಲ್ಲ ಹೇಳ್ತಾ ಯಾಕೆ ಓಕೆ ಸುಖಪಟ್ಟಾಗ ನಾವೆಲ್ಲ ಹೇಳಿದ್ದೀವಿ, ಮುಖಾದಾಗ ಯಾಕೆ ಹೇಳಿ ಬಿಟ್ಬಿಡೋದು ಅಷ್ಟೇ. ಅವರಿಗೆಲ್ಲ ಗೊತ್ತಿರ್ತದೆ ಅಲ್ಲ, ಅಥವಾ ಹಾಗಿರ್ಲಿಕ್ಕಿಲ್ಲ ಸರ್. ಅಂದ್ರೆ ಬೇಸಿಕ್ ಆಗಿ ಅವ್ರಿಗೆ ದರ್ಶನ್ ಅವ್ರಿಗಾದ್ರೆ ನಟರಾಗಬೇಕು ಅಂತ ಬಂದಿದ್ರು, ಆ ಕ್ಯೂ ಅಲ್ಲಿ ನಿಂತಿರ್ಬೋದು. ಹೌದು. ಈಗ ನಾನು ಅಸಿಸ್ಟೆಂಟ್ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದೆ. ನಾನು ಕ್ಯೂ ಅಲ್ಲೇ ತಟ್ಟೆ ತಗೊಂಡು ಹೋಗ್ಬೇಕಲ್ಲ. ಅದು ಆದ್ಮೇಲೆ ಕ್ಯಾಮ್ರಾಮನ್ ಆದ್ಮೇಲೆ ಟೇಬಲ್ ಹಾಕಿ ಊಟಕ್ಕೆ ಕೊಡ್ತಾರೆ. ಈ ಪ್ರೊಸೆಸರ್ ಬಂದಿದ್ದೀವಿ, ಹಿಂಗಾಗಿ ಅದು ಅವಮಾನ ಅನಿಸ್ಲಿಕ್ಕಿಲ್ಲ. ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಯೂ ಅಲ್ಲೇ ತಗೋಬೇಕಾಗಿತ್ತು, ಅದು ರೂಲ್ ಅದು ಅಷ್ಟೇ. ಇವರು ಡೈರೆಕ್ಟರ್ ಆದ್ರೆ ಅವ್ರಿಗೆ ಚೇರ್ ಹಾಕ್ತಾರೆ, ಕೈ ತೊಳಿತಾರೆ, ತಟ್ಟೆ ಕೊಡ್ತಾರೆ, ಕೈ ತೊಳೆದು ನೀರು ಕೊಡ್ತಾರೆ. ಆ ಪ್ರೊಸೀಜರ್ ಬಂದಾಗ ಅದು ಅವಮಾನ ಅನಿಸ್ಲಿಕ್ಕಿಲ್ಲ ಏನು. ಬಟ್ ಅವ್ರು ನಟರಾಗಿ ಬಂದಿದ್ದಕ್ಕೆ ಅನಿಸಿರ್ಬೋದು ದರ್ಶನ್ ಅವ್ರಿಗೆ. ನಾವು ಅಸಿಸ್ಟೆಂಟ್ ಆಗಿ ಬಂದಿರೋದ್ರಿಂದ ಕ್ಯೂ ಅಲ್ಲೇ ಬರಬೇಕು, ಸ್ಟೂಲ್ ಅಲ್ಲೇ ಕುತ್ಕೋಬೇಕು, ಪ್ರೊಸೆಸ್ ಅಲ್ಲೇ ಹೋಗ್ಬೇಕಲ್ಲ, ತಟ್ಟೆ ಅಲ್ಲಿ ಹೋಗಿ ಇಡ್ಬೇಕು. ಹಾಗೆ ಈಗ ಜಾಣ ಉತ್ತರ ಕೊಟ್ಟಿದ್ದೀವಿ. ಇಲ್ಲ ಸರ್, ಸೂಪರ್. ಡೈರೆಕ್ಟರ್ ಆದ್ಮೇಲೆ ಅದು ಕ್ಯಾಮ್ರಾಮನ್ ಆದ್ಮೇಲೆ DOP ಆದ್ಮೇಲೆ ಅವನೇ ಕೈ ಕಳಿಸ್ತಾರೆ. ಆಯ್ತು, ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ, ಹೇಗೆ ಜೀವನ ಬದಲಾಗುತ್ತೆ ಅನ್ನೋಕ್ಕೆ. ನಾವು ಒಂದ್ಸಲ ಹೈದ್ರಾಬಾದ್ಗೆ ಹೋದ್ವಿ, ನಾನು ಹೋದ್ವಿ. ನಮ್ಮ ಕಲಾ ಮಾಧ್ಯಮ ರೀಸ್ಟಾರ್ಟ್ ಆದ ಬಿಗಿನಿಂಗ್ ಡೇಸಲ್ಲಿ ಹೈದ್ರಾಬಾದ್ಗೆ. ಯಾಕೆ ಆ ಹೆಸರು ಹೇಳ್ತೀನಿ, ನಮ್ಮ ರೂಪಾದೇವಿ ಮೇಡಮ್, ಯಾರಿವನು ರಾಘವ ಸಾಂಗು, ರೂಪಾದೇವಿ ನನ್ನ ಫೇವ್ರೆಟ್ ಹೀರೋಯಿನ್ ಅವರು. ಅದು ಇದಕ್ಕೆ ನಾವು ಸಾಕ್ಷಿಯಾಗಿದ್ವಿ. ಊಟಿಯಲ್ಲಿ ಗಲಾಟೆ ಆದಾಗ, ಹೊಡೆತ ಬಿದ್ದಾಗ ಓಡ್ಕೊಂಡು ಬಂದಾಗ ಫಸ್ಟ್ ಇಂಟರ್ವ್ಯೂ ಮಾಡಿದ ಯಾರಿವನು ಸಾಂಗ್, ಆ ಸಾಂಗ್ ನಾನು ತುಂಬಾ ಇಷ್ಟದ ಸಾಂಗ್. ನಾನು ಅವ್ರು ದೊಡ್ಡ ಹುಡ್ಕೊಂಡು ಹೋದ್ರ, ನಾವು ಹುಡ್ಕೊಂಡು ಹೈದ್ರಾಬಾದ್ ನಾವು ಇಂಟರ್ವ್ಯೂ ಇದೆ. ಆಕೆ ಎಷ್ಟು ಖುಷಿ ಪಟ್ರು. ನಮ್ಮ ಮನೇಲಿ ಅವ್ರ ಮನೇಲಿ ನಮ್ಮ ಊಟ ಹಾಕಿ ಸಂಭ್ರಮಿಸಿದ್ರು. ಕರ್ನಾಟಕದವ್ರು ಬಂದಿದ್ದಾರೆ ಇಲ್ಲಿ ಅಂತ. ನಾವು ಹೋದ್ವಿ, ಹೈದ್ರಾಬಾದ್ ಬಸ್ಸಲ್ಲಿ ಹೋದ್ವಿ. ನಾವು ಕಲಾ ಮಾಧ್ಯಮ ರೀಸ್ಟಾರ್ಟ್ ಡೇಟ್ಸ್ 2020, ಲಾಕ್ಡೌನ್ ಓಪನ್ ಸರ್, ಜಸ್ಟ್ ಲಾಕ್ಡೌನ್ ಓಪನ್ ಆಗಿ ಬಸ್ ಬಿಟ್ರು. ನಾವು ಫಸ್ಟ್ ದೊರೆ ಭಗವಾನ್ ಹತ್ರ ಹೋಗಿ ಕೇಳಿದ್ವಿ, ಸರ್ ರೂಪಾದೇವಿ ಮೇಡಮ್ ನಂಬರ್ ತಗೊಳ್ಳಿ, ಫೋನ್ ಮಾಡಿ ಅವ್ರಿಗೆ ಮಾತಾಡಿ ಅಂತ. ಅವ್ರು ಫೋನ್ ಮಾಡಿ ಹೇಳ್ಬಿಟ್ರು, ಸಿಗ್ತಾರೆ, ರೂಟ್ ಕ್ಲಿಯರ್, ಹೋಗೋಣ ಅಂತ ನಾವು ಹೋದ್ವಿ. ತುಂಬಾ ಟೈಟ್ ಪೊಸಿಷನ್. ಅವಾಗಿನ್ನು ಯೂಟ್ಯೂಬಲ್ಲಿ ಇನ್ಕಮ್ ಬರ್ತಾ ಇಲ್ಲ, ಒದ್ದಾಟ. ಅದು ಯಾವುದೋ ಒಂದು ಕಾರಣಕ್ಕೆ ಯೂಟ್ಯೂಬ್ ನಾನು ದುಡ್ಡು ಪೇಮೆಂಟ್ ಹೋಲ್ಡ್ ಮಾಡ್ಬಿಟ್ಟಿದೆ, ಅದ್ಯಾವುದೋ ಪಿನ್ ಹಾಕಿಲ್ಲ ಅಂತ. ತುಂಬಾ ಒದ್ದಾಟ, ಹೆಂಗೋ ಒಂದು 5,000 ಸಾಲ ಮಾಡ್ಕೊಂಡು ಹೋದ್ವಿ ನಾವು. ಹೈದ್ರಾಬಾದ್ ಬಸ್ ಇಳಿತೀವಿ, ಒಂದು ಇಡೀ ರಾತ್ರಿ ಜರ್ನಿ ಮಾಡಿದ್ವಿ. ಸೊ ನೀವೇನ್ ಮಾಡ್ತೀರಿ? ಟೈರ್ಡ್ ಆಗಿರ್ತದೆ. ಏನ್ ಮಾಡ್ತೀರಿ? ರೆಸ್ಟ್ ಬೇಕಾಗಿತ್ತು.
ಒಂದು ಯಾವ್ದೋ ಅಟ್ಲೀಸ್ಟ್ ರೆಸ್ಟ್ ಬಿಡಿ, ಒಂದು ಹೋಟೆಲ್, ಒಂದು ಹೋಟೆಲ್, ಅಟ್ಲೀಸ್ಟ್ ಸ್ನಾನ ಮಾಡಕ್ಕೆ ಒಂದು ಜಾಗ ಬೇಕು. ಒಂದ್ ಜಾಗ, ಒಂದು 200-300 ರೂಪಾಯಿ ದಾರ ಮಾಡ್ಬೇಕಾ? ಈ ಮೆಜೆಸ್ಟಿಕ್ ಇಳಿದ ತಕ್ಷಣ ಯಾವ್ದೋ ಸಂಧ್ಯಾ ಲಾಡ್ಜ್ ಸ್ನಾನ ಮಾಡ್ತಾರಲ್ಲ, ಹಂಗಾರು ಮಾಡ್ಬೇಕಾ? ನಾವು ಹೋಗಿ ಇಳಿದ್ವಿ. ಪುಣ್ಯ ಬಸ್ನವನು ಎಂಥ ಪುಣ್ಯ ಕಿಲಾಡಿ ಅಂತಂದ್ರೆ, ಅವನು ಮೇಡಮ್ ಹೇಳಿದ್ರು, ಅಂದ್ರೆ ನಾವು ಮೇಡಮ್ ಈ ಪರಿಸ್ಥಿತಿಯಲ್ಲಿ ಹೇಳಿಲ್ಲ, ಅದಕ್ಕೆ ನೀವು ಬರ್ತಿರಲ್ಲ ಎಷ್ಟು 10 ಗಂಟೆಗೆ ಬಂದ್ಬಿಡಿ ನಿಮ್ಮ ಮನೆಗೆ, ತುಂಬಾ ಮುದ್ದಾಗಿ ಹೇಳಿ. ಸರಿ ಮೇಡಮ್, ರೆಡಿಯಾಗಿ ಫ್ರೆಶ್ ಆಗಿ ಬಂದ್ಬಿಡ್ತೀನಿ, ಫ್ರೆಶ್ ಆಗಿ ಬಂದ್ಬಿಡಿ ನೀಟಾಗಿ. ಓಕೆ ನೋ ಪ್ರಾಬ್ಲಮ್. ಅವ್ನು ತಗೊಂಡು ಕರೆಕ್ಟಾಗಿ ಒಂದು ಪಬ್ಲಿಕ್ ಟಾಯ್ಲೆಟ್ ಮುಂದೆ ನಿಲ್ಲಿಸ್ತಾ ಬಸ್, ಪಬ್ಲಿಕ್ ಟಾಯ್ಲೆಟ್ ಮುಂದೆ ನಾವು ಇಳಿದ್ವಿ. ನಾವು ಇಳಿದು ಜೇಬಲ್ಲಿ ತುಂಬಾ ಟೈಟ್ ಪರಿಸ್ಥಿತಿ ಇದೆ, ಇವ್ರಿಗೆ ಗೊತ್ತು ನಮ್ದು A to Z ಎಲ್ಲ, ನಾವು ಅದ್ರ ಮುಚ್ಚು ಮರೇನೂ ಇಲ್ಲ. ಅಯ್ಯೋ ಹೇಳಿಬಿಟ್ರಿ, ಈಗೇನು ಮಾಡಿದ್ರಿ, ಕಾಸಿಲ್ಲ ಅಂತಂದ್ರೆ ತಿರ್ಗಿರುತ್ತೆ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ. ನಂಗೇನು ಪ್ರಾಬ್ಲಮ್ ಅಂತ ಕ್ಯಾಮ್ರಾ ಬ್ಯಾಗ್ ನನ್ನ ಕೈಲಿ ಕೊಟ್ಟು ನಾನು ಹಿಡ್ಕೊಂಡು 10 ನಿಮಿಷ ಕೂತಿದ್ದೆ. ಇವ್ರು ಮಿಕ್ಕಿದೆಲ್ಲ ಮುಗಿಸ್ಕೊಂಡು ಬಂದರು ಪಬ್ಲಿಕ್ ಟಾಯ್ಲೆಟ್. ನೆಕ್ಸ್ಟ್ ನಾನು ಸರ್ದಿ, ನಾನು ರೆಡಿಯಾಗಿ ಬಂದು ಮೇಡಮ್ ಮನೆಗೆ ಹೋದ್ವಿ 10 ಗಂಟೆಗೆ. ಎಲ್ಲಿ ರೆಡಿ ಆದ್ವಿ ಅಂತ ಪಬ್ಲಿಕ್ ಟಾಯ್ಲೆಟ್ ಮುಂದೆ ಒಂದು ಹೋಟ್ಲ್ ಹೆಸರು ನೋಡ್ಕೊಂಡಿದ್ದೆ. ಮೇಡಮ್ ಒಳ್ಳೆ ಹೋಟೆಲ್ ಅದು. ಸರಿ ಮೇಡಮ್, ಸರಿ ಮೇಡಮ್. ರೋಡಲ್ಲಿ ಸರ್, ಫುಟ್ಪಾತ್ ಅಲ್ಲಿ ರಾತ್ರಿ ಡ್ರೆಸ್ ಹಾಕೊಂಡಿದ್ವಲ್ಲ, ಈ ಕಲಾಮಾಧ್ಯಮ ಟೀ ಶರ್ಟ್ ಇತ್ತು ನಮ್ಮ ಹತ್ರ. ಅದನ್ನ ಕಲಾಮಾಧ್ಯಮ ಟೀ ಶರ್ಟ್ ಅಲ್ಲೇ ಫುಟ್ಪಾತ್ ಮೇಲೆ ಹಾಕೊಂಡು, ಅಲ್ಲೇ ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು, ಹಂಗೆ ಬಂದು ಅಲ್ಲೇ ಆ ಟೀ ಶರ್ಟ್ ಹಾಕೊಂಡು ಕಲಾಮಾಧ್ಯಮದ್ದು ಅಲ್ಲೇ ರೋಡಲ್ಲಿ ಇಡ್ಲಿ ಮಾಡ್ತಿದ್ದೆ, ಅಲ್ಲೇ ತಿನ್ಕೊಂಡು ಒಂದು ಆಟ ಮಾಡ್ಕೊಂಡು ಅವ್ರು ಮನೆಗೆ ಹೋದ್ರು. ಅವ್ರು ಕೇಳಿದ್ರು, ಇಲ್ಲಿ ಮಾಡಿದ್ರಿ? ಅದೇ ಆ ಲಾಡ್ಜಲ್ಲಿ ಇದ್ವಿ. ಒಳ್ಳೆ ಹೋಟೆಲ್ ಅದು. ಸರಿ ಮೇಡಮ್, ಈಗ ಕೇಳಿ, ಅವರು ಈಗ ನನ್ನನ್ನು ಕೆಲವರು ಪ್ರಮೋಷನ್ಸ್ ಕರೀತಾರೆ. ಸರ್ ಯಾವುದು 5 ಸ್ಟಾರ್ ಮಾಡ್ಬೇಕಾ 3 ಸ್ಟಾರ್ ಮಾಡ್ಬೇಕಾ? 3 ಸ್ಟಾರ್ ನಮ್ಮೂರಲ್ಲಿ 5 ಸ್ಟಾರ್ ಇಲ್ಲ 3 ಸ್ಟಾರ್ ನಡೀತದಲ್ಲ, ನನ್ನ ಕೇಳ್ತಾರೆ. ನಾನೇನು ಬೇಕು, ಬೈಬೇಕಾ ಈಗ ಮನೆ ಅವ್ರಿಗೆ, ಅಥವಾ ನನ್ನ ಅಹಂಕಾರ ಪಡ್ಬೇಕಾ? ನಂಗೆ ಈಗಲೂ ತುಂಬಾ ಇಷ್ಟ ಆಗದೆ ರೂಪಾದೇವಿಯವ್ರ ಮನೆಗೆ ಹೋಗಿದ್ದೆ. ಯಾಕಂದ್ರೆ ಆ ಥ್ರಿಲ್ಲಿಂಗ್ ಡೇಸ್ ಬರಲ್ಲ ನನಗೆ. ಅದೇ ಹೇಳಿದ್, ನಾವು ಆಫ್ ಬೀಟ್ ಹೋದಾಗ ಅದನ್ನ ಎಂಜಾಯ್ ಮಾಡಕಟ್ಟಿರ್ಬೇಕು. ನಾವು ಆಫ್ ಬೀಟ್ ಬಂದ್ಬಿಟ್ಟು ತಿರ್ಗಾ ನಾನು ಆಸುಕ ಎಕ್ಸ್ಪೆಕ್ಟ್ ಮಾಡ್ಬೇಕು. ಬಂದಿರೋದೇ ಆಫ್ ಬೀಟ್ ರೀ, ನೋಡೋಣ ಏನಾಗುತ್ತೆ. ಅದ್ರ ಥ್ರಿಲ್ ಇದೆಯಲ್ಲ, ಅದು ₹1 ಕೋಟಿ ಕೊಟ್ಟರು ಸಿಗಲ್ಲ. ಅದು ಹೀಗಾಗಿ ಹಾಗೆ ನಾನು ಬೈದಿದ್ನ ಇದು ಅಂತ ಹೇಳಲ್ಲ. ಇಟ್ಸ್ ದೇರ್, ಓಕೆ ಓಕೆ ಗೋಯಿಂಗ್ ದಟ್ಸ್ ಸಾರಿ. ಸೊ ಅಲ್ಲಿಂದ ಇಲ್ಲಿವರೆಗೆ ಬಂದು ತಲುಪಿದ್ದೀರಿ? ಎಲ್ಲೂ ತಲುಪಿಲ್ಲ ಸರ್ ನಾವು. ಆಮೇಲೆ ನಮಗೆ ಡೆಸ್ಟಿನೇಷನ್ ಬಗ್ಗೆ ನಮ್ಮ ನಂಬಿಕೆ ಇಲ್ಲ. ಒಂದು ಗುರಿ ಏನಿಲ್ಲ ಸರ್, ಏನಿಲ್ಲ. ಈಗ ಯಾವ್ದು ದಾರಿ ಎಲ್ಲಿದೆ ಹೇಳಿ? ಈಗ ಗಣೇಶ್ ಸರ್ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡ್ರೆ ಕಾಸರಗೋಡು ಬಿಟ್ಟು ಬಂದಾಗ ಏನಿಲ್ಲ. ಸೊ ಜಸ್ಟ್ ಬ್ಲಾಂಕ್. ಗುರು ಇಲ್ಲ, ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇರಲಿಲ್ಲ. ಏನಾಗ್ಬೋದು ಗೊತ್ತಿಲ್ಲ. ಒಂದು ಜೀವನ ಹೊಟ್ಟೆಪಾಡು ಅಷ್ಟೇ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿಬೇಕು ಅಂತೇಳಿ ಅದಕ್ಕೆ ಸ್ಕ್ರೀನ್ ಪ್ರಿಂಟಿಂಗ್ ಅದು ಇದೆಲ್ಲ ಮಾಡಿಕೊಂಡು ಈಗ ನೆಮ್ಮದಿಯಾಗಿದ್ದೀನಿ. ಸಾಕು ನಿಮ್ಗೆ ತಲುಪಿದೆ ಅಂತ ಅನ್ಸ್ತಾ? ಇಲ್ಲ ನೀವು ತಲುಪಿದ್ರೆ ಇದೆಲ್ಲ ಬಿಟ್ಬಿಡ್ಬೇಕಲ್ವಾ? ಆರಾಮ ಮನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ತಲುಪಿದ್ದೀನಿ ಹೆಂಗೆ ಅಂತ ಮಾಡ್ಕೊಂಡು ಮನೇಲಿ ಬರ್ತಾ ಇದ್ದಾರೆ ಅಲ್ವಾ? ಆರಾಮಾಗಿರಿ. ಚಾನ್ಸೇ ಇಲ್ಲ, ಆಗಲ್ಲ, ಚಾನ್ಸೇ ಇಲ್ಲ. ಹಂಗಾಗಲ್ಲ. ಭಾರ್ಗವ್ ಅವ್ರು ಬನ್ನಿ, ಭಾರ್ಗವ್ ಅವರು ನಾನು ನೋಡಿದ್ದ ಲೆಜೆಂಡ್ಸ್ಗಳಲ್ಲಿ ಒಬ್ರು ಭಾರ್ಗವ್ ಅವರು. ತಮ್ಮ ಏನಾದ್ರು ಮಾಡ್ಬೇಕು ತಮ್ಮ ಅಂತಿರ್ತಾರೆ. ಅಟ್ ದಿ ಏಜ್ ಆಫ್ 90 ಇದ್ದಾರೆ ಅವ್ರು ಎಲ್ಲಿದ್ದಾರೆ ಈಗ ಅವ್ರು ಸಹಕಾರ ನಗರದ ಒಂದು ಫ್ಲಾಟ್ ಅಲ್ಲಿ ಇದ್ದಾರೆ. ಇಲ್ಲಿ ಬಸವೇಶ್ವರ ನಗರದಲ್ಲಿ ಇರುವಾಗ ನಾನು ಹೋಗಿದ್ದೆ. ಆ ಮನೆ ನೋಡಿದ್ದ. ನಾವು ಆ ಮನೆ ಹೋಮ್ ಟೂರ್ ಮಾಡಿದೀವಿ. ನಾವು ಆ ಮನೆ ಮಕ್ಳ ತರ ಇದ್ವಿ. ಒಂದು ವರ್ಷ ಆ ಮನೆ ಮಕ್ಳ ತರ ಆಗ್ಬಿಟ್ಟಿದ್ವಿ ನಾವು. ಈಗ ಅದು ಆಕ್ಚುಲಿ ಹೊಡೆದಾಕಿದ್ದಾರೆ ಸರ್, ನಮ್ಮಲ್ಲಿ ಡಾಕ್ಯುಮೆಂಟ್ ಆಗಿದೆ. ಆ ಮನೆ ಹೊಡೆದಾಗ ಆಲ್ರೆಡಿ ಅಪಾರ್ಟ್ಮೆಂಟ್ ಕಟ್ಟಾಯ್ತು. ಅದ್ರ ನಮ್ಮಲ್ಲಿ ಕಲಾಮಾಧ್ಯಮದಲ್ಲಿ ವಿಡಿಯೋ ಇದೆ. ಭಾರ್ಗವ್ ಅವ್ರ ಮನೆ ಶೇರ್ ಮಾಡ್ಕೊಂಡ್ಬಿಟ್ರ. ಪ್ರೀತಿ ವಾತ್ಸಲ್ಯ ಮನೆ ಹೊಡೆದಾಕ್ಬಿಟ್ರು. ಅಲ್ಲಿ ಒಂದು ಶೂಟಿಂಗ್ ಅಪಾಯಕ್ಕೆ ಇರ್ಲಿ ಅಂತೇಳಿ, ಅಂದ್ರೆ ಈ ಸಿನಿಮಾದ ಕೆಲಸ ಇಲ್ಲದಿದ್ರೆ ಒಂದು ಶೂಟಿಂಗ್ ಒಂದು ಜಾಗ ಕೊಡೋಣ ಅಂತೇಳಿ ಒಂದು ಕಡೆ ಕಟ್ಟಿದ್ರು. ಅದನ್ನ ಹೇಳಿದ ನಾನು. ಅಲ್ಲಿ ನಮ್ಮ ವಿಡಿಯೋನೇ ಇದೆ ನೋಡಿ. ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ತಮ್ಮ ನನ್ನ ಮನೆ ಈಗ ಕಟ್ಟಿರೋದೆ, ಇದನ್ನ ಶೂಟಿಂಗ್ ಬಾಡಿಗೆ ಕೊಟ್ರೆ ಎಷ್ಟು ಬರುತ್ತೆ ಹಿಂಗೆ ಅಂತ. ಅಲ್ಲಿ ನೀಟಾಗಿ ಟ್ರಾಲಿ ಟ್ರ್ಯಾಕ್ ಹಾಕೊಂಡು ತಳ್ಳಿದ್ರೆ ಎಷ್ಟು ದೂರ ಹೋಗುತ್ತೆ, ನಾವು ಕ್ರೇನ್ ಹಾಕ್ರಿ ಎಲ್ಲಿ ಹೋಗುತ್ತೆ ಅಂತ ಕಟ್ಟಿರೋದು. ತುಂಬಾ ಒಳ್ಳೆ ಮನೆ ಹೊಡೆದಾಕಿದ್ರು. ನಾನು ರವಿ ಸರ್ ಹೋದಾಗ ಪ್ರೀತಿ ವಾತ್ಸಲ್ಯ ಬೋರ್ಡ್ ಅನಾಥವಾಗಿ ಬಿದ್ದಿತ್ತು. ಭಾರ್ಗವ್ ಅವ್ರ ಫೋಟೋ ತೆಗೆದು ಕಳಿಸಿ ಅದನ್ನು ಅದು ಬಂತ ನೋಡಿ. ಕಲಾಮಾಧ್ಯಮದಲ್ಲಿ ಡೈರೆಕ್ಟರ್ ಭಾರ್ಗವ್ ಹೋಮ್ ಅಂತ ಹೊಡಿರಿ. ನಮ್ಮಲ್ಲಿ ವೈರಲ್ ವಿಡಿಯೋ. ಆ ಥರ ಲೈಫ್ ಆಕಸ್ಮಿಕಗಳ ಸಂತೆ. ಈಗ ನಾನು ಅನ್ಕೊಳ್ಳೋದು ಓಕೆ ಒಳ್ಳೇದು, ಅದಕ್ಕೆ ನೋಡಿ, ಅದಕ್ಕೆ ದೊಡ್ಡವ್ರು ಯಾವತ್ತೂ ತಪ್ಪಿಲ್ಲ. ಅವ್ರದ್ದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಬಹುಶಃ ಅದು ಸತ್ಯ. ನಾವು ಆ ಕ್ಷಣಕ್ಕೆ ನಮ್ಮ ಅನುಭವಗಳು ಕೊರತೆನೋ, ನಮ್ಮ ಅಜ್ಞಾನವೋ, ದಡ್ಡತನವೋ, ನಮ್ಮ ಮುಂಗೋಪನೋ ಏನೋ ಕಾರಣಕ್ಕೆ ನಂಗೆ ಲೈಫ್ ಹಿಂಗಾಯಿತು ಹಂಗಾಯಿತು ಅಂತೆಲ್ಲ ಕಂಪ್ಲೇಂಟ್ ಮಾಡ್ತೀವಿ. ಅದನ್ನು ನೋಡಿ, ನಾನು ನಟ ಆಗಿದ್ರೆ ಆಯಿತು, ನಾನು ನಟ ಆದೆ, ದುಡ್ಡು ಬಂತು, ಆ್ಯಕ್ಟ್ ಮಾಡಿದೆ, 4 ಜನಕ್ಕೆ ಫೇಮಸ್ ಆದೆ, ಮನೇಲಿ ಕುಂತೆ. ಈಗ ನಾನು ಅನೇಕ ಬೇರೆ ಬೇರೆ ಕ್ಷೇತ್ರದವ್ರು ಮಾತಾಡ್ಸೋ ಅವಕಾಶ ಇದೆ. ಆ ಮೂಲಕ ನಮ್ಮ ಜ್ಞಾನ ಬೆಳೀತಿದೆ. ಈಗ ಯಾರೋ ಒಬ್ಬ ವೈಲ್ಡ್ ಲೈಫ್ ಎಕ್ಸ್ಪರ್ಟ್ ಹತ್ರ ಮಾತಾಡಿದಾಗ ಕುತ್ಕೊಂಡು ನಾನು ಒಂದು ವರ್ಷ 25 ಗ್ರಂಥಗಳನ್ನು ಓದೋಷ್ಟು ನಾಲೆಡ್ಜ್ನ ಅವ್ರು ನಮಗೆ ಕೊಡ್ತಾರೆ ಇಂಟರ್ವ್ಯೂ ಮೂಲಕ. ಯಾರೋ ವಿಜ್ಞಾನಿ, ರಾಕೆಟ್ ಸೈಂಟಿಸ್ಟ್ ಸತ್ಯ ಅಂತ ಒಬ್ಬರು ಇದ್ದರು, ಅವರು ಅಬ್ದುಲ್ ಕಲಾಂ ಜೊತೆ ವರ್ಕ್ ಮಾಡಿದವರು. ಆ ಪುಸ್ತಕ ಓದೋಕೆ ನನಗೆ ಅಷ್ಟು ಯೋಗ್ಯತೆ ನನಗಂತೂ ಇಲ್ಲ. ಅವ್ರ ಜೊತೆ ಮಾತಾಡಿದಾಗ ಎಷ್ಟು ಸರಳವಾಗಿ ಕನ್ನಡದಲ್ಲಿ ನಂಗೆ ಅರ್ಥ ಆಯಿತು. ನಿಮ್ಮ ಸಿನಿಮಾ ಕ್ಷೇತ್ರಗಳು, ಬೇರೆ ಬೇರೆ ಕ್ಷೇತ್ರಗಳು, ಆ ಮೂಲಕ ನಮ್ಮ ಜ್ಞಾನ ಬೆಳೀತಿದೆ, ಬದುಕು ಹೇಗೋ ನಡೀತಾ ಇದೆ, ಇನ್ನೇನು ಬೇಕು? ಹಂಗಂತ ರಿಲ್ಯಾಕ್ಸ್ ಆಗೋದು ಅಲ್ಲ. ಬೇರೆ ಈಗ ನಮ್ಗೆ ಸಿಕ್ಕಿರುವ ಈ ಶಕ್ತಿಯನ್ನು, ಇದೊಂದು ಶಕ್ತಿ ಅಂತ ಇಟ್ಕೊಳ್ಳಿ,
ನಮ್ಗೆ ಶಕ್ತಿ ಸಿಕ್ಕಿದಾಗ ಅದನ್ನು ಕೆಟ್ಟದಕ್ಕೆ ಬಳಸ್ಬೋದು, ಒಳ್ಳೇದಕ್ಕೆ ಬಳಸ್ಬೋದು. ಒಂದು ಬೆಳಕು ಅಥವಾ ಒಂದು ದೀಪದ ಜ್ವಾಲೆ ಸಿಕ್ಕಾಗ ನೂರಾರು ಮನೆ ಸುಟ್ಟು ಹಾಕ್ಬಿಡ್ಬೋದು, ಇಲ್ಲ ಅನೇಕ ಮನೆ ಬೆಳಕು ಹಚ್ಬೋದು. ಯಾವ ಆಯ್ಕೆ ನಮ್ಮ ಕೈಲಿದೆ. ಹಾಗಾಗಿ ಅದನ್ನು ಮಾಡಬೇಕು. ಆ ಶಕ್ತಿನ ಬಳಸ್ಕೊಂಡು ನಾವೀಗ ಸಿನಿಮಾ ಮಾಡೋಣ ಅಂತಿದೆ, ವೆಬ್ ಸೀರೀಸ್ ಮಾಡೋಣ ಅಂತಿದೆ, ನಾಟಕ ಮಾಡ್ತಿದ್ದೀವಿ ಆಲ್ರೆಡಿ. ಸೊ ಯೂಟ್ಯೂಬ್ ಅಂತೂ ನಿರಂತರವಾಗಿ ಮಾಡ್ತಿದ್ದೀವಿ. ಸೊ ಈ ವೆಬ್ ಸೀರೀಸ್ ಅದರಲ್ಲಿ ದೊಡ್ಡ ಸಕ್ಸಸ್ ಕಂಡ್ರೆ ಇದು ಬಿಡಲ್ಲ. ಅದಕ್ಕೆ ಪ್ಯಾರಲಲ್ಲಿ ಒಂದು ಟೀಮ್ ಮಾಡಬೇಕು ಅಂತಿದೆ. ಇದನ್ನು ಖಂಡಿತ ಬಿಡಲ್ಲ ನಾನು. ಯಾಕೆ ಗೊತ್ತಾ ಸರ್, ಕರ್ನಾಟಕದಲ್ಲಿ ನಾವು ಮಾಡ್ತಿರೋದು, ನಾನು ಇಂಟರ್ವ್ಯೂಸ್ ಅಂತಲೂ ನಾವು ತುಂಬ ಕಡೆ ಹೇಳಲ್ಲ. ನಾವು ಮಾಡ್ತಿರೋ ಡಾಕ್ಯುಮೆಂಟೇಷನ್ ವರ್ಕು. ಈಗ ಏನಾಗುತ್ತೆ, ದಾಖಲೆಗಳು, ಈಗ ನಿಮ್ಮ ಸಂದರ್ಶನ ಇದೆ ಕಲಾ ಮಾಧ್ಯಮದಲ್ಲಿ, ಅದು ಇಂಟರ್ವ್ಯೂ ಅಲ್ಲ, ಅದು ನೀವು ಬದುಕಿ ಬಂದ ಕಾಲಘಟ್ಟದ ಒಂದು ದಾಖಲೆ. ಅದು ನೀವು ಕಂಡ ವ್ಯಕ್ತಿಗಳು, ನೀವು ಕಂಡಂತಹ ಘಟನೆಗಳು, ನೀವು ಕಂಡಂತಹ ಬೇರೆ ಬೇರೆ ವಿದ್ಯಮಾನಗಳ ದಾಖಲೆ. ಅದು ಭಾರ್ಗವ್ ಅವರು ಇಂಟರ್ವ್ಯೂ ಕೊಟ್ಟರೆ ಆ ದಾಖಲೆ. ಒಬ್ಬರು ರಾಕೆಟ್ ಸೈಂಟಿಸ್ಟು, ನಾವು ಹೇಗೆ ಮೊದಲ ರಾಕೆಟ್ನ ಹಾರಿಸಿದ್ವಿ ಅನ್ನೋದು ಅದು ಆ ಕಾಲಮಾನದ ದಾಖಲೆ. ಆ ಥರದ್ದು ಕನ್ನಡಕ್ಕೊಂದು ದಾಖಲೆ ಕ್ರಿಯೇಟ್ ಮಾಡುವ ಕೆಲಸ ಕಲಾ ಮಾಧ್ಯಮ. ಸೊ ಅದನ್ನು ಹೇಗೆ ಬಿಡೋಕ್ಕಾಗುತ್ತೆ? ಈಗ ಇಂಟರ್ವ್ಯೂ ಅಲ್ಲೆಲ್ಲೋ ಯಾರೋ ಬಂದ ನಟ, ಅವನೇನೋ ಜ್ಯೂಸ್ ಕುಡ್ದ, ಅವನೇನೋ ಊಟ ಮಾಡ್ದ, ಅದಲ್ಲ ನಮ್ಮದು. ಈಗ ನಾನು ಕೇಳದಿರುವ ಪ್ರಶ್ನೆ ಏನಾದರೂ ಉಳಿದಿದೆಯಾ? ನಾವೇ ನಿಮ್ಗೆ ಓವರ ಕುಯ್ದಾಕ್ಬಿಟ್ಟಿದ್ದೀವಿ, ಸಾರಿ. ರವಿ ಮತ್ತು ಪರಮೇಶ್, ರವಿ ಪರಮೇಶ್ ಒಳ್ಳೆ ಜೋಡಿ. 10 ವರ್ಷ 12 ವರ್ಷದಿಂದ ಜೊತೆಲಿ ಇಲ್ಲ 15 ವರ್ಷ ಆಯ್ತು. 15 ವರ್ಷ ಆಯಿತಾ? ಅದು 2010 11 ಜನವರಿ ಸಿಕ್ಕಿರೋದು ಇವ್ರು ನನಗೆ. ಓ, ಸೊ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ನಿಸುತ್ತೆ. ಚೆನ್ನಾಗಿರಿ. ಥ್ಯಾಂಕ್ ಯು ಸರ್. ಮತ್ತು ನಿಮಗೆ ಗೊತ್ತಿಲ್ಲದೆ ಆಗುವಂಥ ಸಹಾಯ ಇದೆಯಲ್ಲ, ಅದನ್ನು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗಿ. ಯಾಕೆಂದರೆ ನಮ್ಮ ಕೈಯಿಂದ ಕೊಡಲಿಕ್ಕಾದ್ರೆ ನಮ್ಮ ಶಕ್ತಿ ಅದನ್ನು ಕೊಡಿಸ್ತದೆ ಯಾರೋ ಮೂಲಕ್ಕಾಗಿ. ಒಂದು ಆಟ ಆಗಲಿ, ಎಲ್ಲೋ ಒಂದು ಬದುಕನ್ನು ಚೇಂಜ್ ಮಾಡೋದಾಗಲಿ, ಅದೆಲ್ಲ ದೊಡ್ಡ ಸಾಧನೆಯೇ, ಅದರಲ್ಲೇ ಅನುಮಾನನೇ ಇಲ್ಲ. ಅಂಥ ಸಾಧನೆ ಮಾಡ್ತಾ ಹೋಗಿ ನಾನು ನಿಮ್ಮ ಜೊತೆ ಇರಬೇಕು ಅಂತಾದರೆ ಇರ್ತೀನಿ. ಯಾವುದೋ ಒಂದು ಸಂದರ್ಭದಲ್ಲಿ ಜೊತೆ ಸೇರ್ತೀನಿ. ಖಂಡಿತ ಸರ್. ನನಗೆ ಆಸಕ್ತಿ ಇದೆ, ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ನಿಮ್ಮ ವಯಸ್ಸಿನಲ್ಲಿ ತುಂಬ ಅಂತರ ಇದೆ. ಹೌದು ಸರ್. ಬಟ್ ಆ ವಯಸ್ಸಿನವರೆಗೆ ಮಾಡ್ತಾ ಹೋಗಿ, ಚೆನ್ನಾಗಿರಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಗಣೇಶ್ ಸರ್, ನಮ್ಮ ಗುರುಗಳವರು, ಹಿರಿಯರು. ನಾವು PU ಡಿಗ್ರಿ ಓದ್ತಿದ್ದಾಗ ನಾವು ಇವ್ರನ್ನ ಸೆಲೆಬ್ರೇಟ್ ಮಾಡೋದು ಹೋಗ್ತಾರೆ. ಗಣೇಶ್ ಕಾಸರಗೋಡು ಬರಿತಾ ಇದ್ದಾರೆ, ಆಫ್ ದ ರೆಕಾರ್ಡ್ ಬರಿತಾ ಇದ್ದಾರೆ, ಶುಭಂ ಬರಿತಾ ಇದ್ದಾರೆ, ಚದುರಿದ ಚಿತ್ರಗಳು ಬರಿತಾ ಇದ್ದಾರೆ ಅಂತ ಓದಿ ಸೆಲೆಬ್ರೇಟ್ ಮಾಡ್ತಾ, ಆ ಪೇಪರ್ಗೋಸ್ಕರ ಜಗಳ ಆಡಿ ಅವ್ನು ಓದ್ತಾ ಇದ್ದಾರೆ, ಲೈಬ್ರರಿ ಕೂತ್ಕೊಳ್ಳೋಣ, ಒಂಚೂರು ಕೊಡೋಣ ಅಂತ ಕೇಳ್ತಾ ಇದ್ದಂಥವ್ರು. ಅಂಥ ಗಣ್ಯರ ಜೊತೆಗೆ ನಾವು ಕೂತ್ಕೊಳ್ಳೋ ಸೌಭಾಗ್ಯ ನೀವು ಕೊಟ್ಟಿದ್ದೀರಲ್ಲ ನಮಗೆ, ಅದು ನೀವು ದೊಡ್ಡವರು, ನಿಮ್ಮ ಪಾದಕ್ಕೆ ನಮ್ಮ ನಮಸ್ಕಾರ. ನಮ್ಮ ಚಿರಋಣಿ. ಯಾಕೆ ಗೊತ್ತಾ, GSS ಒಂದು ಪದ್ಯ ಇದೆ, ಏನಿತು ಜನ್ಮದಲ್ಲಿ ಏನಿತು ಜೀವರಿಗೆ ಏನಿತು ನಾವು ಋಣಿಯೋ, ತಿರುಗಿ ನೋಡಲು ಬಾಳೆಂಬುದಿದು ಋಣದ ರತ್ನಗಣಿಯೋ ಅಂತ. ಅಂದರೆ ಜಸ್ಟ್ ತಿರುಗಿ ನೋಡಯ್ಯ, ನೀನೊಬ್ಬನೇ ಏನೋ ದಬಾಕ್ಬಿಟ್ಟೆ ಅಂತೆಲ್ಲ, ತಿರುಗಿ ನೋಡು, ನಿನ್ನಿಂದ ಎಷ್ಟು ಜನ ಸಪೋರ್ಟ್ ಮಾಡೋರು ನಿಮಗೆ ಅಂತ GSS ಪದ್ಯದ ಸಾಲದು ರಾಷ್ಟ್ರಕವಿ ಶಿವರುದ್ರಪ್ಪನವ್ರದ್ದು. ಹಾಗಾಗಿ ನಿಮ್ಮ ಎಲ್ಲರ ಋಣ ನಮ್ಮ ಮೇಲಿದೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ತಂಡದ ಮೇಲಿದೆ. ನಿಮ್ಮ ಆಶೀರ್ವಾದ ಇರಲಿ. ಗಣೇಶ್ ಸರ್, ಥ್ಯಾಂಕ್ ಯು. ಬಿಯಾಂಡ್ ಲಿಮಿಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು.